ಬರಬೇಕು ಅಂತ ಅವರನ್ನು ವಿನಮ್ರವಾಗಿ ಆಹ್ವಾನಿಸ್ತಾರೆ. ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಗಾಂಧಿ ವಂದನ ಅಂತ ಹೇಳುವ ಒಂದು ಗೀತೆಯನ್ನು ಪ್ರಾರಂಭಿಸಬೇಕು ಅಂತ ಸಂಗೀತ ವಿದುಷಿ ಪವಿತ್ರ ರುಕೇಶ್ವರನ್ನು ನಾನು ವಿನಂತಿಸ್ತೇನೆ. ಪವಿತ್ರ ಅವರು ಎನ್ ಬಾಲಸುಬ್ರಹ್ಮಣ್ಯ ಅವರ ಪ್ರಿಯ ಶಿಷ್ಯೆ ಮತ್ತು ಈಗ ಚೆನ್ನೈಯ ಮೊಲೆವಾಸಲ್ ಚಂದ್ರನು ಬಹಳ ದೊಡ್ಡ ಸಂಗೀತ ವಿದ್ವಾಂಸರು, ಅವರ ಶಿಷ್ಯ ಕೂಡ ಅವರು ಗಾಂಧಿ ವಂದನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕು ಅಂತ ವಿನಂತಿ. ಪ್ರಧಾನ ಕಾರ್ಯದರ್ಶಿಗಳಾದ ಚಿನ್ಮಯ ಕಿಕ್ಕರು ಅಭ್ಯಾಗತರನ್ನೆಲ್ಲ ಸ್ವಾಗತಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದಾರೆ. ಅವರು ನಿಖರ ನ್ಯೂಸ್ ಇದರ
ಸಂಪಾದಕರು. ಅದಕ್ಕಿಂತಲೂ ಹೆಚ್ಚು ಸತ್ಯವನ್ನು ಹೇಳುವ ಧೈರ್ಯವು ಅವರು ಈಗ ಸ್ವಾಗತವನ್ನು ಮಾಡಿ. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುತ್ತಿರುವಂಥ ಡಾಕ್ಟರ್ ಕಾಲ್ತಜೆ ವಸಂತಕುಮಾರ್ ಅವರು ಕನ್ನಡದಲ್ಲಿ ಸಾಹಿತ್ಯ ರೂಪಗಳಲ್ಲಿ ಅತ್ಯಂತ ಹೆಚ್ಚಿನ ಕೃಷಿಯನ್ನು ಮಾಡಿರುವಂಥವರು. ಕನ್ನಡ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿರುವಂಥ ಕಾಲ್ತಜೆಯವರು ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ದಶಕಕ್ಕೂ ಹೆಚ್ಚು ಸೇವೆಯನ್ನು ಮಾಡಿರುವುದು. 1980ರಲ್ಲಿ ಹರಿಹರ ನರಗಳು ಎನ್ನುವ ಕೃತಿಯಿಂದ ತಮ್ಮ ಸಾಹಿತ್ಯ ವ್ಯಾಖ್ಯಾನ ಆರಂಭಿಸಿದ ಕಾಲ್ತಜೆಯವರು ಇತ್ತೀಚಿನ ಮುತ್ತಿನ ಸತ್ತಿಗೆಯ ತನಕ 16 ಶ್ರೇಷ್ಠ ಸಾಹಿತ್ಯಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದಂಥವರು. ಕನ್ನಡದ ಶ್ರೇಷ್ಠ ವಿಮರ್ಶಕರಾದ ಕಾಲ್ತಜೆಯವರು ನಮ್ಮ ಪುತ್ತೂರಿನಲ್ಲಿರುವುದೇ ನಮ್ಮ ಸೌಭಾಗ್ಯ. ಇವರು ಪುತ್ತೂರು ಗಾಂಧಿ ವಿಚಾರ ವೇದಿಕೆಯ ಮಾರ್ಗದರ್ಶಕರಾಗಿರುವುದು ನಮಗೆ ಆನೆಯ ಫಲವನ್ನು ನೀಡಿದೆ. ಇಂತಹ ಕಾಲ್ತಜೆಯವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಪುತ್ತೂರು ಗಾಂಧಿ ವಿಚಾರ ವೇದಿಕೆಯ ಪರವಾಗಿ ಸ್ವಾಗತವನ್ನು ನೀಡುತ್ತೇವೆ. ನಮ್ಮ ಗಾಂಧಿ ವಿಚಾರ ವೇದಿಕೆಯ ಮತ್ತೊಬ್ಬರು ಬರಲಿಕ್ಕಿದ್ದಾರೆ. ನಮ್ಮ ಶ್ರೀಧರವರು ಅವರು ಸ್ವಲ್ಪ ಹೊತ್ತಿನಲ್ಲೇ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಸಹಕಾರಿ ಧುರೀಣರು ಗಾಂಧಿ ತತ್ವಗಳ ಆದರ್ಶಗಳನ್ನು ಪಾಲಿಸಿಕೊಳ್ಳುವಂಥ ಶ್ರೀಧರವರಿಗೆ ಮುಂದಾಗಿ ನಾನು ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗಾಂಧಿ ವಿಚಾರ ವೇದಿಕೆಯ ಹುಟ್ಟು ಹಾಕಿದಂಥ ಅರವಿಂದ ಜೊತೆಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಪುತ್ತೂರು ಘಟಕದ ಅಧ್ಯಕ್ಷರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸೇವಿಯರ್ ಡಿಸೋಜ, ಇವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ನೀಡ್ತೇನೆ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು, ಬೇರೆ ಬೇರೆ ಇಲಾಖೆಗಳಿಂದ ಆಗಮಿಸಿರುವಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಡಾಕ್ಟರ್ ಕಾಲ್ತಜೆ ವಸಂತಕುಮಾರ್ ಅವರಿಗೆ ಭಾಗ್ಯೇಶ್ ರೈ ಇವರು ಶಾಲು ಹಾಕಿ ಗೌರವವನ್ನು ನೀಡುವುದಕ್ಕೆ ಕೋರ್ತೀನಿ. ಅರವಿಂದ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೂಡ ಅರವಿಂದ ಚೊಕ್ಕಾಡಿ ಅವರಿಗೆ ನಮ್ಮ ಪುತ್ತೂರು ಗಾಂಧಿ ವಿಚಾರ ವೇದಿಕೆಯ ಘಟಕದ ಸಂಯೋಜಕರಾದಂಥ ಗಿರೀಶ್ ಭಟ್ ಇವರು ಶಾಲನ್ನು ಹಾಕಿ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳಬೇಕು. ನಮ್ಮ ಪುತ್ತೂರು ಗಾಂಧಿ ವಿಚಾರ ವೇದಿಕೆಯ ಘಟಕದ ಸೇವಿಯರ್ ಡಿಸೋಜ ಅವರಿಗೆ ಸುಬ್ರಹ್ಮಣ್ಯ ಭಟ್ ಅವರು ಶಾಲು ನೀಡಿ ಗೌರವ ಹೇಳ್ತಾರೆ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ.
ಗಾಂಧಿ ವಿಚಾರ ವೇದಿಕೆಯ ಗೌರವಾಧ್ಯಕ್ಷರು ಶ್ರೀ ಶ್ರೀಧರ ಗುಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ವೇದಿಕೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಧರ ಗುಡಿ ಅವರಿಗೆ ಉದಯ ಸರ್ಪಮೂಲೆ ಅವರು ಶಾಲಾ ಮೇಲೆ ಗೌರವಿಸಬೇಕು ಅಂತ ಕೇಳ್ಕೊತಾರೆ. ಮಾತೃ ಘಟಕದ ಜಂಟ ಕಾರ್ಯದರ್ಶಿ ಶಶಿಧರ್ ಪೋಲೀಸ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಉತ್ತಮವಾದಿ ಚಿಂತಕ ಶ್ರೀ ಕೃಷ್ಣ ಉಪಾಧ್ಯಾಯರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಗಾಂಧಿ ವಿಚಾರ ವೇದಿಕೆಯ ಪುತ್ತೂರು ಘಟಕದ ಉದ್ಘಾಟನೆಯ ಕ್ಷಣ. ಅರವಿಂದ ಚೊಕ್ಕಾಡಿಯವರ ಒಂದು ಕನಸು ಇದು. ಈ ವೇದಿಕೆ ರಾಜ್ಯಾದ್ಯಂತ ಆಗಬೇಕಾಗಿದೆ. ಪ್ರತಿ ತಾಲೂಕಿನಲ್ಲಿಯೂ ಇಂಥ ಒಂದು ಘಟಕ ಆಗಬೇಕು. ತನ್ಮೂಲಕ ಗಾಂಧೀಜಿಯವರ ನೆನಪು ಮತ್ತೆ ಮತ್ತೆ ಸಮಾಜಕ್ಕೆ ಆಗಬೇಕು ಎನ್ನುವುದವರ ಕನಸು. ಇವತ್ತಿನ ಈ ಪುತ್ತೂರು ಘಟಕದ ಗಾಂಧಿ ವಿಚಾರ ವೇದಿಕೆಯ ಉದ್ಘಾಟನೆಯನ್ನು ತಾಳಗೆರೆ ವಸಂತ್ ಕುಮಾರ್ ಅವರು ಮಾಡಿದ್ದಾರೆ. ಅವರು ದೀಪವನ್ನು ಬೆಳಗಿಸಿ ಉದ್ಘಾಟಿಸಬೇಕು ಅಂತ ವಿನಂತಿಸಿದ್ದಾರೆ. ಬನ್ನಿ, ಶಶಿಧರ್ ಸರ್ ಬಂದಿದ್ದಾರೆ. ಎಲ್ಲಿದ್ದಾರೆ ಅವರು? ಜಾಯಿನ್ ಬನ್ನಿ ಬನ್ನಿ ಬನ್ನಿ. ಇಲ್ವಾ ಸರ್? ಬನ್ನಿ ಬನ್ನಿ. ಹಾಗೆ ಉದ್ಘಾಟನೆಯ ಅಂಗವಾಗಿ ಅರವಿಂದ ಚೊಕ್ಕಾಡಿಯವರು ಬರೆದಿರತಕ್ಕ ಗಾಂಧಿ
ಮೌಲ್ಯಗಳ ನಡುವಿನ ಮೌನ ಎನ್ನುವಂತಹ ಒಂದು ವಿಶಿಷ್ಟವಾದ ಪುಸ್ತಕವನ್ನು ಕಾಳತಿದೇವರು ಸಭೆಗೆ ಬಂದಿರತಕ್ಕ ಅಭ್ಯಾಗಿದ್ದರೆ ಅದು ವಿತರಿಸಬೇಕು. ತನ್ಮೂಲಕ ಗಾಂಧಿಯ ವಿಚಾರಗಳ ಉದ್ಘಾಟನೆಯೂ ಆಗುತ್ತದೆ ಎನ್ನುವ ರೀತಿಯಲ್ಲಿ ಅವರಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಬನ್ನಿ. ಬನ್ನಿ ಬನ್ನಿ. ಆಮೇಲೆ ಅವರೆಲ್ಲ ಹಂಚು ಆಮೇಲೆ ಎಲ್ಲರಿಗೂ ಹಂಚು ಈಗಲೇ ಅಲ್ಲಿ ಅಲ್ಲಿಗೂ ಇದನ್ನು ಹಂಚಿಬಿಡಿ. ಇಲ್ಲಿಗೆ ನೋಡಿ ಇನ್ನು ಗಾಂಧಿ ವಿಚಾರ ವೇದಿಕೆಯ ರೂವಾರಿಗಳಾಗಿರ್ತಾರೆ ಅರವಿಂದ ಚೊಕ್ಕಾಡಿಗಳು ಒಟ್ಟು ಈ ವೇದಿಕೆಯ ಧ್ಯೇಯೋದ್ದೇಶಗಳ ಕುರಿತು ಮಾತಾಡಬೇಕು ಅಂತ ವಿನಂತಿಸಿಕೊಳ್ಳಿ. ಈ ಸಭೆಯ ಅಧ್ಯಕ್ಷರೇ ಮತ್ತು ಉದ್ಘಾಟನೆಯನ್ನು ಮಾಡಿದಂಥ ಡಾಕ್ಟರ್ ತಾಳ್ಪತಿ ವಸಂತಕುಮಾರ್ ಅವರೇ, ಹಾಗೆ ನಮ್ಮ ಘಟಕದ ಮಾತೃ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಧರ ಬಿಡೆ ಅವರೇ ಮತ್ತು ಎಲ್ಲ ಆತ್ಮೀಯರು, ಇದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಈಗಾಗಲೇ ಕೊಟ್ಟಿದೆ. ಆದರೆ ಇನ್ನೊಂದಷ್ಟನ್ನು ಇಲ್ಲಿ ಸಭೆಯಲ್ಲಿ ಹೇಳಿಬಿಟ್ಟು, ಈ ಗಾಂಧಿ ವಿಚಾರ ವೇದಿಕೆ ಅನ್ನುವಂಥದ್ದು ಯಾಕೆ ಸೃಷ್ಟಿಯಾಯಿತು ಅನ್ನೋದರ ಒಂದು ಹಿನ್ನೆಲೆಯನ್ನು ಹೇಳಿ, ಬಹಳ ಮಂದಿ ಅದನ್ನು ತಪ್ಪು ಪರಿಕಲ್ಪನೆಯಾಗಿ ತಗೊಳ್ತಾ ಹೋಗ್ತಾರೆ. ಏನಂದ್ರೆ ಗಾಂಧೀಜಿಯವರಿಗೆ ಬೈತಾರೆ, ಅದನ್ನು ತಡೆಯುವುದು ಅದು ನಮ್ಮ ಕೆಲಸ. ಗಾಂಧೀಜಿಯವರನ್ನು ಬೈಯುವುದು ಅದನ್ನು ತಡೆಯುವುದು ನಮ್ಮ ಕೆಲಸ ಅಲ್ಲ, ಅಥವಾ ಹೋರಾಟ ಮಾಡುವುದು ನಮ್ಮ ಕೆಲಸ ಅಲ್ಲ, ಇದು ಯಾವುದೂ ಅಲ್ಲ. ನಮ್ಮ ಕೆಲಸ ಏನು ಅಂದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಈಗ ಹೇಗಾಗಿ ಬಿಟ್ಟಿದೆ ಅಂದ್ರೆ, ಹೋರಾಟ ಮಾಡಲಿಕ್ಕೆ ಜನ ಇದ್ದಾರೆ, ಬೇರೆ ಬೇರೆ ಇಶ್ಯೂಗಳನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಲಿಕ್ಕೆ ಜನ ಇದ್ದಾರೆ. ಆ ಇಶ್ಯೂಗಳು ಅರ್ಥಪೂರ್ಣವೂ ಇದೆ, ಅರ್ಥಪೂರ್ಣ ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಆ ಹೋರಾಟಗಳಿಗೆ ಬೇಕಾದಂತ ಒಂದು ವೈಚಾರಿಕ ಬ್ಯಾಕಪ್ ಅನ್ನೋದು ಎಲ್ಲೂ ಇಲ್ಲ, ವೈಚಾರಿಕತೆಯ ಪ್ರಶ್ನೆಯೇ ಇಲ್ಲ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ತಳಪಾಯ ಇಲ್ಲದೆ ಮನೆ ಕಟ್ಟಲಿಕ್ಕೆ ಬರೋದು. ಒಂದು ಭದ್ರವಾದ ತಳಪಾಯವನ್ನು ನಿರ್ಮಾಣ ಮಾಡಬೇಕು ಅಂತಾದ್ರೆ ವೈಚಾರಿಕ ಹಿನ್ನೆಲೆ ಅನ್ನುವಂಥದ್ದು ಬೇಕು. ಈಗ ನೋಡಿ, ನಮ್ಮ ಆಧುನಿಕ ವೈಚಾರಿಕತೆ ಬೆಳೆದದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಾಲದಿಂದ. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾರಂಭ ಆದ ಮೇಲೆ 1919ರವರೆಗೂ ಕೂಡ, ಗಾಂಧೀಜಿಯವರು ಬರುವವರೆಗೂ ಕೂಡ ಅದೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಹೋದದ್ದು. ಒಮ್ಮೆ ಬ್ರಿಟಿಷರನ್ನು ಸಭೆಗೆ ಕರೆಯುವುದು, ಅವರ ಹತ್ರ ಮನವಿ ಕೊಡುವುದು, ಅವರ ಹತ್ರ ಮಾತಾಡಿಸುವುದು, ಅವರನ್ನು ಹೊಗಳುವುದು, ಮತ್ತೊಮ್ಮೆ ಅವರಿಗೆ ಧಿಕ್ಕಾರ ಹಾಕುವುದು, ಮತ್ತೊಮ್ಮೆ ಪ್ರತಿಭಟನೆ ಮಾಡುವುದು, ಇನ್ನೊಮ್ಮೆ ಮನವಿ ಸಲ್ಲಿಸುವುದು. ಅಂದ್ರೆ ಏನನ್ನು ಮಾಡಬೇಕು ಅನ್ನುವ ಸ್ಪಷ್ಟತೆ ಇರಲಿಲ್ಲ. ಅಷ್ಟೊತ್ತಿಗೆ ಅಲ್ಲಿ ಮಂದಗಾಮಿಗಳು ಒಂದು ರೀತಿಯ ಯೋಚನೆ ಮಾಡುದು, ತೀವ್ರಗಾಮಿಗಳು ಮತ್ತೊಂದು ರೀತಿ ಯೋಚನೆ ಮಾಡುದು, ತಿಲಕರು ಹೋಮ್ ರೂಲ್ ಈಗಾದಿತ್ತು ಅಂತೇಳಿ ಯೋಚನೆ ಮಾಡುದು. ಹೋಮ್ ರೂಲ್ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ. ಹೋಮ್ ರೂಲ್ ಅಂದ್ರೆ ಆಡಳಿತ ಭಾರತೀಯರದ್ದೇ ಆಗಿರ್ತದೆ, ಆದ್ರೆ ನಾಮ ಮಾತ್ರ ಕಾರ್ಯಾಂಗಾಧಿಕಾರಿ ಬ್ರಿಟಿಷ್ ರಾಣಿ ಆಗಿರ್ತಾರೆ, ಆ ಸಿಸ್ಟಮ್. ಈ ರೀತಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತಾ ಬಂದದ್ದು. ಆಮೇಲೆ ಗಾಂಧೀಜಿಯವರು ಬಂದ ಮೇಲೆ ಅದಕ್ಕೆ ಒಂದು ಸ್ಪಷ್ಟ ರೂಪವನ್ನು ಅವರು ಕೊಟ್ಟರು. ಸ್ಪಷ್ಟ ರೂಪವನ್ನು ಕೊಟ್ಟ ಮೇಲೆ ಮತ್ತೆ ಹಿಂದೆ ನೋಡ್ಲಿಲ್ಲ, ಆಯ್ತಾ? ಅಂದ್ರೆ ಹಿಂದಿನ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಭಾರತದಲ್ಲಿ ಬ್ರಿಟಿಷರಿರುವುದು ಟಿಪ್ಪು ಸುಲ್ತಾನಿಗೂ ಬೇಕಾಗಿರ್ಲಿಲ್ಲ, ನಿಜಾಮರಿಗೂ ಬೇಕಾಗಿರ್ಲಿಲ್ಲ, ಮರಾಠರಿಗೂ ಬೇಕಾಗಿರ್ಲಿಲ್ಲ. ಆದ್ರೆ ಅವ ಹೇಳಿದ್ದೆ ನೀವು ಕೇಳುವುದಿಲ್ಲ, ಇವ ಹೇಳಿದ್ದೆ ನಾವು ಕೇಳುವುದಿಲ್ಲ. ನನಗೆ ಗೊತ್ತಿರುವಾಗ ನಾನು ಯಾಕೆ ಕೇಳಬೇಕು? ಕಡೆಗೆ ಎಲ್ಲವನ್ನು ಕಳ್ಕೊಂಡು ಒಂದು 150 ವರ್ಷ ಯಾತನಾಮಯವಾದ ಬದುಕನ್ನು ಬದುಕಿನ ಮೇಲೆ ಯಾರಾದ್ರೊಬ್ಬ ಹೇಳಿದ್ದನ್ನು ಕೇಳುವ ಅನ್ನುವ ಮನಸ್ಥಿತಿ ಬಂದದ್ದು.
ಅದರಲ್ಲಿ ನೋಡಿ ಆ ಕಾಲಮಾನದಲ್ಲಿ ಗಾಂಧಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಯಾವ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬೇಕಾದ್ರೆ ತಗೊಳ್ಳಿ, ಅವರೆಲ್ಲರಿಗೂ ಕೂಡ ಅನುಯಾಯಿಗಳಿದ್ರು ಅಂದ್ರೆ ನಾಯಕ ಹೇಳಿದ್ದನ್ನು ಕೇಳಬೇಕು ಅನ್ನೋ ಪ್ರಜ್ಞೆ ಬಂದಿದೆ ಅಂತ. ಈ ಕೇಳಬೇಕು ಅನ್ನೋ ಪ್ರಜ್ಞೆ ಸಾಮಾನ್ಯ 1990ರ ಕೊನೆಯವರೆಗೂ ನಡ್ಕೊಂಡಿತ್ತು. 2000 ನಂತರ ವಿಚಾರವನ್ನು ಕೇಳಬೇಕು ಅನ್ನೋ ಪ್ರಜ್ಞೆ ಹೊರಟು ಹೋಗಿದೆ. ಬಾಯಿಗೆ ಒಟ್ಟಾರೆ ಮಾತಾಡೋದು ಎಂತ ಅಂತ ಇಲ್ಲ, ಇದು ಮಾತಿನ ಯುಗ. ಅದಕ್ಕೊಂದು ವೈಚಾರಿಕ ಸ್ಪಷ್ಟತೆ ಇಲ್ಲದ ಸನ್ನಿವೇಶ. ಇಂಥ ಸಂದರ್ಭದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ಹಿತಕಾರಿಯಾಗಿ ನಡಿಬೇಕು ಅಂತಾದ್ರೆ ಅದಕ್ಕೊಂದು ವೈಚಾರಿಕ ವಿನ್ಯಾಸ ಬೇಕಾಗ್ತದೆ ಎನ್ನುವುದು ಇದರ ಹಿಂದೆ ಇರತಕ್ಕಂಥ ಮೂಲವಾದ ಉದ್ದೇಶ. ಈ ವೈಚಾರಿಕ ವಿನ್ಯಾಸವನ್ನು ರೂಪಿಸುವಾಗ ಹೇಗೆ ರೂಪಿಸಬೇಕು, ಅಲ್ಲಿಯೂ ಕೂಡ ಒಂದು ಪ್ರಧಾನವಾದ ಪ್ರಶ್ನೆ ಇದೆ. ಈ ವೈಚಾರಿಕ ಹಿನ್ನೆಲೆಗಳನ್ನು ಹೇಗೆ ನಾವು ರೂಪಿಸ್ತಾ ಹೋಗಬೇಕು ಅಂತ ಹೇಳುವಂಥದ್ದು, ಸಮಾಜ ಯಾವಾಗಲೂ ಸಮಗ್ರವಾಗಿ ಇರ್ತದೆ. ಸಮಾಜ ಪ್ರತ್ಯೇಕವಾಗುವುದಿಲ್ಲ, ಸಾಮಾಜಿಕ ಸಂಬಂಧಗಳು ಪ್ರತ್ಯೇಕವಾಗುವುದಿಲ್ಲ. ಇದು ಎಲ್ಲವನ್ನೂ ಒಳಗೊಳ್ಳುವ ರೀತಿಯಲ್ಲಿ ವೈಚಾರಿಕ ಪರಿಕಲ್ಪನೆಗಳು ರೂಪುಗೊಳ್ಳಬೇಕು. ಈಗ ಒಂದು ಪ್ರಶ್ನೆ ಇದೆ, ಯಾರನ್ನೇ ಕೇಳಿದ್ರು ಅವರು ಏನು ಮಾಡಿದ್ದಾರೆ, ಇವ್ರು ಏನು ಮಾಡಿದ್ದಾರೆ, ಅವ ಏನು ಮಾಡಿದ್ದಾರೆ, ಇವ ಏನು ಮಾಡಿದ್ದಾರೆ, ಏನನ್ನು ಮಾಡಬೇಕಾದ್ದು ಅದನ್ನು ಹೇಳಿ. ಏನನ್ನು ಮಾಡಬೇಕಾದ್ದು ಅಂತ ಯಾರು ಹೇಳಿದೆ, ಏನನ್ನು ಮಾಡಬೇಕಾದ್ದು ಅಂತ ಹೇಳದೆ ಅವ ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ಎಂತದನ್ನು ಮಾಡಬೇಕು ಅಂದ್ರೆ ಏನು ಮಾಡಿದ್ದಾನೆ ಅಂದ್ರೆ ನಮ್ಮಲ್ಲಿರುವ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರಿಗೆ ಮನೆ ಕಟ್ಟಿಸಿ ಕೊಟ್ಟಿದ್ದಾನೆ, ಎಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾನೆ, ಎಲ್ಲಿ ಅದನ್ನು ಮಾಡಿದ್ದಾನೆ, ಎಲ್ಲಿ ಇದನ್ನು ಮಾಡಿದ್ದಾನೆ, ಎಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾನೆ, ಅಥವಾ ಯಾರಿಗೆ ದುಡ್ಡು ಕೊಟ್ಟಿದ್ದಾನೆ, ಈ ಪ್ರಶ್ನೆ ನೋಡಿ. ಇದೆಲ್ಲವೂ ಕೂಡ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಇದ್ದದ್ದು. ಆವಾಗ ಸಹಕಾರಿ ಸಂಘಗಳನ್ನೆಲ್ಲ ಮಾಡಿಕೊಂಡು ನಾವೇ ವ್ಯವಹಾರಗಳನ್ನು ಮಾಡಿಕೊಂಡು ನಾವು ಮಾಡುವುದು, ಬಸ್ ಸ್ಟ್ಯಾಂಡ್ ಕಟ್ಟುವುದು ಇತ್ಯಾದಿ ಎಲ್ಲ ಮಾಡಬೇಕಾಗಿತ್ತು, ರಸ್ತೆ ಮಾಡುವುದು ಎಲ್ಲ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗೆ ಇಲ್ಲ. ಕಳೆದ ಒಂದು 70 ವರ್ಷಗಳಲ್ಲಿ ಸರ್ಕಾರ ಸಾಕಷ್ಟು ಕೊಟ್ಟಿದೆ. ಸರ್ಕಾರ ಕೊಟ್ಟಲಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ಒಪ್ಪಿಗೆ ತಯಾರಿಲ್ಲ. ಸರ್ಕಾರ ಎಲ್ಲ ವರ್ಗಗಳಿಗೂ ಕೊಟ್ಟಿದೆ, ಬಡ ವರ್ಗಗಳಿಗೂ ಕೊಟ್ಟಿದೆ, ರೈತರಿಗೂ ಕೊಟ್ಟಿದೆ, ಎಷ್ಟು ಸಬ್ಸಿಡಿಗಳನ್ನೆಲ್ಲ ಕೊಟ್ಟಿದೆ. ಹಾಗಿದ್ದರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನುವ ಚಿಂತನೆ ನಮ್ಮ ಜನರ ಕೈಯಲ್ಲಿ ಇಲ್ಲ. ಒಮ್ಮೆ ಇಲ್ಲಿ ಬೆಳ್ತಂಗಡಿಗೆ ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದಾಗ ಹೇಳಿದ್ರಂತೆ, ಈ ಸಹಕಾರಿ ಸಂಘದ ಉದ್ಘಾಟನೆ ಗುರುವಾಯನಕೆರೆಯಲ್ಲಿ ಆಗುವಾಗ ಒಂದು ಸಲ ಬ್ಯಾಂಕಿಂದ ಸಾಲ ತಗೊಳ್ಬೇಕು, ಮತ್ತೆ ರೈತ ಸಾಲ ತಗೊಳ್ಳುವ ಪರಿಸ್ಥಿತಿ ಬರಬಾರ್ದು. ಅಕಸ್ಮಾತ್ ಬೇಕಾದ್ರೆ 2 ಅಥವಾ 3 ಸಲ ಮತ್ತೆ ಸಾಲ ತಗೊಳ್ಳುವ ಪರಿಸ್ಥಿತಿ ಬರಬಾರ್ದು. ಅಷ್ಟರಲ್ಲಿ ಅವ ಸಶಕ್ತ ಆಗಬೇಕು, ಮತ್ತೆ ಸಹಕಾರಿ ಬ್ಯಾಂಕ್ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತ ಹೇಳುದು. ಹಾಗೆ ಆಗಬೇಕಾದ್ರೆ ಇದು ವ್ಯಕ್ತಿ ತನ್ನಲ್ಲಿ ತಾನು ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನುವ ಚಿಂತನೆಯನ್ನು ಬೆಳೆಸಬೇಕಾದ್ರೆ ಅವನ ವೈಚಾರಿಕ ಉನ್ನತೀಕರಣ ಆಗಬೇಕು. ನಮ್ಮಲ್ಲಿ ಸಮಾಜ ಸೇವಾ ಸಂಘಟನೆಗಳು ತುಂಬಾ ಇವೆ, ಆದರೆ ಸಮಾಜಕ್ಕೆ ವೈಚಾರಿಕ ಚಿಂತನೆಯನ್ನು ಬೆಳೆಸುವಂತಹ ಸಂಘಟನೆಗಳು ಬಹಳ ಕಡಿಮೆ ಇವೆ. ಆ ವೈಚಾರಿಕ ಚಿಂತನೆಯನ್ನು ಬೆಳೆಸಲಿಕ್ಕೆ ಒಂದು ಪ್ರೇರಕವಾಗಿ ಕೆಲಸ ಮಾಡಬೇಕು. ನಾವೇ ಮಾಡ್ತೇವೆ ಅಂತಲ್ಲ, ಒಂದು ಸಣ್ಣ ಪ್ರಯತ್ನಗಳು. ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ಗೊತ್ತಿಲ್ಲ. ಅದು ಆಮೇಲೆ ಸಮಾಜ ಅದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತದೆ ಅದು ಯಾವುದು ನಮಗೆ ಸಂಬಂಧಪಟ್ಟದ್ದಲ್ಲ. ನಮ್ಮ ಕೆಲಸವನ್ನು ನಾವು ಮಾಡುವ ಹಾಗೆ. ಆವಾಗ ಗಾಂಧೀಜಿಯ ಹೆಸರು ಯಾಕೆ ಅನ್ನುವಂಥದ್ದು, ಯಾರೋ ಅವರು ಗಾಂಧೀಜಿಗೆ ಬೈತಾರೆ, ಇವರು ಬೈತಾರೆ ಅನ್ನುವ ಕಾರಣಕ್ಕಾಗಿ ಅಲ್ಲ. ಗಾಂಧೀಜಿಯ ಹೆಸರು ಯಾಕೆ ಅಂತ ಹೇಳಿದ್ರೆ ಭಾರತವನ್ನು ಒಂದು ಸಮಗ್ರವಾದ ದೃಷ್ಟಿಕೋನದಲ್ಲಿ ಗ್ರಹಿಸಿದವರು ಗಾಂಧೀಜಿಯವರು. ಎಂ ರಾಜಗೋಪಾಲ್ ಅವರು ಅದು ಇಲ್ಲಿ ಪುರಂದರ ಭಟ್ರೆ ಅದನ್ನು ಪ್ರಕಟ ಮಾಡಿದ್ದಾರೆ. ಗಾಂಧೀಜಿಯ ರೂಪಕಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. 13 ವರ್ಷ ಗಾಂಧಿಯ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಅವರು ಅದರಲ್ಲಿ ಒಂದು ಮಾತು ಬರೀತಾರೆ, ವ್ಯಾಸ ಮಹರ್ಷಿಯ ನಂತರ ಭಾರತವನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಂಡವರು ಗಾಂಧೀಜಿ. ಎಲ್ಲರನ್ನೂ ಒಳಗೊಳ್ಳಿಸಿಕೊಳ್ಳುವಂತಹ ಮತ್ತು ಇಲ್ಲಿ ಎಲ್ಲರಿಗೂ ಆಗುವವರು ಇರುವುದು ಗಾಂಧೀಜಿ. ಗಾಂಧೀಜಿ ಅನ್ನೋದು ಒಂದು ಪ್ಲಾಟ್ಫಾರ್ಮಿನ ಹೆಸರು, ಆಯ್ತಾ? ಈ ಪ್ಲಾಟ್ಫಾರ್ಮಿನ ಹೆಸರು ಇಟ್ಟುಕೊಂಡು ಏನಾದ್ರೂ ಮಾಡುದಲ್ಲ, ಯಾವ ವಿಚಾರವನ್ನು ಬೇಕಾದ್ರೂ ಚರ್ಚೆ ಮಾಡಬಹುದು. ನೀವು ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನು ಬೇಕಾದ್ರೂ ಮಾಡಿ, ಅಥವಾ ಇನ್ನು ಯಾರು ಸಾವರ್ಕರ್ ಬೇಕಾದ್ರೂ ಮಾಡಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮಾಡಬಾರದು ಅಂತ ಹೇಳುವಂತದ್ದು ಏನೂ ಇಲ್ಲ. ಅಥವಾ ಭಗತ್ ಸಿಂಗ್ರದ್ದು ಬೇಕಾದ್ರೂ ಮಾಡಿ. ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಜಯಂತಿ ಮಾಡೋದೇ ನಮ್ಮ ಕೆಲಸ ಅಲ್ಲ. ಆ ಜಯಂತಿಯ ಮುಖಾಂತರ ಒಂದು ವೈಚಾರಿಕತೆ ಬೆಳೆಯಬೇಕು.
ಈಗ ಮೊನ್ನೆ ಶ್ರೀಕೃಷ್ಣ ಉಪಾಧ್ಯಾಯರು ಬಂದು ಕೂತಿದ್ದಾರೆ, ನನಗೆ ಬಹಳ ಖುಷಿ ಆಯ್ತು. ಅವರೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಮತಾಂತರದ ಇಶ್ಯೂ ಅನ್ನು. ಆ ಮತಾಂತರದ ಇಶ್ಯೂನ ಬಗ್ಗೆ ನಾವು ತುಂಬಾ ವೈಚಾರಿಕ ಚರ್ಚೆಯನ್ನು ಮಾಡಿದೆವು. ಗಲಾಟೆ ಅಲ್ಲ, ಬೊಬ್ಬೆ ಅಲ್ಲ. ಸಮಸ್ಯೆ ಇದೆ ಅಂತಂದ್ರೆ ಆ ಸಮಸ್ಯೆಯನ್ನು ಸರಿಯಾದ ವಿಚಾರದ ಮೂಲಕ ಪರಿಹರಿಸಬೇಕೇ ಹೊರತು ಅದು ಗಲಾಟೆ ಮಾಡಿ ಬೊಬ್ಬೆ ಹೊಡೆದು ಕುಸ್ತಿ ಮಾಡಿ ಸರಿಯಾಗಲಿಕ್ಕೆ ಆಗುವಂಥದ್ದಲ್ಲ. ಹೀಗೆ ಚರ್ಚೆ ಮಾಡ್ತಾ ಮಾಡ್ತಾನೆ ಒಂದು ಹೊಸ ಅರಿವಿನ ಕಡೆಗೆ ಹೋಗ್ತದೆ ಜೀವನ. ನೋಡಿ, ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕಾದಂಬರಿ ಇದೆ ಕರ್ವಾಲು. ಅದರಲ್ಲಿ ಈ ಹಾರುವ ಓದಿಕೆತವನ್ನು ಬೆನ್ನಟ್ಟಿಕೊಂಡು ಎಲ್ಲರೂ ಹೋಗುದು, ಸಿಗ್ತದೋ ಅಂತ. ನಿಜವಾಗಿ ಹಾರುವ ಓದಿಕೆತ ಇಲ್ಲ, ಅದೊಂದು ಕಾಲ್ಪನಿಕ ಚಿತ್ರಣ. ಹಾಗೆ ಹೋಗಿ ಕೊನೆಗೆ ಕೈಗೆ ಸಿಕ್ಕಿತು ಅಂತ ಹೇಳುವಾಗ ಅದು ಹಾರಿ ಹೋಗ್ತದೆ. ಆದ್ರೆ ಅಷ್ಟು ದೂರ ಯಾನ ಮಾಡಿ ಬಂದಾಗ ಅದರ ಹಿಂದೆಯಿಂದ ಹೋದವರಿಗೆ ಯಾರಿಗೂ ನಿರಾಶೆ ಆಗುವುದಿಲ್ಲ. ಅಷ್ಟು ದೂರ ಹೋದ ಒಂದು ಅನುಭವ ಇದೆಯಲ್ಲ, ಆ ಅನುಭವ ಅವರಿಗೆ ಸಂತೋಷವನ್ನು ಕೊಡ್ತದೆ. ಈ ವೈಚಾರಿಕ ಚರ್ಚೆ ಅನ್ನೋದು ಆ ಚರ್ಚೆಯ ಮುಖಾಂತರ ಒಂದು ಅನುಭವವನ್ನು ಸೃಷ್ಟಿ ಮಾಡಬೇಕು. ಆ ಅನುಭವ ಮನುಷ್ಯ ಸಂಬಂಧಗಳನ್ನು ಬೆಳೆಸುವುದಕ್ಕೆ ಸಾಧ್ಯವಾಗಬೇಕು, ಜೊತೆಗೆ ವೈಚಾರಿಕ ಚಿಂತನೆಯನ್ನು ಬೆಳೆಯಿಸಬೇಕು. ಅದಕ್ಕೆ ಅಲ್ಲಲ್ಲಿ ಈ ರೀತಿಯ ಘಟಕಗಳನ್ನು ಮಾಡಿಕೊಂಡು ಹೋದರೆ ಚೆನ್ನಾಗಿರ್ತದೆ ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿ. ನನಗೆ ಪದೇ ಪದೇ ಬರುವಂತಹ ಪ್ರಶ್ನೆ, ತುಂಬ ಸಲ ಅದಕ್ಕೆ ಉತ್ತರವನ್ನು ಕೊಟ್ಟೆ. ಏನಂದ್ರೆ, ಇದು ನಾವು ರಾಜಕಾರಣಿಗಳನ್ನು ಸೇರಿಸಿಕೊಳ್ಳಬೇಕೋ ಸೇರಿಸಿಕೊಳ್ಳಬಾರದೋ, ರಾಜಕೀಯ ಬೇಕೋ ಬೇಡವೋ ಇತ್ಯಾದಿ. ರಾಜಕೀಯ ಅನ್ನುವಂಥದ್ದು ಉಂಟುಂಟು, ಗರ್ಭಾವಸ್ಥೆಯಿಂದ ಹಿಡಿದದ್ದು ಗೋರಿಯವರೆಗೂ ರಾಜಕಾರಣ ಅನ್ನುವಂಥದ್ದು ಇದೆ. ಅದು ಶ್ರೀಧರ ಬಿಡಿಯವರು ಚೆನ್ನಾಗಿ ಹೇಳ್ತಾರೆ. ಒಬ್ಬ ಓಟ್ ಹಾಕ್ತಾನೆ ಅಂತಂದ್ರೆ ರಾಜಕೀಯ ಇದೆ ಅಂತ ಅದರ ಅರ್ಥ ಅಂತ ಹೇಳುವಂಥದ್ದು. ರಾಜಕಾರಣಿಗಳು ಬೇಡ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಶಕುಂತಳಕ್ಕೆ ಬಂದು ಕೂತಿದ್ದಾರೆ. ರಾಜಕಾರಣಿಗಳು ಬೇಕು. ಯಾಕೆ ಅಂದ್ರೆ ರಾಜಕೀಯ ಅಂತ ಹೇಳುವಂತಹದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಅಗತ್ಯವಾದಂತ ಅಂಗ. ಆದರೆ ಯಾವ ವಿಧಾನದಲ್ಲಿ ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮದು ಸಾಮಾಜಿಕ ಸಂಘಟನೆಯೇ. ಈ ಸಂಘಟನೆಗೆ ರಾಜಕೀಯಾತ್ಮಕವಾಗಿ ಯಾವ ಉದ್ದೇಶಗಳು ಇಲ್ಲ. ಆದರೆ ರಾಜಕಾರಣಿಗಳು ಇದಕ್ಕೆ ಬರಬಹುದು. ಇದರಲ್ಲಿದ್ದವನು ಬೇರೆ ರಾಜಕೀಯ, ನಾನು ಆ ಪಕ್ಷಕ್ಕೆ ಸೇರ್ತೇನೆ ಈ ಪಕ್ಷಕ್ಕೆ ಸೇರ್ತೇನೆ, ಅವನು ಏನ್ ಬೇಕಂತ ಏನ್ ತೊಂದರೆ. ಆದರೆ ಈ ಸಂಘಟನೆಯನ್ನು ರಾಜಕೀಯಾತ್ಮಕವಾಗಿ ಬಳಸಿಕೊಳ್ಳಲಿಕ್ಕೆ ಇಲ್ಲ. ಈಗ ರಾಜಕಾರಣಿಗಳ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡುವ ವಿಧಾನದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗಿದೆ. ಸಮಾಜದ ಸಮಸ್ಯೆಗಳಿವೆ. ನಾನು ಒಂದು ಉದಾಹರಣೆ ಹೇಳ್ತೇನೆ. ನಾನು ರಾಜಕಾರಣಿಗಳು ಕೂಡ ಸಹಮಾನವರಾಗಿ ಈ ವೇದಿಕೆಯಲ್ಲಿ ಇರಬೇಕು. ರಾಜಕಾರಣಿಗಳಾಗಿ ಅಲ್ಲ, ಸಹಜೀವಿಗಳಾಗಿ. ಯಾಕೆ ಅಂದ್ರೆ ಒಬ್ಬ ರಾಜಕಾರಣಿಯ ಸಮಸ್ಯೆ ಹೇಳ್ತೇನೆ ನಾನು. ಒಂದು ಯಾವುದೋ ಸ್ಪೋರ್ಟ್ಸ್ ಕ್ಲಬ್ ಆಯ್ತು. ಸ್ಪೋರ್ಟ್ಸ್ ಕ್ಲಬ್ ಅದು ಹೊನಲು ಬೆಳಕಿನ ಪಂದ್ಯಾಟ ಅಂತ ಆಯ್ತು. ರಾಜಕಾರಣಿ ಹತ್ರ ಹೋದ್ರು, ದುಡ್ಡು ಕೇಳಿ, ದುಡ್ಡು ತಗೊಂಡು. ಅಲ್ಲಿ ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅದಕ್ಕೂ MLA ಹತ್ರ ಹೋದ್ರು ದುಡ್ಡು ತಗೊಂಡು. ಆಮೇಲೆ ಇನ್ನೊಂದು ಏನೋ ಕಂಬಳ, ಅದಕ್ಕೂ MLA ಹತ್ರ ಹೋದ್ರು ದುಡ್ಡು ಕೊಡು. ಎಷ್ಟೊಂದು ದುಡ್ಡು ಕೊಡಬಹುದು ಒಬ್ಬ ರಾಜಕಾರಣಿ. ಹಾಗೆ ದುಡ್ಡು ಕೊಡಬೇಕಾದ್ರೆ ದುಡ್ಡು ಎಲ್ಲಿಂದ ತರಬೇಕು, ಇದನ್ನು ಜನಗಳ ಆಲೋಚನೆ ಮಾಡಬೇಕು. ರಾಜಕಾರಣಿಗಳು ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಜನಗಳಲ್ಲಿಂದ, ರಾಜಕಾರಣಿಗಳಲ್ಲಿಂದ ದುಡ್ಡು ತರುವುದು. ಹಾಗೆ ಮಾಡಿದ ಮೇಲೆ, ತಕೊಂಡು ಬಂದ ಮೇಲೆ ಇವನೇ ಟೀಕೆ ಮಾಡ್ತಾರೆ. ಟೀಕೆ ಮಾಡುವ ನೈತಿಕ ಅರ್ಹತೆ ಇರ್ತದ ಅವಾಗ? ನಿಜವಾಗಿ ಅದು ರಾಜಕಾರಣಿಗಳು ನಮ್ಮಲ್ಲಿ ಸಹಜೀವಿಗಳಾಗಿ ಬಂದು ಅವರ ಸಮಸ್ಯೆಗಳ ಬಗ್ಗೆಯೂ ಕೂಡ ನಾವು ಮಾತನಾಡುವವರಾಗಬೇಕು ಅಂತ ಹೇಳುದು. ನನಗೊಂದು 2-3 ತಿಂಗಳ ಹಿಂದೆ ನಮ್ಮ ಮಾಜಿ MLA ವಸಂತ ಬಂಗೇರ ಮಗಳು ಸಿಕ್ಕಿದ್ರು. ಅವ್ರು ಹೇಳಿದ್ರು, ಚುನಾವಣೆಯಲ್ಲಿ ಸೋತ ಮೇಲೆ ನನಗೆ ಅಪ್ಪ ಸಿಕ್ಕಿದ್ರು. ಅಂದ್ರೆ ಎಷ್ಟೋ ಅಂಶಗಳನ್ನು ಕಳ್ಕೊಳ್ಬೇಕಾಗ್ತದೆ. ಆರೋಗ್ಯದ ಪ್ರಶ್ನೆಯನ್ನು ಕಳ್ಕೊಳ್ಬೇಕಾಗ್ತದೆ. ಇದೆಲ್ಲದರ ಬಗ್ಗೆ ರಾಜಕಾರಣಿಗಳನ್ನು ಕೂಡ ಮನುಷ್ಯರ ಹಾಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗಬೇಕು ಅಂತ ಹೇಳುವಂಥದ್ದು. ಆದ್ರೆ ಅವರಿಗೆ ರಾಜಕೀಯ ಮಾಡಲಿಕ್ಕಿಲ್ಲ. ಈ ಗಾಂಧಿ ವಿಚಾರ ವೇದಿಕೆಯ ಹಿನ್ನೆಲೆಯಲ್ಲಿ ಚಿಂತನೆಗಳನ್ನು ಬೆಳೆಸಿಕೊಂಡು ಅದನ್ನು ನಾನು ರಾಜಕೀಯದಲ್ಲಿ ಬಳಕೆ ಮಾಡ್ಕೊಳ್ತೇನೆ, ಬಹಳ ಸಂತೋಷ ಹಾಗೆ ಮಾಡಿದೆ. ಆ ರೀತಿಯ ಪ್ಲಾಟ್ಫಾರ್ಮ್ ಆಗಬೇಕು ಅನ್ನುವಂಥದ್ದು ನಮ್ಮ ಈ ವೇದಿಕೆಯ ಉದ್ದೇಶ ಇರುವಂಥದ್ದು. ಇದನ್ನು ಹೇಗೆ ಸಂಪರ್ಕಿಸಬೇಕು ಅಂತ ಹೇಳಿ, ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸದಸ್ಯರನ್ನು ಮಾಡಲಿಕ್ಕೆ ಹೋಗುವುದು ಬೇಡ. ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡುವುದೇ ನಮ್ಮ ಉದ್ದೇಶ ಅಲ್ಲ. ಯಾಕೆಂದ್ರೆ ನಾಳೆ ನಾವು ಒಟ್ಟಿಗೆ ನಿಲ್ಲಿಕ್ಕಿಲ್ಲ. ನಮಗೆ ಸಮಾಜದ ವಿವೇಕವಂತವಾದ ವರ್ಗ ಒಂದಷ್ಟು ಜನ ಸೇರಿಕೊಳ್ಳಬೇಕು. ಒಂದಷ್ಟು ಜನ ಸೇರಿಕೊಂಡ ಮೇಲೆ ಈ ವಿಚಾರವನ್ನು ಸಮಾಜಕ್ಕೆ ಕನೆಕ್ಟ್ ಮಾಡುವ ಹಾಗೆ, ಬಹುಶಃ ನಾನು ಅಂದುಕೊಂಡ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಿಧನರಾದ ನಂತರ ಗಾಂಧೀಜಿಯವರನ್ನು ವೈಚಾರಿಕವಾಗಿ ಕನೆಕ್ಟ್ ಮಾಡುವ ಕೆಲಸವೇ ನಡೆದಿಲ್ಲ.
ಇಲ್ಲಿ ನಾನು ಗಾಂಧೀಜಿಯ ಚಿಂತನೆಯನ್ನು ಹೇಳುವುದು ವರ್ತಮಾನದ ಆರ್ಥಿಕ ಪರಿಕಲ್ಪನೆಯನ್ನು ಇಟ್ಟುಕೊಂಡು. ಗಾಂಧೀಜಿಯವರ ಕಾಲಮಾನದ ರಾಜಕೀಯವೇ ಬೇರೆ, ಅದು ಇವತ್ತು ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಆಗ ಬ್ರಿಟಿಷ್ ಗವರ್ಮೆಂಟ್ ಇತ್ತು, ಆ ಕಾಲಮಾನದ ರಾಜಕಾರಣ ಬೇರೆ. ರಾಜಕಾರಣ ಕಾಲಕಾಲಕ್ಕೆ ಬದಲಾಗ್ತಾ ಹೋಗ್ತದೆ, ಸಮಾಜ ಬದಲಾಗುವುದಿಲ್ಲ. ಸಮಾಜ ಅದು ಶಾಶ್ವತವಾದ ಇನ್ಸ್ಟಿಟ್ಯೂಷನ್, ಅದನ್ನು ಸಮಗ್ರವಾಗಿ ಉಳಿಸ್ಕೊಳ್ಬೇಕು. ಇಲ್ಲಿ ಆರ್ಥಿಕವಾಗಿ ನಾವೊಂದು ಗಾಂಧಿ ವನ ಅಂತ ಒಂದು ಪರಿಕಲ್ಪನೆ ಮಾಡಿದ್ವಿ. ಗಾಂಧಿ ವನವನ್ನು ಮಾಡಿದ್ರೆ ಅದರಲ್ಲಿ 1 ಎಕರೆ ಜಾಗ ಯಾರೋ ಒಬ್ರು ಇಟ್ಕೊಂಡ್ರೆ ಅಲ್ಲಿ ಸುಳ್ಯದಲ್ಲಿ ತಯಾರಾಗ್ತಾ ಇದೆ. 1 ಎಕರೆ ಜಾಗದಲ್ಲಿ ಹಲಸಿನ ಮರ ಬೆಳೆಸಿ, ಹಲಸಿನ ಮರ ಬೆಳೆಸಿದ ಮೇಲೆ ಅದರಲ್ಲಿ ನಡುವಲ್ಲಿ ಒಂದು ಅಶ್ವತ್ಥ ಮರವನ್ನು ಹಾಕಿ, ಅದು 2500 ವರ್ಷ ಬರುತ್ತದೆ. ಸುತ್ತಲಿನ ಪರಿಸರಕ್ಕೆ ಆಕ್ಸಿಜನ್ ಅನ್ನು ಹೈಯೆಸ್ಟ್ ಸಪ್ಲೈ ಮಾಡುತ್ತದೆ. ಹಲಸಿನ ಮರದಲ್ಲಿ ಹಲಸಿನಕಾಯಿ ಆಯಿತು, ಯಾರಾದ್ರೊಬ್ಬ ಅಲ್ಲಿ ಬೇಕಾದವರು ಇರ್ತಾರೆ, ಕೋಟಿ ಹಲಸಿನಕಾಯಿ ಅವರು ಹಪ್ಪಳ ಮಾಡಿ ಮಾರಾಟ ಮಾಡಲಿ, ಅದೇ ಗಾಂಧಿಯನ್ ಇಕಾನಮಿಯನ್ನು. ಅಂದ್ರೆ ಗಾಂಧಿಯನ್ನು ವೈಚಾರಿಕವಾಗಿ ಕನೆಕ್ಟ್ ಮಾಡುವ ಕೆಲಸ ಸಾಧ್ಯ ಆಗಬೇಕು ಅಂತ ಹೇಳುವುದು. ಮತ್ತೆ ಇನ್ನೊಂದು ಇದರಲ್ಲಿ ಈ ಧರ್ಮ, ಜಾತಿ, ಜಾತ್ಯತೀತ ಇತ್ಯಾದಿಗಳೆಲ್ಲ ಅದು ಒಂದು ಪ್ರಶ್ನೆಗಳು ನನಗೆ ಪ್ರಮುಖವಾಗಿ ಬಂತು. ಪ್ರತಿಯೊಂದು ಧರ್ಮವೂ ಭಾರತದಲ್ಲಿ ಇದೆ, ಇಲ್ಲ ಅಂತ ಹೇಳಿದ್ರೆ ಅದು ಆಗುದಿಲ್ಲ. ಯಾವುದೂ ಇಲ್ಲ, ಧರ್ಮ ನಿರಪೇಕ್ಷ ಅಂದ್ರೆ ಆಗುದಿಲ್ಲ. ಅದು ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಜೈನರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರೂ ನಮ್ಮ ವೇದಿಕೆಯಲ್ಲಿ ಇರ್ತಾರೆ ಮತ್ತು ಅವರಾಗಿಯೇ ಇರ್ತಾರೆ. ಅದರ ಮೇಲೆ ನಾವು ಪ್ರವೇಶ ಮಾಡಲಿಕ್ಕೆ ಏನೂ ಇಲ್ಲ. ನಾವು ಸಾಧ್ಯವಾದರೆ ಮಾಡುವಂತಹದ್ದು ಏನು ಅಂದ್ರೆ ಪ್ರಾರಂಭದಲ್ಲಿ ಹೇಳಿದೆ, ಒಂದು ಗಾಂಧಿ ಸಂವಾದವನ್ನು ಒಂದು ದೇವಸ್ಥಾನದಲ್ಲಿ ಮಾಡುವ, ಒಂದು ಬಸದಿಯಲ್ಲಿ ಮಾಡುವ, ಒಂದು ಮಸೀದಿಯಲ್ಲಿ ಮಾಡುವ, ಒಂದು ಚರ್ಚಲ್ಲಿ ಮಾಡುವ, ಗಾಂಧಿ ಸಂವಾದವನ್ನು ಮಾಡುವ. ಅವರು ಎಲ್ಲರಿಗೂ ಬೇಕಾದವರೇ, ಅದನ್ನು ಸದ್ಭಾವನೆಯನ್ನು ತಲುಪಿಸುವ ಕೆಲಸವನ್ನು ಮಾಡುವ. ಇನ್ನು ಮೂರನೆಯದಾಗಿ ನಮ್ಮಲ್ಲಿ ಆಧುನಿಕ ಜಗತ್ತಿನಲ್ಲಿ ವಾಟ್ಸಾಪ್, ಫೇಸ್ಬುಕ್, ಟ್ವಿಟ್ಟರ್ ಇದಾದ ಮೇಲೆ ಉಂಟಲ್ಲ, ಮನುಷ್ಯನ ಜೊತೆ ಮಾತಾಡುವ ಪರಿಸ್ಥಿತಿ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಮ್ಮ ಹಳ್ಳಿಗಳಲ್ಲಿ, ಊರಲ್ಲಿ ಮೊದಲೆಲ್ಲ ಇತ್ತು ನೋಡಿ, ಹಾಗೆ ತಿಂಗಳಲ್ಲಿ ಯಾರದಾದ್ರೂ ಒಬ್ಬರ ಮನೆಯಲ್ಲಿ ಒಂದು 15-20 ಜನ ಗಾಂಧಿ ವೇದಿಕೆಯವರು ಅಥವಾ ಆ ಗ್ರಾಮದವರು ಸೇರಿಕೊಂಡು ಯಾವುದಾದ್ರೂ ಒಂದು ಇಶ್ಯೂವಿನ ಬಗ್ಗೆ ಸಂವಾದವನ್ನು ಮಾಡುವುದು. ಹಾಗೆ ಸಂವಾದವನ್ನು ಮಾಡುವಾಗ ಮನುಷ್ಯ ಸಂಬಂಧಗಳು ಬೆಳೀತವೆ, ಚಿಂತನೆಗಳು ಬೆಳೀತವೆ, ಆ ಕುಟುಂಬದವರು ಇನ್ವಾಲ್ವ್ ಆಗ್ತಾರೆ. ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ, ಮಹಿಳೆಯರು ಜಾಸ್ತಿ ಬರುವಾಗೆ ಮಾಡಬೇಕು. ಮಹಿಳೆಯರ ವೈಚಾರಿಕತೆ ಬದಲಾವಣೆ ಆಯಿತು ಅಂತಾದ್ರೆ ಅದು ಸಮಗ್ರವಾಗಿ ಕುಟುಂಬವೇ ಬದಲಾವಣೆ ಆಗ್ತದೆ. ಕುಟುಂಬದಲ್ಲೇ ಉದಾತ್ತ ಮೌಲ್ಯಗಳು ಬರುವುದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳುವುದು. ಮತ್ತು ಇದಕ್ಕೊಂದು ತಾತ್ವಿಕ ಮಹತ್ವವೂ ಇದೆ. ಗಾಂಧೀಜಿ ಒಬ್ಬರೇ ಹೋದದ್ದಲ್ಲ, ಗಾಂಧಿ ಜೊತೆಯಲ್ಲಿ ಕಸ್ತೂರ್ಬಾ ಗಾಂಧಿಯೂ ಇತ್ತು, ರಾಮದಾಸ್ ಗಾಂಧಿಯೂ ಇತ್ತು, ಎಲ್ಲರೂ ಇಡೀ ಕುಟುಂಬವೇ ಹೋದದ್ದು. ಒಬ್ಬರೇ ಎದ್ದುಕೊಂಡು ಹೋಗಿ ಏನು ಮಾಡೋದಲ್ಲ. ಅವ ಏನು ಮಾಡ್ತಾನೆ ಅಂತ ಹೇಳುವಂಥದ್ದು ಕುಟುಂಬದವರಿಗೆ ಗೊತ್ತಿಲ್ಲದ ಪರಿಸ್ಥಿತಿಯೂ ಆಗಬಾರ್ದು. ಪರಸ್ಪರ ಗೊತ್ತಿದ್ದೇ ಒಟ್ಟಾಗಿಯೇ ಮೂವ್ ಆಗಲಿಕ್ಕೆ ಸಾಧ್ಯವಾಗಬೇಕು ಅನ್ನುವಂಥದ್ದು. ಅಲ್ಲಲ್ಲಿ ಈ ಸದ್ವಿಚಾರಗಳನ್ನು ಪ್ರಸಾರ ಮಾಡುವುದು, ಸದ್ವಿಚಾರವನ್ನು ಪ್ರಸಾರ ಮಾಡಲಿಕ್ಕೆ ಇದು ವೇದಿಕೆಯ ಹೆಸರು ಗಾಂಧಿ ಅಂತ ಹೇಳುವುದೇ ಹೊರತು ಗಾಂಧಿ ಒಬ್ಬರೇ ಅಂತ ಅಲ್ಲ. ಹಾಗಾದ್ರೆ ಗಾಂಧೀಜಿಯ ಚಿಂತನೆ ಅದು ಪ್ರಧಾನವಾಗಿ ಇರ್ತದೆ, ಇಲ್ಲ ಅಂತಲ್ಲ. ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಒಬ್ಬರೇ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದಲ್ಲ, ಕೋಟಿಗಟ್ಟಲೆ ಜನ ಸ್ವಾತಂತ್ರ್ಯ ಹೋರಾಟಗಾರರು ಇತ್ತು. ಅವರೆಲ್ಲರಿಗೆ ಸಿಂಬಾಲಿಕ್ ಆಗಿ, ಸಾಂಕೇತಿಕವಾಗಿ ಗಾಂಧೀಜಿಯವರನ್ನು ನಾವು ನಾಯಕ ಅಂತ ತಗೊಳ್ತೇವೆ. ಆ ಪ್ರಾಮುಖ್ಯತೆ ಇದ್ದೇ ಇರ್ತದೆ ಗಾಂಧೀಜಿಯವರು. ಅದರ ಜೊತೆ ಉಳಿದ ಎಲ್ಲರನ್ನೂ ಒಳಗೊಳಿಸಿಕೊಳ್ಳುವ ರೀತಿಯಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗಬೇಕು. ನಮ್ಮ ಮುಂದೆ ಇರತಕ್ಕಂಥ ಸವಾಲು ಬಹಳ ಮಂದಿ ಅಂದುಕೊಳ್ತಾರೆ ನಮ್ಮಲ್ಲಿ ಜಾತಿ ಮತ್ತು ಧರ್ಮಗಳದ್ದೇ ಸವಾಲು. ಅಲ್ಲ, ಜಾತಿ ಮತ್ತು ಧರ್ಮಗಳದ್ದಲ್ಲ. ನಮ್ಮದು ನಿಜವಾದ ಸವಾಲು ನಮ್ಮ ಆರ್ಥಿಕ ರಚನೆಯದ್ದೇ ಸವಾಲು. ಆರ್ಥಿಕ ರಚನೆಯಲ್ಲಿ ಉಂಟಾಗುವ ಸವಾಲು ಅದು ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸಿಕೊಳ್ತಾ ಹೋಗ್ತದೆ. ಹಾಗಾದ್ರೆ ಚಿಕಿತ್ಸೆ ಆಗಬೇಕಾದದ್ದು ಬುಡಕ್ಕೆ. ಈ ಬುಡಕ್ಕೆ ಚಿಕಿತ್ಸೆ ಆಗುವುದನ್ನು ಹೇಗೆ ಮಾಡಬೇಕು? ಎಲ್ಲರೂ ಒಟ್ಟಾಗಿ ಸೇರಿಕೊಂಡೇ ಮಾಡುವುದಕ್ಕೆ ಸಾಧ್ಯವಾಗಬೇಕು. ಯಾವುದೇ ಸಮಾಜದಲ್ಲಿ ಅಹಿತಕಾರಕ ಚಟುವಟಿಕೆಗಳು ನಡೆಯುವುದು ಕೇವಲ 1 ಅಥವಾ 2% ಜನರಿಂದ ಮಾತ್ರ. 98% ಜನರು ಚೆನ್ನಾಗಿ ಇದ್ದಾರೆ. ಈ 98% ಜನರಲ್ಲಿ ಒಂದಷ್ಟು ಮಾತನಾಡಲಿಕ್ಕೆ ಸಾಧ್ಯವಾದರೆ ಅದು ಬಹಳ ಚೆನ್ನಾಗಿ. ಇದು ಸರಿಯಾಗಿ ಮಾತನಾಡುವವರ ಮೌನ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತೆ. ಈಗ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಾನು ಡಾಕ್ಟರ್ ತಾಳ್ತಜಿ ವಸಂತಕುಮಾರ್ ಅವರ ಮನೆಗೆ ಹೋಗಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ನಮ್ಮ ವೇದಿಕೆಗೆ ಸಲಹೆ ಬರಬೇಕು ಅಂತ ಹೇಳಿ. ಸುಳ್ಯದಲ್ಲಿ ಆದಾಗ ಸುಳ್ಯದಲ್ಲಿ ಸುಬ್ರಾಯ ಜೊಕಾಡಿ ಅವರು ಇದ್ದಾರೆ, ಬಾಲಚಂದ್ರ ಗೌಡರು ಇದ್ದಾರೆ, ಈಗ ಸಾಕಷ್ಟು ಜನ ಇದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. ನಮ್ಮ ಈ ಎಕ್ಸ್ಟ್ರೀಮಿಸ್ಟ್ ಸಂಘಟನೆಗಳು ಅಂತಾದ್ರೆ
ಇವರನ್ನೆಲ್ಲ ಅಷ್ಟು ಸುಲಭವಾಗಿ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಬರ್ತೇನೆ ಅಂತ ಹೇಳಿದ್ದು ನಮ್ಮ ಕಾರಣಕ್ಕಾಗಿ ಅಲ್ಲ, ಅದು ನಮಗೆ ಗೊತ್ತಿರ್ಬೇಕು. ಚಿನ್ಮಯ ಕೃಷ್ಣ ಅವರು ಪ್ರಸ್ತಾಪ ಮಾಡಿದ್ರು ಅವರು ಬರ್ತೇನೆ ಅನ್ನೋದ್ರ ಹಿಂದೆ ಇರುವುದು ಗಾಂಧೀಜಿಯವರ ಹೆಸರು, ನಮ್ಮ ಶಕ್ತಿ ಅಲ್ಲ, ಅದು ಗಾಂಧೀಜಿಯವರ ಶಕ್ತಿ. ಆ ಶಕ್ತಿ ಸಮಾಜದ ಹಿತಕ್ಕಾಗಿಯೇ ಇರುವುದು. ನಾವು ಆತ್ಮವನ್ನು ನಂಬ್ತೇವೆ. ನಾನು ಹೇಳೋದೇನೆಂದ್ರೆ, ನಾವು ಮಾಡಿದ ಕೆಲಸ ಬೇರೆ ಏನಲ್ಲದಿದ್ರು ಗಾಂಧೀಜಿಯವರ ಆತ್ಮಕ್ಕಾದ್ರೂ ಸಮಾಧಾನವನ್ನು ಕೊಡಬೇಕು, ಸಂತೋಷವನ್ನಲ್ಲದೇ ಇದ್ರು ಸಮಾಧಾನವನ್ನಾದ್ರೂ ಕೊಡಬೇಕು. ಅಷ್ಟರ ಮಟ್ಟಿಗೆ ನಾವು ಕೂಡ ನಮ್ಮ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕಾದಂತ ಅವಶ್ಯಕತೆ ಇದೆ. ಇದೊಂದು ಬ್ರಾಡರ್ ಪ್ಲಾಟ್ಫಾರ್ಮಿನ ಒಂದು ಪ್ರಸ್ತಾವನೆ. ಮುಂದೆ ಏನಾದರೂ ಪ್ರಶ್ನೆಗಳಿದ್ರೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಕಾರ್ಯಕ್ರಮದ ಕೊನೆಗೆ ಸಂವಾದ ಅಂತ ಇದೆ, ಆಗ ತಾವೆಲ್ಲ ಅದರಲ್ಲಿ ಭಾಗವಹಿಸಬೇಕು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕ ಡಾಕ್ಟರ್ ಕಾಳತಗಿ ವಸಂತಕುಮಾರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು. ನಮ್ಮ ನಡುವಿರುವ ಬಹಳ ದೊಡ್ಡ ವಿದ್ವಾಂಸರು, ಇಂಗ್ಲಿಷ್ ಸಾಹಿತ್ಯದ ಒಂದು ದೊಡ್ಡ ವಿಮರ್ಶಕರಿದ್ದಾರೆ, ಜಾನ್ಸನ್ ಅವರನ್ನು ಮಾತು ಹೇಳ್ತಾರೆ. ಇಬ್ಬರು ಎರಡು ರೀತಿಯ ವಿಮರ್ಶಕರಿದ್ದಾರೆ. ಒಬ್ಬರು ಕೃತಿಯನ್ನು ಪರಿಚಯಿಸ್ತಾ ಸ್ವತಃ ಅವರ ವೈದುಷ್ಯವನ್ನು ಪ್ರಕಾಶಗೊಳಿಸುವುದು, ಮತ್ತೆ ಒಂದು ವರ್ಗದ ವಿಮರ್ಶಕರು ಹಿನ್ನೆಲೆಯಲ್ಲಿ ತಾವು ಇದ್ದುಕೊಂಡು ಕೃತಿಯನ್ನು ಕೃತಿಕಾರರನ್ನು ಬೆಳಗಿಸುವುದು. ಕಾಳತಗಿಯವರು ಈ ಎರಡನೆಯ ವರ್ಗದ ಬಹಳ ಅಪರೂಪದ ವಿಮರ್ಶಕರಲ್ಲಿ ಒಬ್ಬರು. ಅವರು ಈಗ ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಅವರಿಗೆ ವಿನಂತಿಸಿದರು. ವೇದಿಕೆಯ ಸಂದರ್ಭದಲ್ಲಿ ಅಧ್ಯಕ್ಷರಿರುವ ಸನ್ಮಿತ್ರ ಅವರೇ, ಎಲ್ಲ ಆಗಮಿಸಿದ ಬಂದಿದೆ. ನನ್ನ ಅಕ್ಕ ಶಂಕರಪ್ಪ ಕೂಡ ಬಂದಿದ್ದಾರೆ, ಇದ್ದಾರೆ. ಒಳ್ಳೆ ತೂಕದ ಸಭೆ ನನ್ನ ಎದುರಿಗೆ, ಅದರ ಅರಿವು ನನಗೆ ಪೂರ್ತಿಯಾಗಿದೆ. ಸಾಮಾನ್ಯ ಶಿವರ ಬಗ್ಗೆ ನಾನು ಎರಡು ಮಾತು ಹೇಳಿ ಮುಂದುವರಿದೆ. ಅವರ ಹಿರಿಯರು, ಅವರ ಹಿನ್ನೆಲೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ದೇಶದ ಬಿಡುಗಡೆಯ ಸಂದರ್ಭದಲ್ಲಿ ಸಕ್ರಿಯವಾದ ಒಂದು ನಾನು ರಾಜಕಾರಣಕ್ಕೆ ಸರಿಯೇ ಇಲ್ಲ, ಸಕ್ರಿಯವಾದ ಚಳವಳದ ಸ್ವರೂಪ ನಡೆದಾಗ ನಮ್ಮ ಜಿಲ್ಲೆಯಲ್ಲಿ ಬೆರಗಣಿಕೆ ಮಂದಿ ಅದರಲ್ಲಿ ಭಾಗವಹಿಸಿದರು. ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ಲ ನಮ್ಮ ಜಿಲ್ಲೆ. ಹಾಗೆ ನೋಡಿದರೆ ಬಹಳ ವರ್ಷದ ಹಿಂದೆ, ಕಳೆದ ಒಂದೂವರೆ ಶತಮಾನಗಳ ಹಿಂದೆ ಸಣ್ಣ ಘಟನೆ ಹೇಳ್ತಾನೆ. ಬ್ರಿಟಿಷರ ವಿರುದ್ಧ ಒಂದು ಕಲ್ಯಾಣತನ ಕಾಟಕ ಆಗಿದೆ ಅಂತ ನೋಡಿ, ಹೊರಗಿನ ಒಂದಷ್ಟು ಮಂದಿ ಈ ಕಡೆ ಬಂದು ಇಲ್ಲಿ ತನಕ ಬಂದು ಪುತ್ತೂರು ದಾಟಿಕೊಂಡು ಬಂದು ಮುಂದಕ್ಕೆ ಈ ಸುಮ್ಮನೆ ಒಂದು ಕುತೂಹಲಕ್ಕೆ ಒಬ್ಬ ಇತಿಹಾಸ ವಿದ್ಯಾರ್ಥಿಯಾಗಿ ಯಾರಾದರೂ ಸಂಶೋಧನೆ ಮಾಡಿದರೆ ಇದರಲ್ಲಿ ಭಾಗವಹಿಸಿದ ಒಕ್ಕಲು ಮಕ್ಕಳಾಗಲಿ, ಬಡವ ಬಂಧುಗಳಾಗಲಿ, ಇವರ ಮಾನದಲ್ಲಿ ನಮ್ಮ ಸಮಾಜದ ಕಥಿತ ಮೇಲ್ವರ್ಗಗಳು ಭಾಗವಹಿಸಿದ್ದು ಕಾಣ ಸಿಗುವುದಿಲ್ಲ. ಅಪವಾದ ಇದೆ, ಒಂದು ಹೆಸರು ಸಿಗ್ತದೆ. ಬೆಳಕಿರದ ಮನೆತನಕ್ಕೆ ಸಂಬಂಧಪಟ್ಟ ಒಬ್ಬರ ಹೆಸರಿದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ, ಆದರೆ ಬಹಳ ಕಡಿಮೆ ಇದೆ. ಯಾಕೆ ಹೀಗಾಯಿತು? ಉಳಿದ ಕಡೆಗಳಲ್ಲಿ ನಡುವಷ್ಟು ಪ್ರಮಾಣದಲ್ಲಿ ಯಾಕೆ ನಮ್ಮಲ್ಲಿ ನಡೆಯಲಿಲ್ಲ ಎನ್ನುವ ಪ್ರಶ್ನೆಯನ್ನು ಕೂಡ ನಾವು ಹಾಕೊಳ್ಳಬೇಕಾಗ್ತದೆ. ನಾವು ಅಷ್ಟೊಂದು ಕೇವಲ ನಾನಾಯಿತು, ನನ್ನ ಜಗತ್ತಾಯಿತು, ನನ್ನ ಲೋಕ ಆಯಿತು ಅಂತ ಇರುವ ಸ್ವಾರ್ಥಿಗಳಾಗಿದ್ದರೆ, ಅಥವಾ ಒಂದು ನೇತೃತ್ವ ಯಥಾರ್ಥನ ನಮ್ಮಲ್ಲಿ ಇಳಿದು ಹೋಯಿತೆ, ಇವೆಲ್ಲ ಸಾಂಸ್ಕೃತಿಕವಾದ
ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಕಾಣಿಸ್ತವೆ. ಈ ಒಟ್ಟು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಔಚಿತ್ಯ ಇದೆ ಅಂತ ನಾನು ನಂಬಿಕೊಂಡಿದ್ದೇನೆ. ಗೆಳೆಯ ಅರವಿಂದ್ರ ಹೇಳಿದ ಹಾಗೆ ಇಲ್ಲಿ ರಾಜಕೀಯ ಬರಬಾರ್ದು, ರಾಜಕಾರಣ ಇರಬಾರ್ದು. ಈ ಶಕುವಂತ ಬರ್ತಾರೆ ಅಂತಂದರೆ ರಾಜಕೀಯ ಬರ್ತದೆ ಅಂತ ಅರ್ಥ ಅಲ್ಲವೇ ಅಲ್ಲ. ಅವರು ಬರ್ತಾರೆ, ಸಾಮಾಜಿಕವಾಗಿ ಬರ್ತಾರೆ. ನಿಮ್ಮ ಜೊತೆ ಹಂಚಿಕೊಳ್ತೇನೆ ನಾನು. ನನ್ನ ಬದುಕಿನಲ್ಲಿ ಒಂದು ಅತ್ಯಂತ ದುರ್ಬಲ ಸನ್ನಿವೇಶದಲ್ಲಿ ನಮ್ಮನ್ನು ಒಡನಾಡಿಯನ್ನು ಕಳ್ಕೊಂಡ ಸನ್ನಿವೇಶದಲ್ಲಿ ನನ್ನ ಹತ್ತಿರ ಬಂದು ಕುಳಿತಾಗೋದು ಎಮ್ಮೆಗೆ ಆಗಿರ್ತದೆ. ಅವ್ರು ಬರಬೇಕಾದ ಅಗತ್ಯ ಇರಲಿಲ್ಲ, ಎಮ್ಮೆಗೆ ಆಗಿ ಅವ್ರು ಬಂದದ್ದು ಅಲ್ಲ. ನನ್ನ ಹತ್ತಿರ ಕೂತು ಅರ್ಧ ಗಂಟೆ ನನ್ನ ಸಮಾಧಾನ ಹೇಳಿ, ನಿಮ್ಮ ನೋವೇನು ಅದನ್ನೇ ನಾನು ಅನುಭವಿಸಿದಾಕೆ ಅಂತ ಅವರು ಹೇಳಿ ಹೋಗೋದು ನನಗೆ ಇವತ್ತಿನ ನೆನಪಿದೆ. ಇದು ನನ್ನ ಸಾಮಾಜಿಕತೆ ಅಂತ ಕರೀತಾರೆ. ಅಂದರೆ ಈ ತರಹದಲ್ಲಿ ನಾವು ಅದನ್ನು ನೋಡಬೇಕು ಅನ್ನೋದನ್ನು ಗೆಳೆಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತೇನೆ. ಈ ಅಧಿಕೃತವಾಗಿ ಉದ್ಘಾಟನೆಯ ಸಂದರ್ಭ ಇದಾದ್ದರಿಂದ ನಮ್ಮ ಪುತ್ತೂರಿನ ಪರಿಸರದ ಹಿನ್ನೆಲೆಯಲ್ಲಿ ನಾವು ಗಾಂಧೀಜಿಯವರನ್ನು ಹೇಗೆ ನೋಡಿದೆವು, ಹಿಂದೆಲ್ಲ ಹೇಗೆ ಕಂಡುಕೊಂಡೆವು ಎನ್ನುವುದನ್ನು ಕೂಡ ನಮ್ಮಲ್ಲಿ ಒಂದು ದಾಖಲೆಯ ರೀತಿಯಲ್ಲಿ ನಾವೆಲ್ಲವೂ ಕೂಡ ಪ್ರಮಾಣಬದ್ಧಗೊಳಿಸುವುದರ ಅವಶ್ಯಕತೆ ಕೂಡ ಇದೆ ಎನ್ನುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲೇ ನಮ್ಮ ಪಕ್ಕದಲ್ಲೇ ಗಾಂಧಿ ಕಟ್ಟೆ ಇದೆ. ನಮ್ಮ ಸಂಮಿತ್ರ ಪುರಂದರ ಭಟ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಬೇಕಾಯಿತು, ಅದನ್ನು ಉಳಿಸಿಕೊಳ್ಬೇಕಾಗುತ್ತೆ. ಏನೇನೋ ಕಾರಣಗಳಿಗಾಗಿ ಅದನ್ನು ತೆಗೆಯುವಂತಾಗಿತ್ತು. ಅದಕ್ಕೊಂದು ಹಿನ್ನೆಲೆ ಇದೆ, ಅತ್ಯಂತ ಪ್ರಬಲವಾದ ಹಿನ್ನೆಲೆ ಇದೆ. ಕೊಡಿ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ. ಈಗ ನಮ್ಮ ಪಕ್ಕದ ಕೊಡಗಿನಲ್ಲಿ ಒಂದು ಸುಂಟಿಕೊಪ್ಪ ಅಂತ ಒಂದು ಊರಿದೆ, ಸಣ್ಣ ಊರು. ಆ ಸುಂಟಿಕೊಪ್ಪದಿಂದ ಆಚೆಗೆ ಗುಂಡುಗುಟ್ಟಿ ಅಂತ ಒಂದು ಪ್ರದೇಶ ಇದೆ. ಗುಂಡುಗುಟ್ಟಿ ಮಂಜುನಾಥ ಏನವರು ಬಹಳ ಪ್ರಸಿದ್ಧ ಅವರು ಆ ಕಾಲದಲ್ಲಿ. ಅವರ ಮನೆಗೆ ನಾನು ಹೋಗಿದ್ದೆ ಒಂದು 7 ವರ್ಷಗಳ ಹಿಂದೆ ಹೋಗಿದ್ದೆ. ಅವರ ಕುಟುಂಬ ತೆಗಿತಾರೆ. ಈಗ ಅಲ್ಲಿ ಯಾವುದೋ ಒಬ್ಬರು ವೈದ್ಯರು ನೋಡಿಕೊಂಡಾಗ ಅವ್ರಿಗಾಗಿಲ್ಲ. ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟಡ ಕಟ್ಟಿಸಿದ್ದಾರೆ. ಆ ಕಟ್ಟಡ ಕಟ್ಟಿಸಿದರೆ ಅದನ್ನು ನಾವು ಸಾಮಾನ್ಯ ಆಡು ಮಾತಿನಲ್ಲಿ ಕೊಟ್ಟಗೆ ಅಂತ ಕರೀತೇವೆ. ಕೊಟ್ಟಗೆ ಮನೆಗೊಂದು ಕೊಟ್ಟಿಗೆ ಉಪಕಟ್ಟಡ. ಆ ಉಪಕಟ್ಟಡದ ಮಹಡಿಯ ಮೇಲೆ ನಮ್ಮ ಕಾರಂತರು ಹೋಗಿ ಕುಳಿತರೆ ಒಂದು ವಾರ ಆಗಿ ಕುಳಿತರೆ ಒಂದು ಕಾರಂತರು ಸಿದ್ಧಪಡಿಸ್ಕೊಂಡು ಬರ್ತಾ ಇದ್ರು. ಕಾರಂತರು ಬರೀತಾರೆ ಅದ್ರ ಬಗ್ಗೆ. ಕಾರಂತರಿಗೆ ಮತ್ತು ಮಂಜುನಾಥರಿಗೆ ತುಂಬ ಆತ್ಮೀಯತೆ ಇತ್ತು. ನಾನೀಗ ಪ್ರಸ್ತಾಪ ಮಾಡ್ತಾ ಇರುವುದು ಅದಲ್ಲ, ಆ ಮನೆಗೆ ಗಾಂಧೀಜಿಯವರು ಹೋದಂಥ ಒಂದು ಸಂದರ್ಭ. ನೀವು ನಿಮ್ಮಲ್ಲಿ ಸಾಹಿತ್ಯದ ಒಲವಿರುವವರಿಗೆ ಕೊಡಗಿನ ಗೌರಮ್ಮ ಎನ್ನುವ ಹೆಸರು ನೀವು ಕೇಳಿರ್ತೀರಿ. ಆ ಕೊಡಗಿನ ಗೌರಮ್ಮ ಅವರ ಗಂಡ ಈ ಮಂಜುನಾಥಯ್ಯನವರಲ್ಲಿ ಮ್ಯಾನೇಜರ್ ಆಗಿದ್ದರು, ಎಸ್ಟೇಟ್ ಮ್ಯಾನೇಜರ್ ಆಗಿದ್ದರು. ಅವರ ಮೆಡತಿ ಈ ಗೌರಮ್ಮ. ಆಕೆ ಆ ಕಾಲದಲ್ಲಿ ತುಂಬ ತುಂಬ ಪ್ರಗತಿಪರವಾದ ಮನೋಧರ್ಮವುಳ್ಳ ಮಹಿಳೆ. ಆಮೇಲೆ ಅದಕ್ಕೆ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಅವರ ಗಂಡ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಅವ್ರ ಮಗ ವಸಂತ ಅಂತ ಇತ್ತೀಚೆಗೆ ತೀರ್ಕೊಂಡು ಮಡಿಕೇರಿಯಲ್ಲಿ ಅವರು ಮಾತಾಡಿಸಿದ್ರು, ಗೌರಮ್ಮ ಅವರ ಮಗ. ಈ ಗೌರಮ್ಮ ಗಾಂಧೀಜಿಯವರು ಹೋದಾಗ ಅವರಿಗೆ ತನ್ನ ಬಳಿಯಿದ್ದ ಎಲ್ಲ ಆಭರಣಗಳನ್ನು ಕಳಚಿ ಕೊಡುವಂಥ ಒಂದು ಸಂದರ್ಭ. ಗಾಂಧೀಜಿ ಕೇಳ್ತಾರೆ, ನೀನು ನಿನ್ನ ಗಂಡನ ಒಪ್ಪಿಗೆ ಪಡೆದಿದ್ದೀಯಮ್ಮ ಅಂತ ಕೇಳ್ತಾರೆ. ನೋಡಿ, ಇಲ್ಲಿಯ ಒಂದು ವಿರೋಧಾಭಾಸವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ, ಮಹಿಳೆಯರ ಹಕ್ಕಿನ ಬಗ್ಗೆ ಅದಮ್ಯವಾಗಿ ಅದನ್ನು ಎತ್ತಿ ಹಿಡಿದವರು ಗಾಂಧೀಜಿಯವರು. ತನ್ನ ಮೈ ಮೇಲಿನ ಆಭರಣವನ್ನು ಕಳಚಿ ಒಬ್ಬಾಕೆ ಮಹಿಳೆ ಕೊಡುವಾಗ ಗಾಂಧೀಜಿ ಮೊದಲು ನೆನಪಾಗುವುದು ಏನಂತಂದರೆ ತನ್ನ ಗಂಡನ ಒಪ್ಪಿಗೆ ಪಡ್ಕೊಂಡಿದ್ದಾಳ ಆಕೆಗೆ. ಇದರಲ್ಲಿ ದಾಖಲೆ ಆದಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಅವರು ಅದನ್ನೆಲ್ಲ ಕೊಡ್ತಾರೆ. ಅಲ್ಲಿ ಒಂದು ಫೋಟೋ ಕೂಡ ಇದೆ ಆ ಮನೆಯಲ್ಲಿ, ಇವತ್ತಿಗೂ ಇದೆ, ಗಾಂಧೀಜಿ ಕೂತ್ಕೊಂಡಂಥದ್ದು. ಆ ಫೋಟೋ ಗುರುಗುಟ್ಟಿಯವರ ಮನೆಯಲ್ಲಿ ಇದೆ, ಈಗಲೂ ಕೂಡ ಇದೆ. ನಾನು ಹೋದಾಗಲೂ ಕೂಡ ಇತ್ತು. ಈ ಒಂದು 7 ವರ್ಷ 10 ವರ್ಷ ಹಿಂದೆ ನಾನು ಹೋದದ್ದು. ಇಲ್ಲಿಗೆ ಬಂದರೆ ನೀವು ಇಲ್ಲಿ ನಮ್ಮ ಪುತ್ತೂರಿನ ಸಂದರ್ಭಕ್ಕೆ ಬಂದರೆ ಪುತ್ತೂರಿಗೆ ಗಾಂಧೀಜಿಯವರು ಬಂದ ಬಗ್ಗೆ, ಮಂಗಳೂರು ಪರಿಸರದಲ್ಲಿ ಗಾಂಧೀಜಿಯವರು ಸುತ್ತಾಡಿದ ಬಗ್ಗೆ, ಮತ್ತು ನಮ್ಮ ಜಿಲ್ಲೆಗೆ ಗಾಂಧೀಜಿಯವರ ಬೇಡಿಕೆಯ ಬಗ್ಗೆ ಎಲ್ಲ ಒಂದು ಒಳ್ಳೆಯ ಕಾದಂಬರಿ ಬಂದಿದೆ ಕನ್ನಡದಲ್ಲಿ. ಗಾಂಧಿ ಬಂದ ನಾಗವೇಣಿ ಅವರು ಬಂದಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯ ಹುಡುಗಿಯವರು ಪ್ರಕಟಿಸಿದ್ದಾರೆ ಕಾದಂಬರಿಯನ್ನು. ನಾಗವೇಣಿಯವರದ್ದು ಗಾಂಧಿ ಬಂದ ಓದಿ ಒಂದು ಸಲ. ಗಾಂಧೀಜಿ ಬಂದಾಗ ಹೇಗೆ ಒಂದು ಮೌಲ್ಯಾಂತರಗಳಾಗ್ತಾ ಹೋಗುವುದು, ಸಾಮಾಜಿಕವಾಗಿ ಮೌಲ್ಯಾಂತರಗಳಾಗ್ತಾ ಹೋಗುವುದು. ಗಾಂಧೀಜಿಯವರು ಹೇಗೆ ಅಂತಂದರೆ ಯಾವ ಊರಿಗೆ ಹೋದಾಗಲೂ ಕೂಡ, ಇವರು ಉಡುಪಿಗೆ ಹೋಗ್ತಾರೆ, ಉಡುಪಿಗೆ ಹೋದಾಗಲೂ ಕೂಡ ಅವ್ರು ಕೇಳುವ ಮೊದಲ ಪ್ರಶ್ನೆ ಅಂತಂದರೆ, ಈ ದೇವಾಲಯದಲ್ಲಿ ಎಲ್ಲರಿಗೂ ಪ್ರವೇಶ ಇದೆಯಾ,
ಇದ್ರೆ ನಾನು ಹೋಗ್ತೇನೆ, ಇಲ್ಲಿದ್ರೆ ನಾನು ಹೋಗುವುದಿಲ್ಲ ಅಂತ. ಆಮೇಲೆ ನಡೆದಿರಬಹುದು, ನಾನು ವಿವರಿಸಬೇಕಾಗಿಲ್ಲ ನನಗೆ. ಗಾಂಧೀಜಿ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭ ಹಾಗಿತ್ತು. ಅಲ್ಲಿ ಆಗ ಸವರ್ಣೀಯರಿಗೆ ಮಾತ್ರ ಪ್ರವೇಶ ಇದ್ದ ಸಂದರ್ಭ. ಗಾಂಧೀಜಿ ಅಲ್ಲಿಗೆ ಹೋಗುವುದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೀವು ಅಂತಹ ಕೃತಿಗಳನ್ನು ಓದುವುದರ ಮೂಲಕ ಕೂಡ ಒಂದು ಭಾವ ಶ್ರೀಮಂತಿಕೆಯನ್ನು ಪಡೆಯಲಿಕ್ಕೆ ಕೂಡ ಸಾಧ್ಯ ಇದೆ ಎನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ. ಬಹಳ ಮಹತ್ವದ ಒಂದು ಘಟನೆ ಪುತ್ತೂರಿನಲ್ಲಿ ನಡೀತದೆ. ಬಹಳ ಮಹತ್ವದ ಒಂದು ಸಾಂಸ್ಕೃತಿಕ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇಲ್ಲಿ ಬಾಲವನ ಅಂತಿದ್ರೆ, ಬಾಲವನದಲ್ಲಿ ಕಾರಂತರು ಬಹಳ ಕಾಲ ಇತ್ತು, ಶಿವರಾಮ್ ಕಾರಂತರು. ಆ ಬಾಲವನದ ಪ್ರದೇಶಕ್ಕೆ ಮೊಳಡೇಶ್ವರಾಯರು ಮತ್ತು ಆ ಕಾಲದ ಹಿರಿಯರೆಲ್ಲ ಸೇರಿಕೊಂಡು ಅವರನ್ನು ಇಲ್ಲಿ ಆಹ್ವಾನಿಸಿದರು. ಇಲ್ಲೆಲ್ಲ ಸಹಕಾರ ಸಂಘಗಳ ಒಂದು ಪಿತಾಮಹ ಅಂತ ನಾವು ಮೊಳಹಳ್ಳಿಯನ್ನು ಕರಿತೇವೆ. ಆ ಮೊಳಹಳ್ಳಿ ಶಿವರಾಯರ ಜೊತೆಗೆ ಕಾರಂತರು ಈ ಹಳ್ಳಿಗಳಿಗೆಲ್ಲ ಸುತ್ತಾಡ್ತಾರೆ. ಗಾಂಧೀಜಿ ಯಾವುದನ್ನು ಗ್ರಾಮ ಸ್ವರಾಜ್ಯ ಅಂತ ಕರೀತಾರಲ್ಲ, ಆ ಹಿನ್ನೆಲೆಯಲ್ಲಿ ಈ ಅಂಶಕ್ಕೆ ಬಹಳ ಮಹತ್ವ ಇದೆ, ಬಹಳ ಮಹತ್ವ ಇದೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಇದು ಸ್ಮೃತಿ ಪಟಲದಿಂದ ಅಂತ ತನ್ನ ಆತ್ಮಚರಿತ್ರೆಯನ್ನು ಕಾರಂತರು ಬರೆದಿದ್ದಾರೆ. ಅದರಲ್ಲಿ ದಾಖಲಾದ ಅಂಶವನ್ನು ನಾನು ಹೇಳ್ತಾ ಇದ್ದೇನೆ. ಯಾವುದನ್ನು ನಾನು ರಂಗು ಮಾಡುವುದಕ್ಕಾಗಿ ಸೇರಿಸ್ತಾ ಇಲ್ಲ. ಕಾರಂತರು ಪತ್ರ ಬರೀತಾರೆ ಗಾಂಧೀಜಿಯವರಿಗೆ. ಕಾರಂತರು ಒಂದು ಪ್ರಸ್ತಾಪ ಏನು ಮಾಡ್ತಾರೆ ಅಂತಂದರೆ, ನನ್ನ ಬಳಿ 3 ಬಾಲ ವಿಧೇಯರಿದ್ದಾರೆ. ಇಲ್ಲಿ ಅವರನ್ನು ಏನು ಮಾಡಬಹುದು, ಅವರ ಬದುಕನ್ನು ಅವರು ಕಟ್ಟಿಕೊಳ್ಳುವುದಕ್ಕೆ ಏನು ಮಾಡಬಹುದು ಅಂತ ಗಾಂಧೀಜಿಯವರಿಗೆ ಸಲಹೆ ಕೊಡಬೇಕು ಅಂತ ಶಿವರಾಮ್ ಕಾರಂತರು ಗಾಂಧೀಜಿಯವರಿಗೆ ಪತ್ರ ಬರೀತಾರೆ. ಪುತ್ತೂರಿಂದ ಒಂದು ಲೆಟರ್ ಹೋಗ್ತಾರೆ ಗಾಂಧೀಜಿಯವರಿಗೆ. ಗಾಂಧೀಜಿಯವರು ಉತ್ತರ ಬರ್ತಾರೆ. ಗಾಂಧೀಜಿಯವರು ಏನು ಬರೀತಾರೆ ಅಂತಂದರೆ, ನಿಮ್ಗೆ ಆಶ್ಚರ್ಯ ಅಂತ ಅನಿಸ್ಬೋದು, ತುಂಬ ಆಶ್ಚರ್ಯ ಆಗಬಹುದು. ಗಾಂಧೀಜಿ ಏನು ಬರೀತಾರೆ ಅಂತಂದರೆ, ಅದಂದರೆ ಗಾಂಧೀಜಿಯವರಂತ ಗಾಂಧೀಜಿ ಅಂತ ಹೇಳಿದ್ರೆ ವ್ಯಂಗ್ಯದಲ್ಲಿ ನಾನು ಕಳ್ತಾ ಇಲ್ಲ. ಅದು ನಿಜವಾಗಿ ವ್ಯಂಗ್ಯದಲ್ಲಿ ಹೇಳಿದ್ರು ಅಡ್ಡಿ ಇಲ್ಲ. ಗಾಂಧೀಜಿ ಅದನ್ನು ಕೇಳಿಸಿಕೊಳ್ಳಲಿಕ್ಕೆ ಸ್ಫೋಟರಾಗಿದ್ದಂಥವ್ರೆ ಬೇರೆ. ಗಾಂಧೀಜಿ ಏನು ಬರೀತಾರೆ ಅಂತಂದರೆ, ಅವರು ರಾಮನಾಮ ಜಪ ಮಾಡ್ತಾ ಅಂದರೆ ಭಜನೆ ಮಾಡ್ತಾ ಯಾವುದೋ ಆಶ್ರಮದಲ್ಲಿ ಇರಲಿಲ್ಲ. ಇದು ವಿಶ್ವವಿದ್ಯಾಲಯ ಗಾಂಧೀಜಿ ಕೊಟ್ಟ ಉತ್ತರ ಕಾರಂತರಿಗೆ. ಆ ಕ್ಷಣದಲ್ಲಿ ನನ್ನ ಅಂತರಂಗದಲ್ಲಿ, ಇದು ಕಾರಂತರ ಬರವಣಿಗೆ, ಆ ಕ್ಷಣದಲ್ಲಿ ನನ್ನ ಅಂತರಂಗದಲ್ಲಿ ಗಾಂಧೀಜಿಯವರ ಬಗೆಗಿದ್ದ ಆ ಉನ್ನತವಾದ ಕಲ್ಪನೆ ಎಲ್ಲವೂ ಕೂಡ ಅದು ನಷ್ಟವಾಗಿತ್ತು. ಅಲ್ಲ, ಅಷ್ಟಾಗಿ ಕೂಡ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಧಿಕ್ಕರಿಸುವುದಿಲ್ಲ ಕಾರಂತರು, ಅದನ್ನು ಗಮನಿಸಿ. ಆದರೆ ಆ ಮನೋಧರ್ಮ ಇದೆಯಲ್ಲ, ಆ ಮನೋಧರ್ಮ, ಈಗ ನಾವು ಗಾಂಧಿ ತಾತನನ್ನು ಹಾಗಾದರೆ ಬಹಳ ಪತ್ರಿಗಾಮಿ ಅಂತ ಕಲಿಯೋದ್ರೆ ಅವರು ಆ ಸದೇಶ ಕಾರಂತರು ಆ ಎಲ್ಲ ಮದುವೆ ಮಾಡಿಸ್ತಾರೆ. ಇಂಪಾರ್ಟೆಂಟ್ ಅಂತ ಅದನ್ನು ಬರೀತಾರೆ ಕಾರಂತರು. ನಾನು ಮುಂದೆ ಸುದೈವಶಾತ್ ಅವರೆಲ್ಲರಿಗೂ ಮದುವೆ ವಿವಾಹ ಆಗ್ತದೆ. ನೋಡಿ, ಒಬ್ಬರು ಅಕ್ಕದಾಸರು ಅಂತ ಹೇಳಿ ಶಿರಸಿ ಅಕ್ಕದಾಸರನ್ನು, ಬಹಳ ಪ್ರಸಿದ್ಧ ಅಕ್ಕದಾಸ ಹೇಳಿದರು. ಅವರು ವಿಧವಾ ಪುನರ್ವಿವಾಹ ಕಾರಂತರಿಗೆ ಅವರನ್ನು ಕೋಟ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅಕ್ಕದಾಸರು ಏನು ಮಾಡಿದರು ಅಂತಂದರೆ, ವಿಧವಾ ಪುನರ್ವಿವಾಹ ಬಾಲ್ಯಕಾಲದಲ್ಲಿ ಪಾಪ ಗಂಡನ್ನು ಕಳ್ಕೊಂಡವರಿಗೆ ಇಡೀ ಬದುಕು ಅವರಿಗೆ ಅವರ ಮುಂದಿರ್ತದೆ. ಅವರನ್ನು ನೀವು ಯಾವುದೋ ಕೇಶಮುಂಡನ್ನು ಮಾಡಿ ಭಜನೆ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು ಎಷ್ಟು ಕ್ರೌರ್ಯ, ಎಷ್ಟು ಒಂದು ನಾವು ತಲೆ ತಪ್ಪಿಸಬೇಕಾದಂಥ ಒಂದು ವಿಚಾರ ನೋಡಿ. ಅದು ಜಸ್ಟ್ ಇಮ್ಯಾಜಿನ್. ಅಕ್ಕದಾಸರು ಸ್ವತಃ ಒಬ್ಬ ವಿಧವೆಯನ್ನೇ ಮದುವೆ ಆಗ್ತಾರೆ. ಅದು ಅಕ್ಕದಾಸರಿಗೆ 2ನೇ ವಿವಾಹ ಆಗಿರಲಿಲ್ಲ. ಅಕ್ಕದಾಸರು ಒಬ್ಬ ಬಾಲ ವಿಧವೆಯನ್ನೇ ಮದುವೆಯಾಗಿ ಆ ಅಂಶವನ್ನು ಪ್ರತಿಪಾದನೆ ಮಾಡ್ತಾರೆ. ಇದನ್ನು ಕೂಡ ಕಾರಂತರು ದಾಖಲಿಸ್ತಾರೆ ಅದೇ ಸಂದರ್ಭದಲ್ಲಿ. ಹೀಗೆ ನಮಗೆ ವೈರುಧ್ಯಗಳ ನಡುವೆ ನಾವು ಗಾಂಧೀಜಿಯವರಿಗೆ ಮುಖಾಮುಖಿಯಾಗುವುದಕ್ಕೆ ಸಾಧ್ಯ ಇದೆ. ಅನೇಕ ವೈರುಧ್ಯಗಳ ನಡುವೆ ನಾವು ಕಸ್ತೂರ್ಬಾ ಬಗ್ಗೆ ಓದ್ತಾ ಇದ್ದರೆ ನಮಗೆ ಒಂದೇ ನಮ್ಮ ಕಣ್ಣೀರು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಾವು ಅಷ್ಟು ಹಿಂಸೆ ಅನುಭವಿಸಿದ್ದಾರೆ ಕಸ್ತೂರ್ಬಾ. ವಿತ್ ಆಲ್ ರೆಸ್ಪೆಕ್ಟ್ಸ್ ಟು ಗಾಂಧೀಜಿ. ನಾನು ಇದನ್ನು ಹೇಳೇ ಹೇಳ್ತೀನಿ. ಅರವಿಂದರು ಬಹಳ ದೊಡ್ಡ ಮಾತುಗಳನ್ನು ಹೇಳಿದರು. ಸಮಗ್ರ ಕಲ್ಪನೆ ಇದೆಯಲ್ಲ ಅರವಿಂದರೆ, ವಿವೇಕಾನಂದರಿಗೆ ಇರಲಿಲ್ವಾ? ಸಮಗ್ರ ಕಲ್ಪನೆ ಎನ್ನುವಂಥದ್ದು ಗಾಂಧೀಜಿಯವರಿಗೆ ಮಾತ್ರ ಅಲ್ಲ, ವಿವೇಕಾನಂದರಿಗೆ ಬಹಳ ಚೆನ್ನಾಗಿತ್ತು, ಅರವಿಂದರಿಗಿತ್ತು, ಬಹಳ ಚೆನ್ನಾಗಿತ್ತು. ಗಾಂಧೀಜಿಯವರು ಮುಂದುವರಿಸ್ತಾರೆ ಆ ಮತ್ತೆ. ಹೀಗೆ ನಾವು ಅನೇಕ ವೈರುಧ್ಯಗಳ ನಡುವೆ ಕೂಡ ಗಾಂಧೀಜಿಯವರನ್ನು ಗುರುತಿಸುವ, ಗೌರವಿಸುವ, ಅವರನ್ನು ಲೆಕ್ಕಿಸುವ ಒಂದು ಮನೋಭಾವನೆ ಇಟ್ಟುಕೊಳ್ಳಬಹುದು ಅಂತ ನನಗೆ ಕಾಣುತ್ತದೆ. ನಮ್ಮ ಗೋವಿಂದಪ್ಪಯ್ಯವರು ಕಡಲ ತೀರದಲ್ಲಿದ್ದಂಥವರು, ಮಂಜೇಶ್ವರ ಗೋವಿಂದಪ್ಪಯ್ಯವರು, ಅವರ ವಂಶದ ಹಿರಿಯರ ಕಡೆಯಿಂದ ಬಂದಂತಹ ಒಂದು ನಾಗರ ಬೆಟ್ಟ, ಅದು ಗಾಂಧೀಜಿಯವರ ಕಡೆಗೆ ಹೋದದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇದೆಲ್ಲ ದಾಖಲಾದಂಥ ಅಂಶಗಳೇ. ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಸಮಗ್ರವಾಗಿ ತಗೊಂಡ್ರೆ
ಇದು ಎಷ್ಟು ವೈಲು ದಕ್ಷಿಣ ಕನ್ನಡ ಅಂತ ತಗೊಳ್ಬೇಕು. ಅಂದರೆ ಕಾಸರಗೋಡು, ಉಡುಪಿ ಸೇರಿದಂತೆ ಈ ಭಾಗದಿಂದಲೇ ಅವರ ದಾಂಡಿ ಯಾತ್ರೆ ಕಾಲದಲ್ಲಿ ಗಾಂಧೀಜಿಯನ್ನು ಹಿಡ್ಕೊಂಡ ನಂತರ ಬೆತ್ತ ಇದೆಯಲ್ಲ, ಊರುಗೋಲು ಅಂತ ನಾನು ಕರೆಯುವುದಿಲ್ಲ ಉದ್ದೇಶಪೂರ್ವಕವಾಗಿ, ಆ ಪದ ಬಳಸಲಿಲ್ಲ ನಾನು. ಊರುಗೋಲು ಬೇಕಾಗಿರಲಿಲ್ಲ ಗಾಂಧೀಜಿಯವರಿಗೆ. ಆ ಬೆತ್ತ ಇದೆಯಲ್ಲ ಅದು ದಕ್ಷಿಣ ಕನ್ನಡದಿಂದ ಹೊರಗಿದ್ದು ಕೇರಳ ಮಂಜೇಶ್ವರ ಗೋವಿಂದಪ್ಪಯ್ಯವರು. ಈ ತರಹದ ಸಂಬಂಧಗಳನ್ನು ಕೂಡ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅವರ ಅದ್ಭುತ ವ್ಯಕ್ತಿತ್ವದ ಬಗ್ಗೆ ನಮೋ ನಮಃ ಅಂತ ಹೇಳಬೇಕು ನಾವು ಯಾರಾದರೂ ಕೂಡ. ಮೌಂಟ್ ಬ್ಯಾಟನ್ ಒಂದ್ಸಲ ಒಂದು ಚಹಾ ಕೂಟ ಕರೀತಾರೆ ಗಾಂಧೀಜಿಯವರು. ಲೇಡಿ ಮೌಂಟ್ ಬ್ಯಾಟನ್ ಮತ್ತು ಮೌಂಟ್ ಬ್ಯಾಟನ್ ಭಾಳ ಸುಧಾರಿಕೆ ಮಾಡಿ ರಾಷ್ಟ್ರಪತಿ ನಿವಾಸ ಆ ಕಾಲದಲ್ಲಿ ಆಗಿತ್ತು. ಅವರು ಇನ್ನೂ ಹೋಗಬೇಕಿತ್ತು, ಭಾರತ ಬಿಟ್ಟು ಹೋಗಿರಲಿಲ್ಲ. ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಸ್ವತಂತ್ರ ಭಾರತದ ಹಾಗೆ ಅವರೇ ಮುಂದುವರೆದು ನೋಡಿ. ಆಮೇಲೆ ಅವ್ರ ಕೈಯಿಂದ ಮತ್ತು ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅದು ಅನಂತರದ ಇತಿಹಾಸ. ಆ ಹಿನ್ನೆಲೆಯಲ್ಲಿ ಆ ನಿಕಟಪೂರ್ವ ದಿನಗಳಲ್ಲೇ ಒಂದು ಸಲ ಒಂದು ಚಹಾ ಓವರ್ ಎ ಕಪ್ ಆಫ್ ಟೀ ಅಂತ ಹೇಳ್ತಾರಲ್ಲ, ಹಾಗೆ ಚಹಾ ಪಾನಕ್ಕಾಗಿ ಗಾಂಧೀಜಿಯವರನ್ನು ಆಹ್ವಾನಿಸ್ತಾರೆ. ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಗಾಂಧೀಜಿಯವರು ಹೋಗ್ತಾರೆ. ಗಾಂಧೀಜಿಯವರು ಬರ್ತಾರೆ ಅಂತ ಹೇಳ್ಕೊಂಡು ಎಲ್ಲ ಬಹಳ ಸಂಭ್ರಮದಿಂದ ರಾಷ್ಟ್ರಪತಿ ನಿವಾಸ ಅವರನ್ನು ಎದುರುಗೊಳ್ಳುತ್ತದೆ. ಇವರು ತಮ್ಮ ಅತ್ಯಂತ ಸಾದಾ ಮೇಲೆ ಹಾಗೆ ಹೋಗಿದ್ದಾರೆ. ಗಾಂಧೀಜಿಯವರು ಹೋಗಿದ್ದಾರೆ. ಅವರ ಬದಲಿನಲ್ಲಿ ಒಂದು ಸಣ್ಣ ಕೈ ಚೀಲ ಅವರ ಹತ್ರ ಇರ್ತಾರೆ. ಕೈ ಚೀಲ ಅಂತಕೊಂಡು ಗಾಂಧೀಜಿಯವರು ಹೋಗಿದ್ದಾರೆ. ಅಲ್ಲೇ ಹೋದರೆ ಅಲ್ಲೇನಾಗ್ತದೆ ಅಂತಂದರೆ, ನೀವು ಏನನ್ನ ಪಾನೀಯವಾಗಿ ತಗೊಳ್ತೀರಿ, ಚಹಾ ತಗೊಳ್ತೀರೋ ಕಾಫಿ ತಗೊಳ್ತೀರೋ, ಮಾಮೂಲಿಯಾಗಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ನಾನದು ಯಾವುದನ್ನು ತಗೊಳ್ಳೋದಿಲ್ಲ ಅಂತ ಗಾಂಧೀಜಿ ಹೇಳ್ತಾರೆ. ಅದೇನನ್ನು ಅವ್ರು ತಗೊಳ್ಳದೇ ಇದ್ದಾಗ ಮೌಂಟ್ ಬ್ಯಾಟನ್ ಕೂಡ ತಗೊಳ್ಳಿಕ್ಕೆ ಆಗೋದಿಲ್ಲ. ದೋಸ್ತ್ ಕೂಡ ಒಂದು ಪ್ರೋಟೋಕಾಲ್ ಇರ್ತದೆ, ಪ್ರತಿಯೊಂದು ಕೂಡ ಶಿಷ್ಟಾಚಾರ ಇರ್ತದೆ. ಈ ಪ್ರೋಟೋಕಾಲ್ ನೋಡ್ಬೇಕಲ್ಲ. ಈ ಪ್ರೋಟೋಕಾಲ್ ಎಲ್ಲರೂ ಬದಿಗಿಟ್ಟು, ಸ್ವಾರಸ್ಯದ ಅಂಶ ಇದನ್ನೆಲ್ಲ ಬದಿಗಿಟ್ಟು ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದರೆ, ತಾನೇ ತನ್ನ ಕೈಯಲ್ಲಿ ತಂದಂತಹ ಒಂದು ಮಣ್ಣಿನ ಕುಡಿಕೆ, ಸಣ್ಣ ಕುಡಿಕೆ ಒಂದಿದೆ ಅವರ ಚೀಲದಲ್ಲಿ, ಅಂತ ಕುಡಿಕೆಗಳು. ಆ ಕುಡಿಕೆಗೆ ಹಾಲನ್ನು ದುಡ್ಡಿಸಿಕೊಂಡು ಅವರು ಕುಡಿಯುವುದಕ್ಕೆ ಉಪಯುಕ್ತರ ಆಗ್ತಾರೆ. ಆಗ ಮೌಂಟ್ ಬ್ಯಾಟನ್ ಅವರಿಗೆ ಕೂಡ ಅವರು ಹಾಲನ್ನು ಕೊಡ್ತಾರೆ. ಇದು ನೀವು ಓದಿರ್ತೀರಿ ಬಂದಂಥ ವಿಚಾರವೇ ಕೊಡ್ತಾರೆ. ಈ ಸೆಕ್ಯೂರಿಟಿ ಅವರಿಗೆ, ಪ್ರೋಟೋಕಾಲ್ ಶಿಷ್ಟಾಚಾರದ ತಜ್ಞರಿಗೆ ನೀವು ನಿನ್ನೆ ಗಮನಿಸಿರ್ಬೋದು. ನೀವು ಮೋದಿಜಿಯವರಲ್ಲಿ ಮಾತಾಡಬೇಕು ಅಂತಂದರೆ ಈ ಪ್ರೋಟೋಕಾಲ್ನವರನ್ನು ತೆಗೆದುಕೊಂಡವರು, ಪ್ರೋಟೋಕಾಲ್ನವರು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಪ್ರೋಟೋಕಾಲ್ ಭಾಳ ಮುಖ್ಯ. ನಮ್ಮಲ್ಲಿ ಎಷ್ಟೋ ಮಟ್ಟಿಗೆ ಆಗಿದೆ ಅಂತಂದರೆ, ಈಗ ಪ್ರೋಟೋಕಾಲೇ ದೊಡ್ಡದಾಗಿದೆ. MLA ಬರಬೇಕು, ಅದು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ MLA ಅಂತ ದೊಡ್ಡ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಥವಾ ಅನಂತರ ಯಾವುದು ದೊಡ್ಡ ಅದೇ ಬರಬೇಕಲ್ಲ, ಫಿಸಿಕಲ್ ಪ್ರೋಟೋಕಾಲ್. ಆಮೇಲೆ ಹೇಳುವಾಗಲೂ ಅಷ್ಟೇ ಅದೇ ರೀತಿಯಲ್ಲಿ ಹೇಳಬೇಕಲ್ಲ. ಈ ಶಿಷ್ಟಾಚಾರನ ಅವರು ತಜ್ಞರು ರಾಷ್ಟ್ರಪತಿ ಶ್ರೀನಿವಾಸ ಅವರು ತಲೆ ಬಿಸಿ. ಯಾಕಂದರೆ ಗಾಂಧೀಜಿ ಕೊಟ್ಟ ಹಾಲನ್ನು ಕುಡಿತಾ ಇದ್ದಾರೆ ಮೌಂಟ್ ಬ್ಯಾಟನ್. ಏನು ಮಾಡಲಿಕ್ಕೆ ಗೊತ್ತಿಲ್ಲ, ಉಪಾಯ ಇಲ್ಲ. ಹೋದ ಮೇಲೆ ಅವರು ತರಕ್ಕೆ ತಗೊಂಡ್ರೆ ಮೌಂಟ್ ಬ್ಯಾಟನ್ ಹೇಳ್ತಾರೆ, ಗಾಂಧೀಜಿಯವರು ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟಿದ್ರು, ನಾನು ಕುಡಿತಿದ್ದೆ. ಒಂದು ಗಾಂಧೀಜಿಯ ವ್ಯಕ್ತಿತ್ವದ ಬಗ್ಗೆ ಆತನಿಗೂ ಎಷ್ಟು ಅದಮ್ಯವಾದ ನಂಬಿಕೆ ಇತ್ತು, ವಿಶ್ವಾಸ ಇತ್ತು ಅನ್ನೋದಕ್ಕೆ ಸಣ್ಣ ಉದಾಹರಣೆ ಅಲ್ಲ ಅಷ್ಟೇ. ಈ ರೀತಿಯ ವ್ಯಕ್ತಿತ್ವ ಗಾಂಧೀಜಿಯವರು. ಅವರು ಅಲ್ಲಿ ಹೋದಾಗ, ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋದಾಗ ನಡ್ಕೊಂಡ ಕ್ರಮ ನೋಡಿದ್ರು ನಾವು. ಅಯ್ಯೋ, ನಮಗೂ ಬೇಕಾದ ನಿಮ್ಮ ಹತ್ರ ಉಂಟಲ್ಲ ಮಾರ ಅಂತ ಬ್ರಿಟಿಷರಿಗೆ ಉತ್ತರ ಕೊಡ್ತಾರೆ. ಎಷ್ಟು ಸ್ವಾರಸ್ಯದ ಉತ್ತರ ಕೊಡ್ತಾರೆ. ಇಷ್ಟೆಲ್ಲ ಡ್ರೆಸ್ ಹಾಕೊಂಡು ನೀವು ಕೆಳಗೆ ಕುತ್ಕೊಳ್ಳೋದು ಹೇಗೆ ಅಂತ ವಿಶೇಷವಾಗಿ ಅಂತ ಕೇಳ್ತಾರೆ. ಅವರು ಮದುವೆಯಲ್ಲಿ ತಮ್ಮ ಡ್ರೆಸ್ಸಿನ ಅನಂತರದ 3 ವರ್ಷಗಳ ಅವರ ಡ್ರೆಸ್ ಕೋಡ್ ಏನು ಅಂತ ನಾವು ನೋಡಿದರೆ, ಒಂದು ತುಂಡು ಪಂಚೆಯನ್ನು ಅವರು ಉಟ್ಕೊಂಡಿರ್ತಾರಲ್ಲ, ಅದಕ್ಕೆ ಮೂಲ ಕಾರಣವಾದದ್ದು ಕೂಡ ಮದುವೆ, ನಮ್ಮ ದಕ್ಷಿಣ ಭಾರತದ ಮದುವೆ. ಹೀಗೆ ಇಂಥ ಹಿನ್ನೆಲೆಯಲ್ಲಿ ನಾವು ಗಾಂಧೀಜಿಯವರನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಬಹಳ ಮಹತ್ವದ ಒಂದು ಅಂಶವನ್ನು ನಾನು ಪ್ರಸ್ತಾಪ ಮಾಡಬೇಕು ಈ ಸಂದರ್ಭದಲ್ಲಿ. ಗಾಂಧೀಜಿ ಅಂದ ತಕ್ಷಣ ನಮಗೆ ದೇಶೀಯತೆ, ಗಾಂಧೀಜಿ ಅಂದ ತಕ್ಷಣ ನಮಗೆ ಗ್ರಾಮ ಸ್ವರಾಜ್ಯ, ಗಾಂಧೀಜಿ ಅಂದ ತಕ್ಷಣ ನಮಗೆ ಸ್ವೋಪಜ್ಞತೆ, ನಮ್ಮ ಒರಿಜಿನಾಲಿಟಿ, ಇದು ನೆನಪಿರುವುದು. BHUದಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಮದನ್ ಮೋಹನ್ ಮಾಲವೀಯ ಅವರು ಕಟ್ಟಿದಂಥ ದೊಡ್ಡ ವಿಶ್ವವಿದ್ಯಾಲಯ, ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಒಂದು ದೊಡ್ಡ ಸಮಾರಂಭ ಏರ್ಪಡಿಸಿ ಆ ಕಾಲದಲ್ಲಿ ಗಾಂಧೀಜಿಯವರು ಫೌಂಡೇಶನ್ ಲೆಕ್ಚರ್ ಕೊಡಬೇಕು ಅಂತ ಈ ಫೌಂಡೇಶನ್ ಲೆಕ್ಚರ್ ಅಂತ ಮಾಡ್ತಾರೆ ಯೂನಿವರ್ಸಿಟಿಗಳಲ್ಲಿ. ಈಗ ಯೂನಿವರ್ಸಿಟಿಗಳ ಫೌಂಡೇಶನ್ ಲೆಕ್ಚರ್ಗೆ ಯಾರು ಬರ್ತಾರಂತೂ ಗೊತ್ತಾಗೋದಿಲ್ಲ, ಅವ್ರು ಏನು ಹೇಳ್ತಾರೆ ಅಂತ ಹೇಳುವವರಿಗೂ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ. ಅಬದ್ಧ ಏನಾದರೂ ಮಾತಾಡ್ತಾರೆ. ಫೌಂಡೇಶನ್ ಲೆಕ್ಚರ್ ಬಹಳ ಗೌರವಯುತವಾದದ್ದು. ಆ ಫೌಂಡೇಶನ್ ಲೆಕ್ಚರ್ ಸಲುವಾಗಿ ಗಾಂಧೀಜಿಯವರನ್ನು ಕರೀತಾರೆ. ಯಾರು? ಮದನ್ ಮೋಹನ್ ಮಾಲವೀಯ.
ಅಲ್ಲಿ ಗಾಂಧೀಜಿಯವರು ಪ್ರಾರಂಭ ಮಾಡೋದು ಎಷ್ಟು ಸೊಗಸಾಗಿದೆ ಅಂತಂದ್ರೆ, ನನ್ನ ಎದುರುಗಡೆ ಕೂತ ನಿಮ್ಮ ಎದುರುಗಡೆ ಮಾತಾಡುವ ನಾನು ನನ್ನದೂ ಅಲ್ಲದ ನಿಮ್ಮದೂ ಅಲ್ಲದ, ಗಾಂಧೀಜಿ ಹೇಳ್ತಾರೆ ನನ್ನದೂ ಅಲ್ಲದ ನಿಮ್ಮದೂ ಅಲ್ಲದ ಒಂದು ವಿದೇಶಿ ಭಾಷೆಯಲ್ಲಿ ಮಾತಾಡಬೇಕಾಗಿ ದೊಡ್ಡದು ದುರ್ದೈವ. ಆ ಕಾಲದಲ್ಲಿ ಇಂಗ್ಲಿಷ್ನಲ್ಲಿ ಸಿದ್ಧಪಡಿಸಿದ ಭಾಷಣ ಪ್ರಾರಂಭ ಮಾಡಬೇಕಾದರೆ ಗಾಂಧೀಜಿ ಹೇಳ್ತಾರೆ ಅದು ನನ್ನದೂ ಅಲ್ಲದ ನಿಮ್ಮದೂ ಅಲ್ಲದ, ಇನ್ನೊಬ್ಬರ ಪರಕೀಯವಾದ. ಹಾಗಂತ ಹೇಳಿ ನಮ್ಮದು ಸರಿಯಾದ ಸಂಪದ್ಭರಿತವಾದ ಸಮೃದ್ಧವಾದ ಸಮನ್ವಯಕ್ಕೆ ಯೋಗ್ಯವಾದ ಭಾಷೆ ಇಲ್ಲ ಅಂತಂದ್ರೆ ಆ ಮಾತು ಬೇರೆ. ಅಂತದ್ದು ಇದ್ದುಕೊಂಡು ಕೂಡ ಒಂದು ವಿಶ್ವವಿದ್ಯಾಲಯದಲ್ಲಿ ನಾನು ಮಾತಾಡಬೇಕಾದ್ರೆ ಇವತ್ತು ಇಂಗ್ಲಿಷ್ನಲ್ಲಿ ಮಾತಾಡಬೇಕಲ್ಲ ಅಂತ ಗಾಂಧೀಜಿಯವರು ಹೇಳ್ತಾರೆ. ಈ ಮಾತಿನಲ್ಲಿ ನಮಗೆ ಆ ಮನೋಧರ್ಮವನ್ನು ನಾವು ಗುರುತಿಸುವುದಕ್ಕೆ ಸಾಧ್ಯ ಇದೆ. ಆ ದೇಶೀಯತೆಯ ಮೂಲವನ್ನು ಗಾಂಧೀಜಿಯವರ ಹಾಗೆ ಶೋಧಿಸುವ ಬಹಳ ವಿರಳ, ಇಲ್ಲವೇ ಇಲ್ಲ ಅಂತಲ್ಲ, ಬಹಳ ವಿರಳ. ಗಾಂಧೀಜಿ ಹೇಳ್ತಾರೆ ನೋಡಿ, ನಾನು ನನ್ನ ತಾಯಿಯನ್ನು ಪ್ರೀತಿಸ್ತೇನೆ ಅಂತಂದ್ರೆ ನಾನು ಇನ್ನೊಂದು ತಾಯಿಯನ್ನು ಇನ್ನೊಬ್ಬರ ತಾಯಿಯನ್ನು ದ್ವೇಷಿಸುವುದು ಸಾಧ್ಯವೇ ಇಲ್ಲ. ಎಷ್ಟು ಸರಳವಾದ ಮಾತಿನಲ್ಲಿ ಎಷ್ಟು ಉನ್ನತೋನ್ನತವಾದ ಒಂದು ಮೌಲ್ಯವನ್ನು ಗಾಂಧೀಜಿ ಪ್ರಸ್ತಾಪ ಮಾಡ್ತಾರೆ. ಇದಕ್ಕೆಲ್ಲ ಈ ಮೂಲ ಪ್ರೇರಣೆ ಎಲ್ಲಿಂದ ಬಂತು ಎನ್ನುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವೇದಿಕೆಯವರು ಯೋಚನೆ ಮಾಡಬಹುದು. ನಾವು ವೇದಿಕೆ ಹಿನ್ನೆಲೆಯಲ್ಲಿ ಕೇವಲ ಗಾಂಧಿಯ ಭಜನೆಗೆ ಸೀಮಿತರಾಗಿರಬೇಕಾಗಿಲ್ಲ, ಗಾಂಧೀಜಿಯವರ ಹೊಗಳಿಕೆಗೆ ಸೀಮಿತರಾಗಿರಬೇಕಾಗಿಲ್ಲ. ಗಾಂಧೀಜಿಯವರನ್ನು ನಾವು ಕ್ರಿಯೇಟಿವ್ ನೆಲೆಯಲ್ಲಿ ಕೂಡ ವಿಮರ್ಶೆಗೆ ಅಳವಡಿಸಬೇಕು ಅಂತ ನಾನು ಹೇಳೋದು. ನನ್ನತ್ತು ಅದು ಕಾಣುತ್ತದೆ. ಹಾಗೆ ಮಾಡಬೇಕು. ನಾವು ಅವರು ಎತ್ತಿರದ ಮೌಲ್ಯಗಳನ್ನು ನಾವು ಒಪ್ಪಿಕೊಳ್ಳೋಣ, ಅದೇ ಕಾಲಕ್ಕೆ ಅವರ ಅನೇಕ ಮಿತಿಗಳನ್ನು ಕೂಡ ನಾವು ದಾಖಲಿಸೋಣ. ಗಾಂಧೀಜಿಯವರಿಗೆ ಕೂಡ ಅನೇಕ ಮಿತಿಗಳಿತ್ತು, ಎಲ್ಲರಿಗೂ ಇರುವ ಹಾಗೆ. ಅವರು ಕೂಡ ಒಬ್ಬ ನಡೆದಾಗ ನಮ್ಮ ಹಾಗೆ ಮನುಷ್ಯ ಆದಂತರಿಂದ ಅವರಿಗೂ ಅನೇಕ ಮಿತಿಗಳಿದ್ದು ಅದನ್ನು ಇವತ್ತು ನಾವು ಹೇಳಿದ್ದರಿಂದ ಅವರ ಮಹಾತ್ಮ ಸಿಂಗಲ್ ಯುನೈಟೆಡ್ ಕಾಮನ್, ಅವರ ಮಹಾತ್ಮ ಪದವಿಗೆ ಏನು ಬಂದ ಬರುವುದಿಲ್ಲ ಅಂತ ನನ್ನ ಅರ್ಥ. ಏನು ಬಂದ ಬರುವುದಿಲ್ಲ. ಅದರೊಂದಿಗೆ ನಾವು ಗಾಂಧೀಜಿಯವರನ್ನು ನೀವು ಅವರ ಸತ್ಯದ ಜೊತೆಗಿನ ತನ್ನ ಶೋಧನೆ ಕಟ್ಟದಲ್ಲ ಆತ್ಮಚರಿತ್ರೆ ಪುಟಗಳನ್ನು ನೀವು ಓದಿದರೆ ಎಷ್ಟೋ ಭಾಗಗಳಲ್ಲಿ ನಾವು ತುಂಬ ಭಾವುಕರಾಗಿ ಬಿಡ್ತೇವೆ. ಇಷ್ಟು ಪ್ರಾಮಾಣಿಕತೆ ಇದೆ ಗಾಂಧೀಜಿಯವರಲ್ಲಿ, ಆ ಸಿನ್ಸಿಯರಿಟಿ ಇದೆಯಲ್ಲ. ನಾವು ಎಷ್ಟು ಮಟ್ಟಿಗೆ ಪ್ರಾಮಾಣಿಕರಾಗಿದ್ದೇವೆ. ನನಗೆ ನನ್ನ ಮಿತಿಯ ಅರಿವು ಇರ್ತದೆ, ನನಗೆ ನನ್ನ ಮಿತಿಯ ಅರಿವು ಚೆನ್ನಾಗಿರ್ತದೆ, ಆದರೆ ಅದನ್ನು ಒಪ್ಪಿಕೊಳ್ಳುವ ವಿನಯ ಮಿತಿಗೆ ಇರುವುದಿಲ್ಲ. ಹಾಗಾಗಿ ಎಲ್ಲ ತೊಂದರೆಗಳು ಬರುವಂತಹದ್ದು. ಗಾಂಧೀಜಿಯವರನ್ನು ನಾವು ಈ ದೃಷ್ಟಿಯಿಂದ ನೋಡುವುದಕ್ಕೆ ಸಾಧ್ಯ ಇದೆ. ಇಡೀ ದೇಶಕ್ಕೆ ಒಂದು ಚಳವಳದ ನಾಯಕತ್ವವನ್ನು ಗಾಂಧೀಜಿಯವರು ಕೊಡ್ತಾರೆ. ಆಮೇಲೆ ಈ ಚಳವಳದ ಸಂದರ್ಭದಲ್ಲಿ ಕೂಡ ಹಿಂಸಾ ರಭಸ ಮತಿಗಳಾಗಿದ್ದವರನ್ನು, ಒಂದು ಕಾವ್ಯದ ಸಾಲದು, ಹಿಂಸಾ ರಭಸ ಮತಿಗಳಾಗಿದ್ದವರನ್ನ ಅಹಿಂಸೆಯ ದಾರಿ ಹಿಡಿಯುವ ಹಾಗೆ ಮಾಡ್ತಾರೆ. ಹಿಂಸಾ ರಭಸ ಮತಿಗಳಾಗಿರಬೇಕಂತಲ್ಲ ನಾವು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಇದ್ದ ತೀವ್ರವಾದಿಗಳಿಗೆ ಮತ್ತು ಮಂದಗಾಮಿಗಳಿಗೆ ಇಬ್ಬರಿಗೂ ಕೂಡ ಇವರು ಒಂದು ಮಧ್ಯಮ ನೆಲೆಯ ನಾಯಕರಾಗಿ ಹೊರಹೊಮ್ಮುವುದಕ್ಕೆ ಸಾಧ್ಯ ಆಗಿದೆ. ಸುಮಾರಾಗಿ ರಫ್ಲಿ 1918 ಸುಮಾರಿಗೆ ಗಾಂಧೀಜಿಯವರು ಈ ಚಳವಳಕ್ಕೆ ಪ್ರವೇಶ ಪಡಿತಕ್ಕಂಥದ್ದು. ಅದಕ್ಕಿಂತ ಮೊದಲೇ ನಮ್ಮಲ್ಲಿ ಲಾಲ್ ಬಾಲ್ ಪಾಲ್ ಮೂವರದ್ದು ಹೆಸರುಗಳನ್ನು ನಾವು ಕೇಳ್ತೇವೆ. ಬಿಪಿನ್ ಚಂದ್ರ ಪಾಲ್ ಆಗಲಿ ಅಥವಾ ಲಾಲ್ ಲಜಪತ್ ರಾಯ್ ಆಗಲಿ ಅಥವಾ ಗೋಪಾಲಕೃಷ್ಣ ಗೋಖಲೆ ಆಗಲಿ, ಲಾಲ್ ಬಾಲ್ ಪಾಲ್ ಅಂತ ಈ ಮೂವರಾದರೆ ಅದಕ್ಕೆ ಹಿಂದೆ ಇತ್ತು. ಅದರ ಅನಂತರ ಬೆಳ್ಕೊಂಡು ಬಂದಂತಹ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ವಿಚಾರಧಾರೆಯ ಒಂದು ಹಿನ್ನೆಲೆ, ಅದನ್ನು ಕೂಡ ನಾವು ಗಮನಿಸ್ತೇವೆ. ಇದರ ಜೊತೆಗೆ ವೀರ ಸಾವರ್ಕರ್ ಅವರ ಚಿಂತನೆಯನ್ನು ಕೂಡ ಗಮನಿಸ್ತೇವೆ. ಎಲ್ಲ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಮನೋಧರ್ಮ ಏನಿತ್ತು, ಆ ಮನೋಧರ್ಮ ಎನ್ನುವಂತಹದ್ದು ಈ ಬಿಡುಗಡೆಯ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಪ್ರಸ್ತುತವಾಯಿತು ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಇದು ಒಂದು ಭಾಗವಾದರೆ, ಒಂದು ವೇಳೆ ನಾನು ಕಾಣುವಂಥದ್ದು ಗಾಂಧೀಜಿಯವರ ವ್ಯಕ್ತಿತ್ವಕ್ಕೆ ಒಂದು ಅಸೀಮವಾದ ನೆಲೆ ಇದೆ. ಅಸೀಮವಾದ ನೆಲೆ ಇರುವಂತಹದ್ದೇ ಅವರ ಸಾಮಾಜಿಕವಾದ, ಅವರ ಆರ್ಥಿಕವಾದ ಚಿಂತನೆಗಳಲ್ಲಿ. ಈಗ ಒಂದು ಕೆನ್ನೆಗೆ ಹೊಡೆದವನಿಗೆ ಇನ್ನೊಂದು ಕೆನ್ನೆ ತೋರಿಸುವಂತ ಗಾಂಧೀಜಿಯವರು ಹೇಳಿದರು. ಈಗ ನಮ್ಮ ಎಲೆ ಹುಡುಗರು ಮಾತಾಡೋದು ಕೇಳಿದ್ದೇನೆ. ಇವತ್ತು ಹಾಗೆ ಹೇಳಿದವರು ಬದುಕಲಿಕ್ಕಿಲ್ಲ. ಅವನ ಇನ್ನೊಂದು ಕೆನ್ನೆಗೂ ಬೀಳ್ತದೆ, ಸಾಲಕ್ಕೆ ಮತ್ತು ಬೆನ್ನಿಗೂ ಬೀಳ್ತದೆ, ತಲೆಗೂ ಬೀಳ್ತದೆ. ನಮ್ಮ ಹುಡುಗರು ಮಾತಾಡೋದು ದಾಟಿ ಹೀಗೆ ಹೇಳ್ತಾರೆ. ಅವರು ಗಾಂಧೀಜಿ ಹೇಳ್ತಾರೆ, ಹಾಗೆ ಮಾಡಿದ್ರೆ ಸಾಧ್ಯ ಉಂಟು. ಅದು ಮೋಸ್ಟ್ ಪ್ರಾಕ್ಟಿಕಲ್. ಯಾರು ಆ ಹುಡುಗರು ಹೀಗೆ ಹೇಳುವ ಹುಡುಗರು ಕೂಡ ನಾವು ಬೈಯುವುದಿಲ್ಲ, ಅವರು ಬೈಯುತ್ತಿಲ್ಲ. ಆದರೆ ಗ್ರಾಮ ಸ್ವರಾಜ್ಯದ ಒಂದು ಪರಿಕಲ್ಪನೆ ಕೊಡ್ತಾರೆ ಗಾಂಧೀಜಿಯವರು. ಆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅದ್ಭುತವಾದಂಥದ್ದು. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಗಾಂಧೀಜಿಯವರು ಹೇಳ್ತಾರೆ ಅಂತ ನಾವು ಪುತ್ತೂರಿನಲ್ಲಿ ಒಂದು ಚರಕ ಹಿಡಿದು ನೂರು ತೆಗಿಬೇಕಾಗಿಲ್ಲ. ಅದು ಗುಜರಾತ್ನಲ್ಲಿ ಮಾಡಬಹುದು. ಹತ್ತಿಯಲ್ಲಿ ಹೆಚ್ಚು ಬೆಳೀತಾರೆ, ಅಲ್ಲಿ ನೂರು ತೆಗೀಲಿ ಅವರು.
ಅಲ್ವಾ? ನಮ್ಮಲ್ಲಿ ನಾವು ನಮ್ಮ ತೆಂಗಿನ ಗಿಡ ಸರಿಯಾಗಿ ನೆಟ್ಟು ಬಳಸುವುದು, ಸಾವಯವ ಗೊಬ್ಬರ ಹಾಕಿ ಬಳಸುವುದು, ಅಡಿಕೆ ಕೃಷಿ ಮಾಡುವುದು, ಭತ್ತದ ಬೇಸಾಯ ಮಾಡುವುದು ಮಾಡಿದ್ರೆ ನಾವು ಗಾಂಧೀಜಿಗೆ ಸಲಾಮ ಹೊಡೆದಾಗೆ ಅಂತ ನಾವು ಹೇಳುವುದು. ನೀವು ಚರಕ ಹಿಡ್ಕೊಂಡು ಉಗುಳು ತೆಗೆದ್ರೆ ಗಾಂಧಿವಾದಿ ಆಗ್ತದಲ್ಲ. ಅದು ನೋಡಿ, ಉಗುಳು ತೆಗೆಯ ಅದರ ಆರ್ಥಿಕತೆಯನ್ನು ನೀವು ಗಮನಿಸಿ. ಎಲ್ಲಿಂದಲೂ ನಾವು ಹತ್ತಿ ಆಮದು ಮಾಡುವುದು, ಹೌದಾ? ದಕ್ಷಿಣ ಕನ್ನಡ ಜಿಲ್ಲೆಗೆ ಹತ್ತಿ ಬೇರೆ ಕಡೆಯಿಂದ ಬರುವುದು. ಆ ಹತ್ತಿ ಬರುವಾಗ ಒಂದಷ್ಟು ಕಾಸ್ಟ್ ಬರ್ತದಲ್ಲ ಅದಕ್ಕೆ. ಅದನ್ನು ನೀವು ಉಗುಳು ತೆಗೆಯುವಾಗ ಅದು ಆಗುವ ಹೋಗುವ ವ್ಯವಹಾರ ಅಲ್ಲ. ಗಾಂಧೀಜಿ ಹೇಳಿದಂತ ನಾವು ಚರಕ ಹೇಳಬೇಕು ಅಂತ ಇಲ್ಲ. ಅದು ಎಲ್ಲಿ ಹತ್ತಿ ಬೆಳೀತಾರೆ, ಅದೇ ನಾನು ಹೇಳಿದ್ದು ರಾಜಸ್ಥಾನವೋ ಗುಜರಾತ್ ಇನ್ನೊಂದು ಕಡೆಗೋ, ಅವ್ರು ಗುಜರಾತ್ನವ್ರಲ್ಲ, ಬೇಸಿಕಲಿ ಗುಜರಾತ್ನವರು. ಅದರಿಂದ ಆ ಹಿನ್ನೆಲೆಯಲ್ಲಿ ಅವರಿಗೆ ಅದು ಬಂದಿರ್ಬೋದು, ಆ ಪ್ರೇರಣೆ ಬಂದಿರ್ಬೋದು. ಹೀಗೆ ಇಂಥ ಅಂಶಗಳನ್ನು ಬದಿಗಿಟ್ಟು ಕೂಡ ನಾವು ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇದೆ, ಸಾಧ್ಯ ಆಗಬೇಕು ಎನ್ನುವುದು ನನ್ನ ಒಂದು ಪ್ರಧಾನವಾದ ಪ್ರಸ್ಥಾನವಾಗಿ ಅದನ್ನು ನಾನು ನಿಮ್ಮ ಮುಂದೆ ಇಟ್ಟು ಈ ವೇದಿಕೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗಲಿ, ಎಲ್ಲ ಅನುಕೂಲಗಳು ಬರಲಿ, ಮತ್ತು ಸಮಾಜದ ಎಲ್ಲ ಬಂಧುಗಳು ಸೇರುವಂತಹ ಒಂದು ಸಮನ್ವಯದ ನೆಲೆ ಇವತ್ತೇ ಕಾಣ್ತಿದ್ದೀವಿ. ಭಾಳ ಖುಷಿ ಆಯ್ತು, ನನಗೆ ಭಾಳ ಸಂತೋಷ ಆಯಿತು. ಇದೇ ಹೀಗೆ ಮುಂದುವರಿಲಿ. ಪಕ್ಷ ರಾಜಕಾರಣದಿಂದ ಆಚೆ, ಪಕ್ಷ ರಾಜಕಾರಣದ ಅತೀತವಾಗಿ ಯೋಚನೆ ಮಾಡುವಂತಹ ಸಜ್ಜನ ಸಹೃದಯ ಬಂಧುಗಳ ಒಂದು ಸಮ್ಮೇಳನ ಸಂದರ್ಭವಾಗಿ ಬೆಳೆಯಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಗಾಂಧಿ ವಿಚಾರ ವೇದಿಕೆಯ ಕೇಂದ್ರ ಸಮಿತಿ ಇರುವುದು. ಆ ಕೇಂದ್ರ ಸಮಿತಿಗೆ ಅಧ್ಯಕ್ಷರು ಮುಂಡಾಜೆ ಶ್ರೀಧರ್ ಡೆರೆ. ಅವರ ತಂದೆಯವರದ್ದು ಮುಂಡಾಜೆ ಗೆಳೆಯರು ಬಹಳ ಸುಪ್ರಸಿದ್ಧ ಗಾಂಧಿವಾದಿಗಳು. ನಿಜವಾದ ಗಾಂಧೀಜಿಯಿಂದ ಒಂದು ಅದ್ಭುತವಾದ ಸ್ಫೂರ್ತಿಯನ್ನು ಪಡೆದು ತಮ್ಮ ಜೀವನವನ್ನು ಆ ದಾರಿಯಲ್ಲಿ ರೂಪಿಸಿಕೊಂಡರು. ನೋಡಿ, ಅಂಥವರು ಪ್ರತಿ ಗ್ರಾಮದಲ್ಲಿ ಇದ್ದರು ಅಂತ ಹಿಂದೆ ಒಂದು ಒಳ್ಳೆಯ ಶಬ್ದವನ್ನು ಹೇಳಿದರು ಕಾಲದಲ್ಲಿ. ಸ್ವೋಪಜ್ಞರಾಗಿರಬೇಕು ಗಾಂಧಿವಾದಿ. ಅಂಥ ಸ್ವೋಪಜ್ಞರು ಇನ್ನೊಬ್ಬರು ಗುರುತಿಸಿ ಬಿಡಲಿ, ತಾನು ನಂಬಿದ್ದನ್ನು ತಾನು ತನ್ನ ಪಾಡಿಗೆ ನಿರಾಳವಾಗಿ ಪಾಲಿಸುವವರು ಹಿಂದೆ ಇದ್ದರು. ಈಗ ಇದ್ದಾರ ಅಂತ ಕೇಳಿದರೆ ಶ್ರೀಧರ ಭಿಡೆಯವರ ಹೆಸರು. ಅವರು ಈಗ ಆಶಯ ಭಾಷಣ ಮಾಡಿ ಈ ದಿನ ಬಹಳ ಅತ್ಯಂತ ಮಹತ್ವದ ದಿನ. ಪುತ್ತೂರಿನ ಗಾಂಧಿ ವಿಚಾರ ವೇದಿಕೆಯ ಘಟಕದ ಉದ್ಘಾಟನೆಯ ಸಂದರ್ಭ ಸಮಾರಂಭದ ಅಧ್ಯಕ್ಷತೆ ಸಾಮಾನ್ಯ ದೇವಿಯರ್ ಕಿಶೋರವರೇ ಈ ಘಟಕದ ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹದ ಮಾತುಗಳನ್ನಾಡಿ ಮಾರ್ಗದರ್ಶನ ಮಾಡಿದ ಸಾಮಾನ್ಯ ತಾಳ್ಮನೆಯ ಕುಮಾರವರೇ, ನನ್ನ ಸನ್ನಿಹಿತರಾದ ಚೊಕ್ಕಾಡಿಯವರೇ, ಹಾಗೆ ಬಂದಂತಹ ಬಂಧುಗಳೇ, ಭಗಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು. ನನ್ನ ಮಾತುಗಳ ಪ್ರಭಾವ ಬೀರಬಹುದು, ಯಾಕಂದರೆ ಭಗಿನಿಯರ ಹೋಗುವಂಥದ್ದಕ್ಕೆ ಬೆಲೆ ಜಾಸ್ತಿ. ಆದರೆ ಅದರ ಸ್ಥಾನಗಳು ಸಂಖ್ಯೆಯಲ್ಲಿ ಕಮ್ಮಿ ಇದ್ದರೂ ಕೂಡ ಮಹತ್ವದ ವ್ಯಕ್ತಿಗಳು ಬಂದಿದ್ದಾರೆ. ಕಾಲೇಜಿನ ಪ್ರಾಚಾರ್ಯರಾದ ಪ್ರಭಾ ಹೆಗಡೆಯವರು, ಪುತ್ತಲಪೇಟೆಯವರ ಹೆಸರುಗಳನ್ನು ಯೋಚಿಸಲಾಯಿತು. ಹಾಗೆ ಬಂದಂಥ ಬಂಧುಗಳು ಒಂದು ಮಾತು ಪ್ರಾರಂಭ ಮಾಡುವಾಗ ಒಂದು ಸಂದರ್ಭಗಳು ಅಂತಿರ್ತದೆ. ಇವತ್ತು ಮಾತನಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಒಂದು ಸಂತೋಷ ಅನ್ನಿಸಿದರೆ, ಎಷ್ಟು ಒಳ್ಳೆಯ ಒಂದು ಜನರೊಟ್ಟಿಗೆ ಸಂವಾದ ಮಾಡುವಂತಹ, ವಿಚಾರ ಮಾಡುವಂತಹ, ಮಾತನಾಡುವಂತಹ ಒಂದು ಅವಕಾಶ ಬಂದಿದೆ. ಅದಕ್ಕೋಸ್ಕರ ಅಭಿಮಾನ ಪಡಬೇಕು. ಮಾತುಗಳು ಯಾವುದು ಹೇಳಿದರೆ ನಮ್ಮ ಹಿರಿಯರ ಬಗ್ಗೆ ಮಾತನಾಡಬೇಕು. ನಾನು ಗಾಂಧಿಯವರ ಬಗ್ಗೆ ಮಾತಾಡಬೇಕು, ನಮ್ಮ ಹಿರಿಯರ ಬಗ್ಗೆ ಮಾತನಾಡಬೇಕು. ಹಾಗೆ ಈ ಮಾತುಗಳು, ಆಡಿದ ಮಾತುಗಳಿಂದ ಏನಾದರೂ ಒಂದು ವಿಷಯ ಹುಟ್ಟಿಕೊಳ್ಳೋದು. ವಾದೆ ಇದಾಗಿದೆ ಅಂತಬೋದ ಅಂತ ಹೇಳಿದಾಗೆ ಮಾತುಗಳು ಆಡ್ತಾ ಇದ್ದ ಹಾಗೆ ಅದರಲ್ಲಿ ಏನಾದರೂ ಸತ್ಯ ಹೊರಗೆ ಬಂದೇ ಬರ್ತದೆ. ನಾವು ಎಷ್ಟೋ ಸತ್ಯ ನಾವು ಮಾತನಾಡದೇ ಇರುವುದು, ನಾವು ಸಭೆಯಲ್ಲಿ ಹೇಳಿದ್ದು ಕಾರ್ಯದ ವಿಚಾರದಲ್ಲಿ
ಯೋಗ್ಯರ ಮೌನ, ಅಯೋಗ್ಯರ ಮಾತು, ಇದು ಡ್ಯಾಮೇಜಿಂಗ್. ಅಯೋಗ್ಯರ ಮಾತು ಡ್ಯಾಮೇಜಿಂಗ್, ಯೋಗ್ಯರು ಮಾತನಾಡದಿರೋದು ಕೂಡ ಡ್ಯಾಮೇಜಿಂಗ್. ಇವತ್ತು ಎಷ್ಟು ಸರ್ತಿ ನಾವು ಮಾತನಾಡದೇ ಇದ್ದರೆ ಅಪಾಯಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಇಂಥ ವೇದಿಕೆಗಳು ರಾಜಕೀಯ ಉದ್ದೇಶ ಇಲ್ಲ, ರಾಜಕಾರಣಿಗಳು ನಮಗೇನು ದ್ವೇಷಿಸುವಂತಹ ವ್ಯಕ್ತಿಗಳು ಅಲ್ಲ. ರಾಜಕೀಯ ಅಂತ ಹೇಳಿದ್ರೆ ಅತ್ಯಂತ ಉನ್ನತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಅದು. ಹಿಂದೆಲ್ಲ ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ಮದುವೆಗೆ ಹುಡುಗಿ ಬರಬೇಕಿದ್ರೆ ಅವನು ಕಾಂಗ್ರೆಸ್ನಲ್ಲಿ ಇದ್ದಾನೆ ಅಂತ ಹೇಳಿದರೆ ಅವನು ಯೋಗ್ಯ ಅಂತ, ರಾಜಕೀಯದಲ್ಲಿ ಅವನು ಯೋಗ್ಯ ಅಂತ. ಅದು ಆಗಿನ ಕಾಲ ಹೇಳಿದ್ರೆ ಈಗಿನ ಕಾಲ ಅಲ್ಲ. ಈಗಿನ ಕಾಲದ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಈಗಿನ ಕಾಲದಲ್ಲಿ ಸಹ ಯೋಗ್ಯರು ಇದ್ದಾರೆ. ಅದಕ್ಕೋಸ್ಕರ ಕಾಲಕ್ಕೆ ಮಳೆ ಬರ್ತಾ ಉಂಟು, ಒಳ್ಳೆಯೂ ಬರ್ತಾ ಉಂಟು, ಆದರೆ ಮಳೆ ಬರ್ತಾ ಉಂಟು. ಹಾಗಾಗಿ ನಾವು ಯಾರನ್ನೂ ದ್ವೇಷಿಸುವ ಹಾಗೆ ಇಲ್ಲ. ಮತ್ತೆ ನಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸುವಂಥದ್ದೇ ಅದಕ್ಕೆ ಪರಿಹಾರ. ಹಾಗಾಗಿ ಒಂದು ಸತ್ಯಕ್ಕೆ ಮನಸ್ಸಿನಲ್ಲಿ ಕೆಲವು ನಾವು ಮನುಷ್ಯರು ಒಳ್ಳೆಯ ಗಾಂಧಿಯವರು ನಡೆದಾಡ್ತಾ ನಮ್ಮ ಮನಸ್ಸಿನಲ್ಲಿ ಸಹ ವ್ಯತ್ಯಾಸಗಳು ಬಂದರೂ ಕೂಡ ನಮ್ಮ ತಾಳ್ಮೆ ಮತ್ತು ನಮ್ಮ ಸಂಯಮ ಮುಂದಿನ ದಿನಗಳನ್ನು ನಮಗೆ ಖಂಡಿತ ಅನುಕೂಲವಾಗಿ ಪರಿವರ್ತನೆ ಮಾಡ್ತದೆ ಎನ್ನುವಂಥ ವಿಶ್ವಾಸ ನಮ್ಮದು. ಈ ಕಾರಣಕ್ಕೋಸ್ಕರ ನನ್ನ ಹಿರಿಯರ ಬಗ್ಗೆ ಆಡಿದ ಮಾತುಗಳು, ನನ್ನ ಬಗ್ಗೆ ಆಡಿದ ಮಾತುಗಳು ಆ ಯೋಗ್ಯತೆ ನಮಗೆ ಇಲ್ಲ, ನಿಜವಾಗಿ ಹೇಳುವುದಾದರೆ ಇಲ್ಲ. ಆದರೆ ಹಿರಿಯರಿಗೆ ಇತ್ತು ಅಂತ ಹೇಳೋದು ಸಂಶಯಗಳಿಲ್ಲ. ಅತ್ಯಂತ ಸರಳ ಜೀವನ ನಮ್ಮೆಲ್ಲ ಸುಖಕ್ಕೆ ಕಾರಣ. ನಾನು ನೋಡ್ತಿದ್ದ ಹಾಗೆ ನಮ್ಮ ತಂದೆಯವರಾದ ನಮ್ಮ ಅಜ್ಜನವರಾಗಿ ಮನೆಯಲ್ಲಿರುವಾಗ ಒಂದು ಫುಲ್ಲು ಪಂಚೆ, ಮನೆಯೊಂದು ಬಟ್ಟೆ, ಅವರು ಶರಣ ಹಾಕಿದ್ರು ಅಂತ ಹೇಳಿದರೆ ಎಲ್ಲರೂ ಒಂದು ದೂರ ಪ್ರಯಾಣ ಉಂಟು ಅಂತ ಲೆಕ್ಕ. ಅದು ಅಗತ್ಯಕ್ಕೆ ಬೇಕಾದಷ್ಟೇ ಬಟ್ಟೆಗಳು. ಆದರೆ ತಂದೆಯವರು ಗಾಂಧಿ ಕಪ್ಪು ಇಟ್ಟುಕೊಂಡು ಅಂತ ಹೇಳಿದರೆ ಅವ್ರ ಮನೆಯಿಂದ ಹೊರಟರು, ಏನೋ ಕಾರ್ಯಕ್ರಮಗಳು ಆಯ್ತು, ಪ್ರಾಥಮಿಕವಾಗಿ ಹೊರಟರು. ಅವರು ವೈಯಕ್ತಿಕವಾಗಿ ಹೇಳಿದರು, ನಾನು ಮನೆಯ ಒಳಗೆ ಇರುವಾಗ ನಾನೊಬ್ಬ ಭಾರತೀಯ, ನಾನೊಬ್ಬ ಬ್ರಾಹ್ಮಣ, ಅವರೊಡೆ ಅಲ್ಲಿನ ಭಾಷೆಗೂ ಆಗಿತ್ತು. ಆದರೆ ಯಾವಾಗ ನಾನು ಇದನ್ನು ಇಟ್ಟುಕೊಂಡು ಮನೆಯಿಂದ ಗಂಟು ಹಿಡಿದು ಬರುತ್ತೆ, ನಾನು ಸಾವಿರ ವ್ಯಕ್ತಿ, ನನಗೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದರಿಂದ ನಮಗೆಲ್ಲ ಆದರ್ಶರು ಹಿರಿಯರು. ನಮಗೆ ಎಲ್ಲರಿಗೆ ಸಹ ನಮ್ಮ ಹಿರಿಯರು ಆದರ್ಶತೆ. ನಮ್ಮ ಹಿರಿಯರ ಬಗ್ಗೆ ನಾವು ಸಂಖ್ಯೆ ಕೊಡುವಂಥ ವಿಷಯವೇ ಇಲ್ಲ. ಹಾಗಾಗಿ ನನಗೆ ಅನಿಸುವಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕಾಲಕ್ಕೆ ಕೊನೆಯ ಕೋಟಿ ಕಳೆದಿತ್ತು ಅಂತ ಮಾತನ್ನು ಪರೀಕ್ಷೆ ಕಾಯುವುದಿಲ್ಲ. ಈಗ ನಾನು ಒಳ್ಳೆಯ ವಿಷಯವನ್ನು ಸಾಹಿತ್ಯಗಳು ಮಾತನಾಡ್ತಾ ಹೋಗ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಮಂಗಳೂರಿನ ಭೇಟಿ ಸಂದರ್ಭದ ಒಂದು ವಿಷಯವನ್ನು ಸರ್ಕಾರಿ ಅಂತ ಹೇಳ್ತಾರೆ. ಸೆಕ್ಯೂರ್ ಬಸ್ನಲ್ಲಿ ಅವರ ವಾಸ್ತವ್ಯ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಮರುದಿನವೂ ಕಾರ್ಯಕ್ರಮ ಇತ್ತು. ರಾತ್ರಿ ಇನ್ನಷ್ಟು ಪೊಲೀಸ್ ಬಂದೋಬಸ್ತುಗಳಿರಲಿಲ್ಲ. ಕಾಂಗ್ರೆಸ್ ಸೇವಾದಳದವರೇ ಅವರು ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥ ವಾತಾವರಣ. ಹಾಗೆ ನಮ್ಮ ಹಿರಿಯ ಮಿತ್ರರು ಭೋಜರಾಜೇಂದ್ರರಿಗೆ 99 ವರ್ಷ ಇದ್ದರು. ಅವರು ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತನಾಗಿ ಆ ದಿವಸ ರಾತ್ರಿ ಸರ್ಕ್ಯೂಟ್ ಹೌಸ್ನಲ್ಲಿ ಶಾಸ್ತ್ರಿಗಳ ಜೊತೆ ಇರಬೇಕಾದ ಜವಾಬ್ದಾರಿ ಅವರಿಗೆ. ಶಾಸ್ತ್ರಿಗಳ ಒಳಗೆ ಒಂದು ಬಾಗಿನ ಹೊರಗೆ ಬೆಂಚಿನಲ್ಲಿ ಮಲಗಿಬಿಟ್ಟರು. ಸ್ವಲ್ಪ ಹೊತ್ತಾಗುವಾಗ ಒಳಗಿನ ಶಬ್ದ ಆಗಲಿಕ್ಕೆ ಶುರುವಾಯಿತು, ಜೋರಾಗಿ ಫ್ಯಾನ್ ಇರಲಿಕ್ಕೆ ಶುರುವಾಯಿತು. ಏನು ಸಂಗತಿ ನೋಡಿ, ಎಲ್ಲಕ್ಕೆ ಬಾಗಿಲು ಕಟ್ಟಿದಂತೆ ಭೋಜರಾಜರು. ಆಗ ಲಾಲ್ ಶಾಸ್ತ್ರಿಗಳು ತನ್ನ ಬಟ್ಟೆ ಉಟ್ಕೊಂಡು ಬಾಗಿಲು ತೆಗೆದರು. ಯಾವ ಹೆಂಗಡೆ ಅಂದರೆ ಶಬ್ದ ಬರ್ತಾ ಒಂದು ಒಳಗಿದ್ದ, ಏನು ಹೇಳಿದೆ, ಯಾರಿಗೆ ಹೇಳಬೇಡ, ನನಗೆ ನಾಳೆ ಹಾಕಲಿಕ್ಕೆ ಬಟ್ಟೆ ಇಲ್ಲ ಒಳ್ಳೆಯದು, ಅದನ್ನು ಒಗೆದು ಹಾಕಿದೆ, ಈಗ ಫ್ಯಾನ್ ಹಾಕಿದ್ದಾರೆ, ಅದು ಒಣಗಬೇಕು ಬೆಳಿಗ್ಗೆ. ಮತ್ತೆ ಯಾರಿಗೂ ಹೇಳದೆ ಬೆಳಿಗ್ಗೆ ಸ್ವಲ್ಪ ಬೇರೆ ಯಾರಾದರೂ ಇಸ್ತ್ರಿ ಬಟ್ಟೆಯನ್ನು ನೆಕ್ಕಿಸಿ ಒಂದು ಇಸ್ತ್ರಿ ಹಾಕ್ತಾರೆ, ನಮ್ಮ ತೊಂದರೆ ಇರ್ತದಲ್ಲ, ಅದು ಒಣಗಬೇಕು, ಇಸ್ತ್ರಿ ಹಾಕಬೇಕು. ಹಾಗೆ ಅಷ್ಟೊಂದು ಮಾಡಿಕೊಡು, ಬೇರೆ ಯಾಕೆ ಹೇಳಬೇಡ ಅಂತ ಹೇಳಿ ಹೇಳಲಿಲ್ಲ. ಅದನ್ನು ಬೇಗ ಯಾವಾಗ ಹಾಗೆ ಅಲ್ಲ, ಬೇಗ ಸುದ್ದಿಯನ್ನು ಹೊರಟು ಬೆಳಿಗ್ಗೆ ಖಾಲಿ ಮಂಡ ರೋಗ ಮಾಡಿ ಹಾಗೆ ಹೊಸ ಬಟ್ಟೆಗಳನ್ನು ಯಾರಿಗೆ ಹೇಳಿದರು, ಇಲ್ಲಿ ಇಲ್ಲ ಅಂತೇನೋ ಸುದ್ದಿ ಕೇಳಿದರು. ಹಾಗೆ ನಮಗೆ ಬೇಕಾದಷ್ಟು ನಾನು ತಂದಿದ್ದೇನೆ, ಸ್ವಲ್ಪ ತೊಂದರೆ ಆದರೂ ಸರಿಪಡಿಸಿಕೊಂಡಿದ್ದೇನೆ, ಇದನ್ನೆಲ್ಲ ವಾಪಸ್ಕೊಂಡು ಹೋಗಿ ಅಂತ ಹೇಳಿದರು. ಆದರೆ ಈಗ ಪರಿಸ್ಥಿತಿ ಹೀಗೆ ಬದಲಾಗಿದೆ. ಹೀಗೆ ಮತ್ತೆ ಹೇಳ್ಕೊಡ್ತಾ ಇದ್ದಾರೆ, ದಿವಸಕ್ಕೆ 3 ಸತಿ ಬಟ್ಟೆ ಹಾಕ್ತಾರೆ. ಆಗ ಅವರು ಇದ್ದದೇ ಮೂರೇ ಬಟ್ಟೆ, ಅದು ಒಂದು ಬಟ್ಟೆ ಮತ್ತೆ ಹೊಲಿಸಬೇಕಿದ್ದಂತೆ ಮುದ್ದಿನ ಬಟ್ಟೆಯನ್ನು ಹಾಳಾಗಬೇಕು, ಆಗ ಮತ್ತೆ ಹೊಸ ಬಟ್ಟೆ ಹೊಲಿಸಬೇಕು. ಈ ರೀತಿ ಯಾಕೆ ಮಾತು ಹೇಳಿದಂದರೆ ಇವತ್ತು ನನ್ನ ಮೂರೇ ಬಟ್ಟೆ ನಾವೆಂದು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಟ್ಟಿನಲ್ಲಿ
ನಾವು ಎಷ್ಟು ನಮ್ಮ ನೀಡುಗಳನ್ನು ಅವಶ್ಯಕತೆಗಳನ್ನು ಕಮ್ಮಿ ಮಾಡಿಕೊಳ್ತೇವೆ ಅಷ್ಟು ಹೆಚ್ಚು ಸುಖವನ್ನು ಕಾಣಲಿಕ್ಕೆ ಆಗ್ತದೆ ಅಂತ ಹೇಳುವಂತಹ ಪಾಠ ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಇವತ್ತು ಆ ಪಾಠ ಕೇಳೋದ್ರಿಂದ ನಮಗೆಲ್ಲ ಸಮಸ್ಯೆ ಆಗಿರುವಂಥದ್ದು. ಹಾಗೆ ನನಗೂ ಮಧ್ಯೆ ಒಂದು ಬಿಡಿಸಲಿಕ್ಕೆ ಆಗುವ ಅಭ್ಯಾಸ ಯಾವಾಗ ಬಂದದ್ದು ಅಂತ ಹೇಳಿದ್ರೆ, ಸಣ್ಣದಿರುವಾಗ ತಂದೆಯವರು ಈಗ ಕಾರ್ಯಕ್ರಮಗಳಿಗೆ ಹೊರಟು ಮುಂದೆ ನಾನು ಬರಬೇಕು ಅಂತ ಹೇಳಿ ಆಗ ನನ್ನ ಮನವಿಯನ್ನು ನಿರ್ಧಾರ ಮಾಡ್ತಿದ್ದೆಲ್ಲ ಬಿಡಿಸಲ್ಲ ಹೇಳ್ತೇವೆ ಒಂದು ತಕ್ಷಣ ಬೇರೆ ಯಾವ ಬಿಡಿಸಲ್ಲ ಮತ್ತೆ ಕೂತು ಕೇಳು ಮಾತಾಡಬಾರ್ದು, ದೊಡ್ಡವರು ಮಾತಾಡುವಂಥ ಮಾತುಗಳನ್ನು ಕೇಳು ಮಾತಾಡಬಾರ್ದು, ಬೇರೆ ಖಂಡಿಸಿದ್ದೇವೆ ಯಾವ ಖಂಡಿಸಿಲ್ಲ. ಹೀಗೆ ನನಗೆ ಆದರಿಂದಲೇ ನನ್ನ ಪ್ರಾಯಕ್ಕಿಂತ ಹೆಚ್ಚಿನ ಪ್ರಾಯದ ಒಂದು ಸ್ನೇಹ, ನನಗೆ ನನ್ನ ಪ್ರಾಯದ ಸ್ನೇಹಿತರು ಬಹಳ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ನನಗೆ ಈರೋದಲ್ಲಿ ಹೆಚ್ಚಿನ ಹೋಗಿ ಸ್ನೇಹಿತರು ಈಗ ಮತ್ತೆ ನಾನು ಮಾಡಿಕೊಂಡ ಸ್ನೇಹಿತರು ಯಾರು ಅಂತಂದರೆ, ಒಂದು 33 ವರ್ಷ ಶಿಕ್ಷಣ ಸಂಸ್ಥೆಯನ್ನು ನಡೆಸಿದಾಗ ನಾನು ಅತ್ಯಂತ ಹೆಚ್ಚು ಹಂಚಿಕೊಂಡು ನನ್ನ ಬದುಕಿನಲ್ಲಿ ಮತ್ತೆ ಮತ್ತೆ ಆಶಯಗಳನ್ನು ಹುಟ್ಟಿಸಿಕೊಳ್ತಾ ಇದ್ದದ್ದು ನಮ್ಮ LKG UKG ಮಕ್ಕಳಲ್ಲಿ. ನಾನು ಆ ಎಲ್ಲ ಮಕ್ಕಳಿಗೆ 33 ವರ್ಷ ಮಾಮನಾಗಿ ಇದ್ದೆ. ಈಗಲೂ ಆ ಮಕ್ಕಳು ಮದುವೆಯಾಗಿ ಮಕ್ಕಳಾಗಿ ಕರ್ಕೊಂಡು ಬರ್ತಾರೆ, ನಮ್ಮ ಮಾಮ ಅಂತ ಹೇಳ್ತಾರೆ. ಹಾಗೆ ಈ ರೀತಿ ನಾವೇ ನಮ್ಮ ಸುಖವನ್ನು ಸಂತೋಷವನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ನಾವೇ ಹುಡುಕಿಕೊಂಡು ಎಲ್ಲರೂ ಲೀವ್ ಆ್ಯಂಡ್ ಲೆಟ್ ಲೀವ್ ನಾನು ಬದುಕುವ ಹಾಗೆ ಮತ್ತೊಬ್ಬ ಬದುಕಬೇಕು ಅಂತ ಹೇಳೋದ್ರಿಂದ ಗಾಂಧಿ ನಾನು ಬದುಕಿದ ಹಾಗೆ ಮತ್ತೊಬ್ಬ ಬದುಕಬೇಕು ಅನ್ನೋದು ಅವಕಾಶ ಕೊಡಬೇಕು. ಈ ರೀತಿಯ ಜೀವನ ಒಂದು ಒಳ್ಳೆಯ ಸಂದೇಶ. ಎರಡನೇದಾಗಿ ನನಗೆ ಇವತ್ತು ಕಾಣುವಂಥದ್ದು ನೆಮ್ಮದಿಯ ಸಮಾಜ ಕಟ್ಟಬೇಕು ಅಂತ ಹೇಳುವಂಥದ್ದು ವೇದಿಕೆಯ ಪರಮೋದ್ದೇಶ. ಆ ನೆಮ್ಮದಿಯ ಸಮಾಜ ಕಟ್ಟುವುದರಿಂದ ಅಂತ ಹೇಳುವಂಥ ಒಂದು ಮಾತು ಹೇಳ್ತಾ ನನ್ನ ಮಾತು ಬಂದು ಮುಗಿಸ್ತೇನೆ. ಅದರ ಮತ್ತೆ ಮತ್ತೆ ಬೇರೆ ಬೇರೆ ಘಟನೆಗಳನ್ನು ಇದನ್ನೇ ರಿಪೀಟ್ ಮಾಡಲಿಕ್ಕೆ ಆಗುತ್ತದೆ. ಮತ್ತೆ ನಾನು ಬೇರೆ ಒಂದು ಹೇಳಿದೆ, ನೆಮ್ಮದಿಯ ಬದುಕು ಕಟ್ಟಲು ನಾನು ಯಾಕೆ ಆಗ ಹೆಚ್ಚು ಮಹಿಳೆಯರು ಬರಬೇಕು ಅಂತ ಹೇಳಿದೆ ಅಂತ ಹೇಳಿದರೆ ಬೇರೆ ಯಾವ ಉದ್ದೇಶ ಅಲ್ಲ. ನಾನು ಶಾಲೆಯಲ್ಲಿ ಮಾತು ಹೇಳ್ತಿದ್ದೆ, ಯಾಕಂದರೆ ಶಿಕ್ಷಣ ವಂಚಿತ ಇವಾಗ ಕೆಲವು ಸಮಾಜದಲ್ಲಿ ಹುಡುಗಿಯರನ್ನು ಕಾಲೇಜಿಗೆ ಕಳಿಸುವಂಥ ಪ್ರಮುಖ SLC ವರೆಗೆ ಕಳಿಸೋದು ಪರಮ ವಿಶೇಷ. ಅದು PUCಗೆ ಬಂದು ಆದರೆ ಅದು ಹಾಗೆ ಒಂದು ಪುಣ್ಯ ಮಾಡಿದ್ರು ಆ ಹುಡುಗಿ. ನಾನು ಹೇಳಿದ್ದೆ, ಈಗ ನಾವು ಲ್ಯಾಪ್ಟಾಪ್ ಅಂತ ಹೇಳಿದರೆ ಲ್ಯಾಪ್ಟಾಪ್ ಬರುವುದಕ್ಕೆ ಒಂದು ಲ್ಯಾಪ್ಟಾಪ್ ತಾಯಿಯ ಮಡಿಲು ಲ್ಯಾಪ್ಟಾಪ್. ಈ ತಾಯಿಯ ಮಡಿಲಿನಲ್ಲಿ ಮಗು ಇರುವಾಗ ಆ ಮಗುವಿಗೆ ಮಾತು ಬರದೇ ಇದ್ದ ಪ್ರಾಯದಲ್ಲಿ ಕೂಡ ತಾಯಿ ಹೇಳಿದ ಮಾತೇ ಮಗುವಿಗೆ ಒಳಗೆ ಪ್ರಿಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರಾರಂಭದಿಂದ ಮಾಡಬೇಕು, ಮುಂದಿನ ಸಮಾಜ ಒಳ್ಳೆಯದಾಗಬೇಕು ಅಂತೇಳಿ. ಆದರೆ ಇವತ್ತು ನಾವು ಭಾಷಣಗಳಿದ್ದಲ್ಲ, ಮುಂದೆ ಬರುವಂತಹ ಜನ್ಮ ತಾಳುವಂತಹ ಮಕ್ಕಳನ್ನು ನಾವು ಯಾವ ರೀತಿ ಸಂಭಾಳಿಸ್ತೇವೆ ಎಂಬುದರ ಮೇಲೆ ನಾವು ಮುಂದಿನ ಸಮಾಜವನ್ನು ಕಟ್ಟುವುದಕ್ಕೆ ಕಾಣುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅದು ಸಹ ತಮಾಷೆ ಹೇಳ್ಬೇಡಿ. ನನ್ನ ಮುಂದೆ ಶಿಕ್ಷಿತ ಮಹಿಳೆ ಇದ್ದರೆ ನನ್ನದು ಒಂದೇ ಧರ್ಮ, ಒರೇ ಧರ್ಮ, ಇದು ಒಂದು ಧರ್ಮ, ಇದು ಒಂದು ಧರ್ಮ ಹೇಳೋದಕ್ಕೂ ಇದೇ ಧರ್ಮ ಅಂತ ಹೇಳೋದಕ್ಕೂ ಇರೋ ವ್ಯತ್ಯಾಸ. ಇಸ್ಲಾಂ ಇಸ್ಲಾಂ ಒರೇ ಧರ್ಮ ಅಂತ ಹೇಳೋದಕ್ಕೂ ಇಸ್ಲಾಮು ಒಂದು ಧರ್ಮ, ಹಿಂದೂ ಒಂದೇ ಧರ್ಮ ಅಂತ ಹೇಳೋದು ಹಿಂದೂ ಕೂಡ ಒಂದು ಧರ್ಮ. ಇದು ಪಾಠ ಆಗಬೇಕಾದ್ರೆ ಎಲ್ಲಿಂದ ಅಂತಿದ್ರೆ ಇವತ್ತು ನಾನು ಮಾಡೋ ಭಾಷಣಗಳಿಂದ ಅಲ್ಲ, ತಾಯಿ ಹೇಳುವ ಮಾತುಗಳು. ಯಾವಾಗ ತಾಯಿಯ ಮಾತನ್ನು ಆ ಮಗುವಿಗೆ ಹೇಳ್ತಾಳೆ, ಯಾವಾಗ ಆ ಮಗು ಬೆಳೀತದೆ, ಆ ಮಗುವಿನ ತಲೆಯಲ್ಲಿ ಆ ಮಾತು ಮಾತ್ರ ಖಂಡಿತ ಯಾವಾಗಲೂ ಇರ್ತದೆ. ಆ ಮೂಲಕ ಸಮಾಜದ ವಿವಿಧ ಧರ್ಮಗಳನ್ನು ಜಾತಿಗಳನ್ನು ನಾವು ಹತ್ತಿರ ತರಬೇಕು ಅಂತೇಳಿ. ಆದರೆ ಅದು ಮಾತೆಯರ ಪಾತ್ರ ಬಹಳ ಮುಖ್ಯ ಉಂಟು ಅಂತ ಹೇಳೋದ್ರ ಜೊತೆಯಲ್ಲಿ ಇವತ್ತಿನ ಪರಿಸ್ಥಿತಿ ಕೂಡ ನಾವು ನೋಡ್ತೇವೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಕೂತು ಬಿಡಿಯಾದವರಿಗೆ ಮದುವೆ ಹೋದರೂ ಅಷ್ಟೇ, ಸುಮ್ಮನೆ ಹೋದರೂ ಅಷ್ಟೇ, ಗೃಹಪ್ರವೇಶ ಹೋದರೂ ಅಷ್ಟೇ, ಇನ್ನೂ ಮದುವೆ ಇದ್ದಾನೆ ಬೆಂಗಳೂರಿಗೆ ಮದುವೆ ಆಗುವ ಮಾತ್ರ 25-27 ವರ್ಷದವರು ಮದುವೆ ಆಗುವ ಹುಡುಗರಿಗೆ ಮಾತ್ರ ಬಿಟ್ಟರೆ ಮದುವೆಗೆ ಹೋಗುವವರು ಎಲ್ಲರೂ 50 ವರ್ಷಕ್ಕಿಂತ ಮೇಲ್ನವರು. ಹೌದು, ಅವರು ನೋಡಿ ಆಯಿತು ಅಪ್ಪಿತಪ್ಪಿಗೆ ಎಲ್ಲಿಯಾದರೂ ಬಂದಿದ್ದಾರೆ ಅಂತ ಹೇಳಿ. ಆದರೆ ಅವರು ಎಲ್ಲಿದ್ದಾರೆ ಅಂದರೆ ಮೊಬೈಲ್ ಹಿಡ್ಕೊಂಡು ಎಲ್ಲಿದ್ದಾರೆ. ಸಮಾಜದ ಜೊತೆ ಸಂಪರ್ಕ ಇಲ್ಲ, ಸಮಾಜಕ್ಕೆ ಸ್ಪಂದಿಸ್ತಾ ಇಲ್ಲ, ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಾಯದಲ್ಲಿ ಅವರು ಸಮಸ್ಯೆಗಳು ಮೊಬೈಲ್ನಲ್ಲಿ ಅರ್ಥ ಮಾಡಿಕೊಳ್ತಾ ಇರ್ತಾರೆ. ಅದರ ಬಗ್ಗೆ ಸ್ವಲ್ಪ ಮಾತನಾಡಿಯಪ್ಪ ಅಂತ ಹೇಳಿದರೆ ನಾವೇ ಹೋಗಿ ಮಾತನಾಡಿಸಬೇಕು. ಇನ್ನು ಯಾರ ಮಗು ಅಂತ ಹೊರತು ಅವರಾಗಿ ಒಂದು ಪರಿಚಯ ಹೇಳುವಂಥದ್ದು, ಪರಿಚಯ ಮಾಡಿಕೊಳ್ಳುವಂಥದ್ದು ಇಲ್ಲದಿರುವಂಥದ್ದು ನಮ್ಮ ಸಮಾಜದ ಶೋಚನೀಯ ಸ್ಥಿತಿ ಎಂದು ನಾನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ದಯವಿಟ್ಟು ಇನ್ನು ನಾವು ಏನು ಮಾಡ್ಬೋದು ಮುಂದೆ ಅಂತ ಹೇಳಿದರೆ, ಈ ಸಭೆಗಳು ಅವರು ಹೇಳಿದ ಹಾಗೆ ಮನೆ ಸಭೆಗಳನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಆದರೂ
ಇದನ್ನು 4 ಮಕ್ಕಳು ಸೇರಿದರೆ ಅವರನ್ನು ಸಹ ಕೂತ್ಕೊಳಿಸಿಕೊಂಡು ಅದರ ಪರಿಣಾಮ ಒಂದೇ ಪರ್ಸೆಂಟ್ ಇರ್ಬೋದು, ಅದರ 1% ಸೇರಿದಾಗ ಅದರ ಪರಿಣಾಮ ಬಹಳ ದೊಡ್ಡದಾಗಿ ಆಗ್ತದೆ ಅನ್ನೋ ಆಶಯದೊಂದಿಗೆ ನಮ್ಮ ಮುಂದಿನ ಕೆಲಸ ಈ ವೇದಿಕೆಯು ಮುಖಾಡಿಗಳು ನಾನು ಮಾತಾಡಿಕೊಂಡೇ ಈ ರೀತಿಯ ಚಿಂತನೆಗಳ ಕಾರಣ ಯಾರಿಗಾದರೂ ಜವಾಬು ಕೊಡುವಂಥದ್ದು, ಯಾರಾದರೂ ವಿರೋಧವನ್ನು ಮತವನ್ನು ವಿರೋಧಿಸುವಂಥದ್ದು, ಇದು ಮಾಡುವುದರ ಬದಲಿಗೆ ಮುಂದಿನ ಬರುವಂತಹ ಜನಾಂಗದ ಬಗ್ಗೆ ಚಿಂತನೆಗಳನ್ನು ಮಾಡುವಂತಹ ಒಂದು ದೊಡ್ಡ ಕೆಲಸ ಆಗಲೇಬೇಕು. ಹಾಗಾದಾಗ ಮಾತ್ರ ನಾವು ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಮ್ಮ ನಂತರದವರು ಸಂತೋಷದಲ್ಲಿರುವುದು. ನಾವೆಲ್ಲ ಕಷ್ಟಪಟ್ಟು ನಮ್ಮ ದಿನಗಳನ್ನು ಸ್ವಲ್ಪ ಮುಗಿಸಿಕೊಳ್ಬೋದು ಸಂತೋಷದಲ್ಲಿ. ಅದು ನಾನು ಪುಸ್ತಕದಲ್ಲಿ ಹೇಳುವುದುಂಟು, ಹಳ್ಳಿಗಳಲ್ಲಿ ಮಕ್ಕಳೆಲ್ಲ ಹೇಳುವಾಗ ಇನ್ನು ಬರಲಿಕ್ಕೆ ಏನು ಮಾಡೋದು, 4 ದಿನ ಬೇಕಲ್ಲ, ಆ ಪರಿಸ್ಥಿತಿ ಉಂಟಿರೋದು ನಿಜವಾಗಿ ಉಂಟು. ಅದನ್ನು ಗಾಡಿಯಲ್ಲಿ ಇಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಿಂತ ಮುಂಚೆ ನಾವು ವಿಚಾರ ಕೊಡಬೇಕು. 50 ವರ್ಷ ಆಗುವವರೆಗೆ ಮಕ್ಕಳೇ ನೀವು ದುಡಿಲಿ, ಹೋಗಿ ಎಲ್ಲಿ ಬೇಕಿದ್ರು ಹೋಗಿ ಕಷ್ಟಪಡಿ, ಸಂಪಾದನೆ ಮಾಡಿದ ಬದಲೇಬಾರದು. ನನ್ನ ತಂದೆಯವರು ಮಾತು ಹೇಳಿದಾಗ ಮಾಡ್ತೀನಿ, ನನ್ನ ತಂದೆಯವರು ಕೊನೆಯ ದಿವಸ ಕೂಡ ಅವರ ಸಾವಿನ ದಿವಸ ಅವರ ಆಸ್ಪತ್ರೆ ಕೂಡ ಅವರು ಸುಮ್ಮನೆ ಕೂತ್ಕೊಳ್ಳುವ ಕ್ರಮವೇ ಇಲ್ಲ. ನನ್ನ ಸಂಪಾದನೆ ನಾನು ಮಾಡಬೇಕು. ಅವರು ಅಡಿಕೆ ಸುರಿತಿದ್ರು, ಹಾಳೆಯನ್ನು ನರಿಕಬೇಕು ಅಂತಿದ್ದಾರೆ, ಹಾಳೆಯನ್ನು ತೆಗೆದು ಆ ಹಾಳೆಯನ್ನು ಧರ್ಮಸ್ಥಳಕ್ಕೆ ಕೊಟ್ಟಿದ್ದಾರೆ, ಒಂದು ಬಯಸಿದ್ದಾರೆ, ಅವರು ಕೊಟ್ಟುಕೊಳ್ಳಿದ್ರು. ಇಂತಹ ಕೆಲಸಗಳನ್ನು ಅವರು ಪ್ರಮಾಣ ಮಾಡ್ತಿದ್ರು. ಅವ್ರು ಏನಂತಾರೆ ಅಂದರೆ, ನಾವು ತಿನ್ನಬೇಕು ಅಂದರೆ ನಮಗೆ 300 ಬರಬೇಕು ಅಂದರೆ ಅದು ನಾನು ಸಂಪಾದಿಸಿದ್ದ ಆಗಬೇಕು, ನನ್ನ ಹಿರಿಯರ ತೋಟದಲ್ಲಿ ಮಾಡಿದ ಐಕ್ಯದು ಅಲ್ಲ, ನಾನು ದುಡಿಬೇಕು. ಈ ರೀತಿ ಚಿಂತನೆಗಳು ಬರಲಿಕ್ಕೆ ನಾವು ಮತ್ತು ಮಾಡೆಲ್ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಅದರ ಜೊತೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾವು ಎಷ್ಟು ಮಾಡೆಲ್ ಅಂತ ಹೇಳಲಿಲ್ಲ, ನಾವು ಪೂರ್ತಿ ಮಾಡೆಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆ ರೀತಿಯ ಪ್ರಾಮಾಣಿಕವಾಗಿ ನಮ್ಮ ತಪ್ಪುಗಳನ್ನು ಒಪ್ಪಿರುವಂಥ ಶಕ್ತಿ ಕೂಡ ಇವತ್ತು ನಮಗೆ ಇಲ್ಲ. ಅದರಿಂದ ಆ ಶಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಕಷ್ಟ ಉಂಟು. ಆ ಕಷ್ಟ ಪಟ್ಟಾಗ ಮಾತ್ರ ನನ್ನ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ ಒಂದು ಮಾಸ್ಟರ್ ರಾಮಚಂದ್ರ ಮಾಸ್ಟರ್ ಶಿಶು ಸಾಹಿತಿ ಹೇಳಿದ್ರು, ತಪ್ಪನ್ನು ಮಾಡಿದ ನ್ಯಾಯಸಂಡದ ಮಗಬೇಕು ಆ ಈ ಮಾಡಿದ ಕೃತ್ಯ ಅವರು ಹಿರಿಯ ಸೇರ್ತಿದ್ರು. ಆಗ ಮಕ್ಕಳಿಗೆ ಹೇಳಿದ್ರು, ಮಕ್ಕಳೇ ಬೀದಿ ಸೇರಬೇಡಿ, ಯಾವಾಗ ಸ್ವಲ್ಪ ಹುಷಾರು ಮಾಡಿ ಗುರುಜಿ ನೀವು ಅದಕ್ಕೆ ಅವರು ತಕ್ಷಣ ಉತ್ತರ ಕೊಡಬೇಕು. ಸರಿ, ನಾನು ಸೇರಿದ್ದೇನೆ, ಅದರ ಅಪಾಯಗಳನ್ನು ನಾನು ಅನುಭವಿಸ್ತಾ ಇದ್ದೇನೆ, ಅದಕ್ಕೋಸ್ಕರ ನೀವು ಮಾಡಬೇಕು ಅಂತ ಹೇಳುವಂಥದ್ದು. ಹೀಗೆ ನಮ್ಮ ತಪ್ಪುಗಳನ್ನು ಮಗು ತಿಳಿದಾಗ ಕೂಡ ಸುಮ್ಮನೆ ಕೂಡ ಅಂತ ಹೇಳಿರೋರು, ಅದನ್ನು ಸಹ ಅವನಿಗೆ ವಿವರಿಸಿ ಹೇಳಿ ಈ ಅಪಾಯವನ್ನು ನಾನು ತಂದುಕೊಂಡಿದ್ದೇನೆ, ನೀನು ತಂದುಕೊಳ್ಬೇಡ ಅಂತ ಹೇಳುವಂಥ ಪ್ರದರ್ಶನವನ್ನು ಹೇಳಿದಂಥ ಗುರುಗಳನ್ನು ನಾನು ಪಡೆದಿದ್ದೇನೆ ಹೇಳುವುದು ಸಂತೋಷ. ಹೀಗೆ ಗಾಂಧೀಜಿಯ ಚಿಂತನೆಗಳು ಕೇವಲ ಸ್ವಾತಂತ್ರ್ಯ ಬರುವುದರಲ್ಲಿ ಸ್ವಾತಂತ್ರ್ಯ ಬೇಕಾಗಿದೆ, ಸ್ವಾತಂತ್ರ್ಯ ಬಂದ ಮೇಲೆ ಅಭಿವೃದ್ಧಿ ಬೇಕಾಗಿದೆ, ಅಭಿವೃದ್ಧಿ ಆದ ಮೇಲೆ ನೆಮ್ಮದಿ ಬೇಕಾಗಿದೆ. ಈ ನೆಮ್ಮದಿಯ ಹುಡುಕಾಟದಲ್ಲಿ ಇವತ್ತಿನ ಸಮಾಜ ಇದೆ ಅಂತ ಹೇಳುವಂಥದ್ದು ಪ್ರಾಯಶಃ ನೀವೆಲ್ಲರೂ ಒಪ್ಪಿಕೊಳ್ತೀರಿ ಅಂತ ಹೇಳಿ ನಾನು ಮಾಡ್ತೀವಿ. ಇದೆಲ್ಲ ನಮ್ಮಲ್ಲಿ ಉಂಟು. ಊರಲ್ಲಿ ಬೆರಳ ತುದಿಯಲ್ಲಿ ಜಗತ್ತನ್ನು ಸುತ್ತಿ ಬರುವಂತಹ ಶಕ್ತಿ ಮನುಷ್ಯ ಸಂಪಾದನೆ ಮಾಡಿಕೊಂಡಿದ್ದು ಕೂಡ ತನ್ನ ಮನೆಯವರನ್ನು ಸುತ್ತಿ ಬರುವಂತಹ ಶಕ್ತಿಯನ್ನು ಕಳ್ಕೊಂಡಿದ್ದು. ಕುಟುಂಬದವರ ಪರಿಚಯ ನಮಗೆ ಇಲ್ಲ, ನನ್ನ ಅಣ್ಣ ತಮ್ಮಂದಿರ ಪರಿಚಯ ಇಲ್ಲ, ಸಂವಹನ ಇಲ್ಲ. ಇದೆಲ್ಲವನ್ನು ಮತ್ತೆ ಸಂಪಾದಿಸಬೇಕು. ಯಾವ ಉದ್ದೇಶದಿಂದ ಅಂದರೆ ಈ ಗಾಂಧೀಜಿಯ ಒಂದು ಆದರ್ಶಗಳನ್ನು ಇಟ್ಟುಕೊಂಡು ಒಂದು ನೆಮ್ಮದಿಯ ಸಮಾಜವನ್ನು ಕಟ್ಟುವಂತಹ ಉದ್ದೇಶದಿಂದ ನಾವು ನಮ್ಮ ಜೀವನವನ್ನು ಸರಳವಾಗಿ ನಡೆಸಬೇಕು, ನಮ್ಮ ಜೀವನ ಸಹಜವಾಗಿ ಇರಬೇಕು ಅಂತ ಹೇಳುವ ಮಾತನ್ನು ಹೇಳ್ತಾ, ಇವತ್ತು ಪುತ್ತೂರು ನಮ್ಮ ಜಿಲ್ಲೆಯ ಒಂದು ಬಹಳ ದೊಡ್ಡ ಕೇಂದ್ರ. ಮಳವಳ್ಳಿಯೇಶ್ವರರಾಯರು ಓಡಾಡಿ ವಾಸ್ತವ್ಯವಿದ್ದಂಥ ಕೇಂದ್ರ. ಪುತ್ತೂರಿಗೆ ಬಹಳ ಶಕ್ತಿ ಉಂಟು. ಹಾಗಾಗಿ ನನಗೆ ಮಳವಳ್ಳಿಯೇಶ್ವರರಾಯರ ಮಾತು ಇಲ್ಲಿ ನಾನು ಹೇಳಿಲ್ಲ ಅಂತ ಹೇಳಿದರೆ ಅದೊಂದು ತಪ್ಪಾಗ್ತದೆ. ಮಳವಳ್ಳಿಯೇಶ್ವರರಾಯರು ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರಾಗಿದ್ದು, ಅವರು ಕೊನೆಗೆ ಹೋಗುವಾಗ ಹೇಳಿದರು, ಒಂದು ಗೋಪಾಲ ಸಾರ್ವಜನಿಕ ಕೆಲಸ ಎಲ್ಲ ಹೌದು, ನಿನ್ನ ಕೈ ನಿನ್ನ ತಲೆ ಮೇಲೆ ಅಂತ ನೆನಪಿಗೆ ಸಾರ್ವಜನಿಕ ಜೀವನಕ್ಕೆ ಸಾರ್ವಜನಿಕ ಚಟುವಟಿಕೆಗಳಿಗೆ ಸಹ ಒಂದು ಲಿಮಿಟ್ ಆಗಿರುವಂಥದ್ದು ಇಲ್ಲಿ ಮತ್ತೆ ಯಾರು ಬರೋದಿಲ್ಲ ಅಂತ. ಹಾಗಾಗಿ ಮಳವಳ್ಳಿಯೇಶ್ವರರಾಯರು ಅಂತ ಹೇಳಿದರೆ ಅವರು ಒಂದು ನಡೆದಾಡುವ ಗಾಂಧೀಜಿಯನ್ನು ಬಿಟ್ಟಿದೆ. ಅವರಿಂದ ನನ್ನ 2 ಕಣ್ಣುಗಳು ಅಂತ ಹೇಳಿದ್ರೆ ಸುಳ್ಯ ಮತ್ತು ಬೆಳ್ತಂಗಡಿ ಭಾಳ ಹಿಂದುಳಿದ ಪ್ರದೇಶಗಳು. ಆವತ್ತಿನ ಕಾಲದಲ್ಲಿ ಮಳವಳ್ಳಿಯೇಶ್ವರರಾಯರು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಬೋರ್ಡಿನ ಪ್ರೆಸಿಡೆಂಟ್ ಆಗಿ ಇವತ್ತಿನ 3 ಇನ್ನೊಂದು ಕಾಲ ಮುಂದೊಂದು ಕಾಲ ಒಳಗೊಂದು ಕಾಲ ಇಲ್ಲ ಕಾಲ ಅಲ್ಲ. ಅವರು ಬಸ್ಸಿನಲ್ಲಿ ಬರುವಾಗ ಘಟನೆಗಳು ಎಷ್ಟು ಸರಳವಾಗಿ ಎಷ್ಟು ದೊಡ್ಡ ಮನುಷ್ಯರು ಬಸ್ಸಿನಲ್ಲಿ ಬಂದಿಡುವಾಗ ಅದೇ ಬಸ್ಸಿನಲ್ಲಿ ಮುದುಕಿ ನಮ್ಮ ಮನೆಗೆ ಬರುವಂಥ ಮುದುಕಿ ನಮ್ಮ ಮನೆಗೆ ಬರುವಂಥ ಮನುಷ್ಯರೇ
ಇದು ಒಂದು ಕ್ರೀಡೆ ಹೋಗೋಣ ಅದಕ್ಕೆ ಬೇಗ ಎರಡು ಶೀಲೆ ಇನ್ನು ಕಿಡಿ ಕೂಡ ಬಂದು ಹಿಡಿದು ಅವರು ಹೇಳಿದೆ ಅಜ್ಜಿ ಒಂದು ಇದ್ದೀರ ಹೋಗಿಲ್ಲ ಒಂದು ಶೀಲೆ ಹೇಳ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ಮತ್ತು ಒಳಗೆ ಹೋಯಿತು ಎರಡು ಹೇಳ್ಕೊಂಡು ಹೇಳ್ತಿದ್ರು ಹೋಗಿ ಹೊರಗೆ ಯಾರು ಬಂದಿದ್ದಾರೆ ನನ್ನೊಟ್ಟಿಗೆ ಬಸ್ಸಿನಲ್ಲಿ ಅಯ್ಯೋ ನಾನು ಅಪರಾಧ ಮಾಡಿದೆ ಅವರನ್ನು ನಾನು ಜೀವ ಹೊರಿಸಿಕೊಂಡು ಬಂದೆ ಅವ್ರು ಹೇಳಿದ್ರೆ ಅಜ್ಜಿ ನೀವು ಯಾಕೆ ಚಿಂತೆ ಮಾಡೋದು ನಾನು ನನಗೆ ಸಾಗುವನೆ ಅದು ನಮಗೆ ಅದು ಜೀವ ಹೋಗಿ ಸಿಕ್ಕೇ ನೀವು ಚಿಂತೆ ಮಾಡಬೇಡಿ ಅದು ಆ ರೀತಿಯ ಸರಳತೆ ನನಗೆ ಯಾಕೆ ಮಾಡ್ತೀನಿ ಸರಳತೆ ಅಲ್ಲಿ ತನಕ ಒಂದು ಸಮಸ್ಯೆಗೆ ಹೋಗ್ತಾರೆ ನೀರು ಸಮಸ್ಯೆ ನಡ್ಕೊಂಡು ಹೋಗೋದು ಅಲ್ಲಿ ಶಾಲೆ ಮಾಡೋದು ಅವರು ತ್ರಿಕಲಶರ ಓದಿದ್ದಾರೆ ಊರಿನ ಸುಸ್ಥಿತಿಯನ್ನು ಕಾಣಬೇಕು ಆರೋಗ್ಯವನ್ನು ನೋಡಬೇಕು ಅಂದರೆ ಆ ಊರಿನಲ್ಲಿ ಒಂದು ಶಾಲೆ ಉಂಟಾ ಒಂದು ಪಂಚಾಯತ್ ಉಂಟಾ ಒಂದು ಸಹಕಾರಿ ಸಂಘ ಉಂಟಾ ಈ ಮೂರು ಇದ್ದರೆ ಅವರು ಸರಿ ಉಂಟು ಈ ರೀತಿಯ ಚಿಂತನೆಯನ್ನು ಮಾಡ್ತಾ ಹಳ್ಳಿ ಹಿರಿಯರಲ್ಲಿ ಸಂಚಾರ ಮಾಡಿ ಶಾಲೆಗಳನ್ನು ಸ್ಥಾಪಿಸಿ ಬೆಳ್ತಂಗಡಿ ತಾಲೂಕಿನ ಕೊನೆಯ ಪ್ರದೇಶ ಬೆಳಗಿನ ಅಲ್ಲಿ ಶಾಲೆ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಶಾಲೆ ಮಾಡಿದ್ದಾರೆ ಆಗ ಅವರು ಮೇಲೆ ಬಟ್ಟೆ ಹಾಕಿದಾಗ ಅವರಲ್ಲಿ ಒಂದು ಬಟ್ಟೆ ಒಳಗಿಂದ ಕಟ್ಟಿ ಹೋದರು ನಾಳೆಗೆ ಬೇಕಾದ ಒಂದು ಬಟ್ಟೆ ಒಳಗೆ ಕಟ್ಟಿಕೊಂಡು ಈ ರೀತಿ ಅವರವರೇ ಪ್ರಾಣಿಗಳನ್ನು ಹುಡುಕಿಕೊಂಡು ಅವರವರೇ ಉದ್ದೇಶವನ್ನು ಇಟ್ಟುಕೊಂಡು ಅವರದೇ ಆದ ರೀತಿಯಲ್ಲಿ ಅವರದೇ ಆದ ಗತಿಯಲ್ಲಿ ಅವರು ಗುರಿ ಮುಟ್ಟಿದಂತಹ ನಮ್ಮ ಹಿರಿಯರು ಅವರನ್ನು ಸ್ಮರಿಸುವಂಥದ್ದು ನಮ್ಮ ಈ ವೇದಿಕೆಯ ಪ್ರಥಮ ಉದ್ದೇಶ. ಯಾಕಂದರೆ ಯಾರಿಗೆ ಇತಿಹಾಸದ ಅರಿವಿರುತ್ತದೆ ಅವರಿಗೆ ಭವಿಷ್ಯದ ಬಾಗಿಲು ತೆರೀತದೆ ಅಂತ ನಾವು ಹೇಳ್ತೇವೆ. ಯಾರಿಗೆ ಇತಿಹಾಸವೇ ಗೊತ್ತಿಲ್ಲ ಅವರಿಗೆ ಭವಿಷ್ಯ ಹೇಗೆ ಕಾಣುತ್ತೆ. ಅದಕ್ಕೋಸ್ಕರ ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಉದ್ದೇಶ ಗಾಂಧಿ ವಿಚಾರಗಳಿಗೆ ಕೇವಲ ಗಾಂಧಿಯನ್ನೆಲ್ಲ ವಿರುದ್ಧ ಅಭಿಪ್ರಾಯಗಳು ಇದ್ದಾಗ ಕೂಡ ನಾನು ಹೆಸರು ವಾಟ್ಸಾಪಲ್ಲಿ ಫೋಟೋಗಳು ಒಂದೊಂದು ಫೋಟೋ ಇರುತ್ತೆ. ಜವಾಹರ್ಲಾಲ್ ನೆಹರು ಮೈಸಿಕೊಂಡು ನಿಂತಿದ್ದಾರೆ, ಕಪ್ಪು ಇದ್ದಾರೆ, ನೇತಾಜಿ ಇದ್ದಾರೆ. ಅವರು ಏನೋ ಒಂದು ಚರ್ಚೆ ಆಗ ವಿಜುವಲೈಸ್ ಮಾಡಲಿಕ್ಕೆ ಚರ್ಚೆ ಆಗಿಕೊಂಡು ನೀನು ಆಚೆ ನಾನು ಈ ಹೇಳುವಾಗ ಕೊಟ್ಟಿದ್ದಾರೆ. ಅದರ ಉದ್ದೇಶ ಉದ್ದೇಶದಲ್ಲಿ ಒಂದು ನಿನ್ನ ದಾರಿಗೆ ಅಡ್ಡಿಪಡಿಸುವಂತಹ ಉದ್ದೇಶವೂ ಇರಲಿಲ್ಲ. ವಿರೋಧ ಇದ್ದರೂ ಕೂಡ ಅವರಿಗೆ ಸ್ವಾತಂತ್ರ್ಯವೂ ಇದ್ದು ಪರಸ್ಪರ ಗೌರವವೂ ಇತ್ತು. ಇದನ್ನು ಅವರ ಹೆಸರು ಹೇಳಿಕೊಂಡು ನಾವು ಮಾತ್ರ ಇಲ್ಲಿ ಕೇವಲ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಮೊನ್ನೆ ಮೂಲಕ ನೋಡಿದನ್ನು ಫ್ಯಾಷನ್ ನೋಡಿರ್ಬೋದು. ಗಾಂಧೀಜಿಯವರು ಕಲ್ಕತ್ತಾಕ್ಕೆ ಯಾವುದೋ ಒಂದು ಸಮಸ್ಯೆ ಪರಿಹಾರಕ್ಕೆ ಹೋಗಿದ್ದಾಗ BP ರೈತ ಆಯಿತು. ರೈತಾಗಿ ವಿಶ್ರಾಂತಿ ವರ್ಷ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮನೆಯಲ್ಲಿ ಉಳ್ಕೊಂಡಿದ್ರು. ಹಾಗೆ ಉಳ್ಕೊಂಡಿದ್ದಂಥ ಗಾಂಧಿಯವರು ನಾವು ನೋಡಬೇಕು ಅಂತೇಳಿ ಆಗ ಕುತೂಹಲಾಗಿದ್ದ ಹಿರಿಯರು ರವೀಂದ್ರನಾಥ್ ಠಾಗೂರ್ ಗಾಂಧಿಯವರು ಭೇಟಿಯಾಗರು. ಗಾಂಧಿಯವರ ಭೇಟಿಗೆ ಬಂದರೆ ಗಾಂಧಿಯವರು 3ನೇ ಮಾಳಿಗೆ ಹೇಳಿದ್ದಾರೆ. ಇವರಿಗೆ ಹತ್ತಲಿಕ್ಕೆ ಆಗುವುದಿಲ್ಲ. ಗಾಂಧಿಯವರು ಕೆಳಗಿಳಿಸಿ ಮತ್ತೆ ಅವರು ಕೊಂಡೋಗಿದ್ದಾರೆ. ಕೊನೆಗೆ ತಕ್ಷಣ 4 ಜನ ಒಂದು ಕುರ್ಚಿ ತಂದಿರುತ್ತೆ. ಗಾಂಧಿಯವರನ್ನು ಕುರ್ಚಿಯಲ್ಲಿ ಕುತ್ಕೊಳಿಸಿಕೊಂಡು ಹೊತ್ತುಕೊಂಡು ಹೋಗುವುದು. ಯಾರಿರಬಹುದು ಪ್ರಶ್ನೆ, ಯಾರಿರಬಹುದು ಅವರು? ಯಾರು? ಮಹಾನ್ ನಾಯಕರು, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸರು, ಮತ್ತು ಗಾಂಧಿಯವರ ಮಾನಸ ಪುತ್ರ ಮಹಾದೇವ ದೇಸಾಯಿಯವರು, ನೇತಾಜಿಯವರ ತಮ್ಮ. ಈ ರೀತಿ 4 ಜನ ಒಬ್ಬ ಸಾಮಾನ್ಯರ ಹಾಗೆ ಅಂದರೆ ಈಗ ಹೇಳಿದ್ದಾರೆ ಅಲ್ಲಿ ಹೋಗಿ ಸ್ವಲ್ಪಲ್ಲಿ ಅವರಲ್ಲಿ ಕೊಟ್ಟು ಹೋಗಿ ಇಲ್ಲ, ಅವರೇ ಕೊಟ್ಟು ಠಾಕೂರನ್ನು ಮೇಲೆ ಕರ್ಕೊಂಡು ಗಾಂಧಿಯವರ ಭೇಟಿ ಮಾಡ್ತಿದ್ರು ಹೇಳುವಂಥ ಒಳ್ಳೆಯ ವಿಷಯವನ್ನು ಹೇಳಿ ಹೀಗೆ ಅಭಿಪ್ರಾಯ ಭೇದಗಳು ಇದ್ದರೂ ಕೂಡ ನಾವು ಜೊತೆಯಾಗಿ ಸಾಗಿ ಹೋಗುತ್ತದೆ. ಆದರೆ ನಮಗೆ ಗುರು ಮುಟ್ಟುವುದಕ್ಕೆ, ಗುರು ಮಾಳಿಗೆ ಹತ್ತುವುದಕ್ಕೆ, ಗಾಂಧಿಯವರ ಭೇಟಿ ಮಾಡುವುದಕ್ಕೆ ಎಲ್ಲದಕ್ಕೂ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ನನ್ನ ಅಭಿಪ್ರಾಯವನ್ನು ಹೇಳಿ ನನ್ನನ್ನು ಇವತ್ತು ಇಲ್ಲಿ ಬಂದು ಈಗ ಅವಕಾಶವನ್ನು ಕೊಟ್ಟಿದ್ದೀರಿ. ಮಾತೃಶಕ್ತಿಗೆ ಅಧ್ಯಕ್ಷ ಆಗಿರುವಂಥ ವ್ಯಕ್ತಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಅಕ್ಟೋಬರ್ 2ನೇ ತಾರೀಕಿಗೆ ಗುಂಡಾಗಿಯಲ್ಲಿ ಬರುವಾಗ ನೋಡಿಕೊಂಡು ಬಂದೆ. ಮತ್ತೆ ಪುನಃ ಹೋಗಿ ಮಾಡ್ತಾರೆ, ವಿಸ್ತಾರ ಮಾಡ್ತಾರೆ. ಗಾಂಧೀಜಿಯವರು ತೀರಿದಂಥ 1945ರಲ್ಲಿ ಮಂಗಳೂರಿಗೆ ಸೀತಾಬಂಧ ಪೊಟ್ಟಣಗಳು ಬಂದರು ಕೊನೆಗೆ. ನಂತರ ಅದನ್ನು ನನ್ನ ತಂದೆಯವರು ಮಂಗಳೂರಿಗೆ ತೆಗೆದುಕೊಂಡು ಗುಂಡಾಗಿಯಲ್ಲಿ ಮುಂಗಡೆ ಹಾಕಿ ಒಂದು ಆಲದ ಗಿಡವನ್ನು ನಟ್ಟಿತು. ಅದು ಬಹಳ ದೊಡ್ಡ ವೃಕ್ಷ ಆಗಿದೆ. ಅದು ಇಷ್ಟವರೆಗೆ ಅದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು. ಇಲ್ಲಿ ನಾನು ನೋಡ್ತಾ ಇದ್ದೆ ಅದನ್ನು. ಈ ವೇದಿಕೆ ಪ್ರಾರಂಭ ಆದಂಥ ಚಾಲನೆ ಸಿಕ್ಕಿ ಗುಂಡಾಗಿ ಪಂಚಾಯತ್ನವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದರ ಒಂದು ಬೋರ್ಡಿನ ಅನಾವರಣ ಮಾಡಬೇಕು. ಗಾಂಧಿ ಕಟ್ಟೆ ಗಾಂಧಿಯವರ ಹೆಸರಿಗೆ ಅದರ ಒಟ್ಟಿನಲ್ಲಿ ಅದರ ಐತಿಹಾಸಿಕ ಮಹತ್ವ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಕ್ಟೋಬರ್ 2ನೇ ತಾರೀಕು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾತನ್ನು ಹೇಳ್ತಾ ಇದ್ದೇನೆ. ಹಾಗೆ
ಈ ಹಿರಿಯರ ಕೆಲವು ವಿಷಯಗಳು ಇಟ್ಟುಕೊಳ್ಳುವುದರ ಮೂಲಕ ಅವರ ಚೈತನ್ಯ ನಮ್ಮಲ್ಲಿ ಬರಲಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಏನಾದರೂ ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗದಿದ್ದರೆ ಅದನ್ನು ನೀವೇ ಮಾರ್ಜಿನ್ ಹಾಕ್ಕೊಂಡು ಆಚೆಗೆ ಬೇಕಾದನ್ನು ಮಾತ್ರ ತಗೊಂಡು ಮುಂದೆ ಕಾರ್ಯಪ್ರವೃತ್ತರಾಗಬೇಕು. ಆ ಮೂಲಕ ನಮ್ಮ ಆಶಯದ ಹಾಗೆ ಇದು ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಇದು ಎಲ್ಲ ಈ ಚಿಂತನೆಗಳು ಕೇವಲ ಗಾಂಧಿ ಅಂತ ಹೇಳ್ತಾ ಇಲ್ಲ, ಈ ಚಿಂತನೆಗಳು ಇದು ಪ್ರಾರಂಭ ಆಗಬೇಕು. ಇದು ಸಕಾಲ. ಈಗ ನಾವು ಈ ಚಿಂತನೆಗಳನ್ನು ಮಾಡಲಿಲ್ಲ ಅಂದರೆ ಮುಂದಿನ ನಮ್ಮ ನೆಕ್ಸ್ಟ್ ಜನರೇಷನ್ ಅದು ಎಷ್ಟು ಸಫರ್ ಆಗ್ತದೆ ಅಂದರೆ ಈಗ ನಮಗೆ ಊಹೆಗೂ ಮಾಡಲಿಕ್ಕೆ ಆಗದಂಥ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಅದನ್ನು ನಾವು ಸರಿಪಡಿಸಬೇಕು ಅಂತ ಹೇಳಿದ್ರೆ ನಮಗೊಂದು ಸಣ್ಣ ಜವಾಬ್ದಾರಿ ಇರ್ತದೆ. ನಮ್ಮ ಮುಂದಿನವರು ಒಳ್ಳೆದಾಗಿ ಬದುಕಬೇಕು ಅನ್ನೋ ಆಶಯದಿಂದ ಇವತ್ತು ನಾವು ಬದುಕಿದ್ದೇವೆ. ನಾನು ಯಾವ ಹೇಳಿದ್ರೆ ಹಿಂದಿನವರು 3 ಹೊತ್ತು ಊಟ ಮಾಡ್ತಿದ್ರೆ ನಾವು ಈಗ ಭಿಕ್ಷೆ ಬೇಕು. ಹಿಂದಿನವರು 1 ಹೊತ್ತು ಊಟ ಮಾಡಿ ಈ ಒಂದು ಇರಲಿ ಮಗನಿಗೆ, ಮೊಮ್ಮಕ್ಕಳಿಗೆ, ಮನೆ ಮಕ್ಕಳಿಗೆ ಅಂತೇಳಿ ಏನು ಜಮೆ ಮಾಡಿ ಇಟ್ಟದ್ದನ್ನು ನಾವು ಏನು ಕೆಲಸ ಮಾಡಿದ್ರೆ 3 ಹೊತ್ತು ಊಟ ಮಾಡ್ತಾ ಇದ್ದೇವೆ ಅಂದರೆ ಅದು ಅವರ ಶ್ರಮ, ಅದು ಅವರ ತ್ಯಾಗ. ಹಾಗೆ ನಾವು ಮುಂದಿನ ಜನರೇಷನ್ ಒಳ್ಳೆಯದಾಗಿ ಬಾಳಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿದ್ರೆ ನಾವೇನಾದರೂ ಮಾಡಬೇಕು ಅಂತ ಮಾಡುವ ಎಲ್ಲರಿಗೆ ಜವಾಬ್ದಾರಿ. ಈಗ ಸಂವಾದ ಕಾರ್ಯಕ್ರಮ ಅದರ ಮೊದಲು ವಿನಂತಿ, ಇಲ್ಲಿಗೆ ಬಂದ ಸಹೃದಯರು ತಾವೆಲ್ಲ ನಮ್ಮ ಗಾಂಧಿ ವಿಚಾರ ವೇದಿಕೆಯ ಸದಸ್ಯರಾಗಬೇಕು ಅಂತ ನಾನು ತಮ್ಮೆಲ್ಲರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಹೊತ್ತು ಒಂದು ಸಣ್ಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವೀರಮಲೆಯ ಗುಡ್ಡೆಯ ತುದಿಯಲ್ಲಿ ಒಂದು ಗಾಂಧಿ ಮಂಟಪ ಇದೆ. ದುರದೃಷ್ಟವಶಾತ್ ಅಲ್ಲಿ ಸ್ವಲ್ಪ ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಹಾಗೆ ನಾವು ಅವತ್ತು ಅಲ್ಲಿ ಮತ್ತೆ ಒಂದು ಗಾಂಧಿ ವನ ಅಂತ ಮೊದಲೇ ರೂಪಿಸಿದ, ವನ ಇಲ್ಲದೇ ಇದ್ದರು, ಅದಕ್ಕೆ ಜಾಗ ಉಂಟು. ಹಾಗೆ ಅಲ್ಲಿ ಮರಗಳನ್ನು ನೆಡುವ 2-2.5 ಎಕರೆ ಜಾಗ ಇದೆ. ಅಲ್ಲಿ ಒಂದು ನಿಜವಾದ ಅರ್ಥದ ಗಾಂಧಿ ವನವನ್ನು ರೂಪಿಸುವ ಒಂದು ಕಾರ್ಯಕ್ರಮ ಕೂಡ ಅವತ್ತು ನಡೆಯಲಿದೆ. ಗಾಂಧಿ ಮಂಟಪದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ ಕೂಡ ಇದೆ. ಹಾಗೆ ತಾವೆಲ್ಲರೂ ಕೂಡ ಅದಕ್ಕೆ ಅಕ್ಟೋಬರ್ 2ನೇ ತಾರೀಕು ಬರಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ. ಈಗ ಯಾವುದೇ ಸಲಹೆ ಸೂಚನೆಗಳನ್ನು ಅಥವಾ ಸಂದೇಹಗಳಿದ್ದರೆ ಅದನ್ನು ಮುಕ್ತವಾಗಿ ತಾವೆಲ್ಲರೂ ವ್ಯಕ್ತಪಡಿಸಬೇಕು ಅಂತ ವಿನಂತಿಸ್ತೇವೆ. ಹಾಗೆ ನಮ್ಮ ಜೊತೆ ಶಕುಂತಲಾ ಇದ್ದಾರೆ. ಅವರು ಒಂದೆರಡು ಮಾತುಗಳು ಅಂತ ಎಲ್ಲರ ಒಂದು ಬೇರೆ ಯಾರಾದರೂ ಕೇಳಿ ಉಪಾಧ್ಯಾಯರು ಸ್ವಲ್ಪ ಗಾಂಧಿ ವಿಚಾರ ವೇದಿಕೆಯ ಈ ಕಾರ್ಯಕ್ರಮದ ಮತ್ತು ಪುತ್ತೂರು ಘಟಕದ ಅಧ್ಯಕ್ಷರು ನಮ್ಮ ಮಾಜಿ ಪ್ರಾಂಶುಪಾಲರು ಸೇರಿದ್ರೆ ಬಹುಶಃ ನನ್ನ ಭಾರಿ ಆತ್ಮೀಯ ಸಾಹಿತ್ಯ ಎಲ್ಲ ಅಣ್ಣ ತಂಗಿಯರ ಹಾಗೆ ಅಕ್ಕ ತಮ್ಮಂದರ ಹಾಗೆ ಇದ್ದಂಥ ಕಾಲದಲ್ಲಿ ವಿಜಯ ಚೊಕ್ಕಾಡಿದ್ದಾರೆ. ಬಹುಶಃ ನನ್ನಲ್ಲಿ ಇದಕ್ಕೆ
ಮುಗಿಸಿದ್ದು ಗಿರೀಶ್ಗಾಗ್ತದೆ. ಗಾಂಧಿ ಬಗ್ಗೆ ಮಾತನಾಡುವಾಗ ಬಹುಶಃ ಗಾಂಧಿಯ ಎತ್ತರಕ್ಕೆ ನೆನೆಸ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ನನಗೀಗ ಕಾಣ್ತಾ ಇರುತ್ತೆ, ಇವತ್ತು ಬೆಳೆದು ಈ ಯಾವುದು ವಾಟ್ಸಪ್ ಲ್ಯಾಪ್ಟಾಪ್ ಎಲ್ಲ ಬಂದು ಸಂಬಂಧಗಳು ಕಳೆದು ಬಂದಿದ್ರು ಕೂಡ ಆವತ್ತು ಗಾಂಧಿಯ ಕಾಲದಲ್ಲಿ ಫೋನ್ ಇರಲಿಲ್ಲ, ನಮ್ಮನ್ನೆಲ್ಲ ಫೋನ್ ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಭಾಷೆ ಬರ್ತಿರ್ಲಿಲ್ಲ. ಬಂದರೆ ತುಳು, ತಪ್ಪಿದ್ರೆ ಕನ್ನಡವೋ ಕೊಂಕಣಿಯೋ ಬೇರೆ ಭಾಷೆ ಏನೋ ಇತ್ತು. ಅಂತಹ ಸಂದರ್ಭದಲ್ಲಿ ಯಾವುದೋ ಊರಿಂದ ಗಾಂಧಿ ಬರ್ತಾನೆ ಅಂತ ಗೊತ್ತಿದ್ದಾಗ ನನ್ನ ಅಮ್ಮ ಹೇಳ್ತಾ ಇದ್ರು ಗಾಂಧಿಯವರ ಭಾಷೆ ಹಿಂದಿ, ನನ್ನಪ್ಪ ಅಂದರೆ ನನ್ನ ಅಜ್ಜನ ಭಾಷೆ ತುಳು. ಆದರೆ ಗಾಂಧಿ ಏನು ಮಾತಾಡ್ತಾನೆ ಅಂತ ಗೊತ್ತಿಲ್ಲ, ಅವರು ಬಂದು ಏನು ಹೇಳ್ತಾನೆ ಅಂತ ಗೊತ್ತಿಲ್ಲ. ಆದರೆ ಗಾಂಧಿ ಬರ್ತಾರೆ ಅಂತ ಹೇಳಿ ಸಿಕ್ಕಿದ ಸುದ್ದಿಯಲ್ಲಿ ನನ್ನದು ನನ್ನ ಅಪ್ಪ ಹೋಗ್ತಾ ಇದ್ರು ಅಂತ ಅಮ್ಮ ಹೇಳ್ತಾರೆ. ಬಂದ ಮೇಲೆ ಕೈ ಭಾಷೆಯ ಅಥವಾ ಅವರು ಮಾತಾಡಿದ್ರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರೆ ಯಾರು ಅದನ್ನು ಗೊತ್ತಿಲ್ಲ. ಅಂತೂ ಬಂದ ಮೇಲೆ ಗಾಂಧಿಯಂತೆಯೇ ಸುದ್ದಿ ಅಂತ ಅವರಿಗೆ ಅಂತ ಒಂದು ಶಕ್ತಿ. ಯಾಕಂದ್ರೆ ಗಾಂಧಿ ಆ ತುಂಡು ಬಟ್ಟೆ ಉಂಟು, ಅದರಲ್ಲಿ ಬಂದ ಗಾಂಧಿ ಇಡೀ ಸಮಾಜವನ್ನು ಒಂದು ಮಾಡುವಂತ ಶಕ್ತಿ ಇತ್ತು ಅಂತಾದ್ರೆ ಇವತ್ತು ಅಂತಹ ವ್ಯಕ್ತಿ ನನ್ನ ಲೆಕ್ಕದಲ್ಲಿ ಭಾರತದಲ್ಲಿ ಇನ್ನೊಬ್ಬರಿಗೆ ಸಿಕ್ಕಿಲ್ಲ. ಯಾಕಂದ್ರೆ ತುಂಡು ಬಟ್ಟೆ ನನಗೆ ನಮ್ಮ ಮಾಸ್ಟರ್ನೇ ಹೇಳಿದ ನೆನಪು. ಗಾಂಧೀಜಿಯವರು ಅದರೊಳೇ ಎಲ್ಲ ರೈಲ್ವೆ ಸ್ಟೇಷನ್ನಲ್ಲಿ ಇಳಿಯುವಾಗ ಹೆಣ್ಣು ಒಬ್ಬಳು ತನ್ನ ಸೀರೆಯ ಒಂದು ತುದಿಯನ್ನು ತೊಟ್ಟು ಅದಕ್ಕೆ ಹಿಂಡಿ ಒಣಗಿಸಿ ಅದರ ಮೇಲೆ ಅದನ್ನು ವಾಪಸ್ ಸುಟ್ಟು ಇನ್ನೊಂದು ತುದಿಯನ್ನು ಒಣಗಿಸುವುದು ನೋಡಿ ಈ ರಾಷ್ಟ್ರದಲ್ಲಿ ಎಲ್ಲಿಗೂಡುವುದಕ್ಕೆ ಬಟ್ಟೆ ಬರುವವರೆಗೆ ನಾನು ಬಟ್ಟೆ ಮೈ ತುಂಬ ಹಾಕುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂತಹ ಮಹಾನ್ ಯೋಗಿ ಗಾಂಧೀಜಿ. ಅವತ್ತು ಕತ್ತರ್ ಹಾಕಿ ಬಹುಶಃ ಅವತ್ತು ಕಾಕಿ ಕಾದಿ ಕಾಗಿ ಮೂರನ್ನು ನೋಡಿದಾಗ ದೂರದಿಂದ ಜನ ಎದ್ದು ನಮಸ್ಕಾರ ಮಾಡುವ ಸ್ಥಿತಿ ಭಾರತದಲ್ಲಿ ಇತ್ತು. ಇವತ್ತು ಅದನ್ನು ಮೂರನ್ನು ನೋಡಿದಾಗಲೂ ಕಲ್ವೇರು ಬರ್ತೇ ಅಂತ ಹೇಳಿ ಬೆನ್ನ ಹಾಕಿ ಹೋಗುವ ಸ್ಥಿತಿಗೆ ಅವರು ಕರ್ನಾಟಕದ ಸ್ವರಾಜ್ಯ ಸ್ವಾತಂತ್ರ್ಯ ಹೋಗಿದೆ ಅಂತ ಹೇಳುವಾಗ ಬಹುಶಃ ಆ ವಿಚಾರ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವುದು ಅತಿ ಅಗತ್ಯ ಅಂತ ಹೇಳ್ತಾರೆ. ಅವಕಾಶ ಆಧಾರ ಬಿಡೆಯವರೇ ಹೀಗೆ ಏನೋ ಕಾಣಿಸಿಕೊಳ್ಳುವುದು ಸಕ್ರಿಯವಾಗಿ ನಿಮ್ಮ ವೇದಿಕೆಯಲ್ಲಿ ಭಾಗವಹಿಸಲಿಕ್ಕೆ ಈಗ ಅಂದರೆ ಪೂರ್ತಿ ಅದನ್ನು ಬಿಡಲಿಲ್ಲ. ಅದು ನಾನು ಇಟ್ಟರು ಅದು ನನ್ನಲ್ಲಿ ಆದ ಕಾರಣ ಅಲ್ಲೂ ಇಲ್ಲ ಇಲ್ಲೂ ಸಲ ಆಗಿದೆ. ಆದ ಕಾರಣ ಒಂದು ಸಲ ಬರ್ತೇನೆ, ನಿಮ್ಮೊಟ್ಟಿಗೆ ಇರ್ತೇನೆ ಅಂತೂ ಗಾಂಧಿಯ ವಿಚಾರ ಎಲ್ಲರ ಮನಸ್ಸಿನಲ್ಲಿ ತುಂಬಿ ತುಳುಕಿ ಭಾರತ ಒಂದು ಆದರ್ಶ ರಾಷ್ಟ್ರವಾಗಿ ಭವ್ಯ ಭಾರತ ಆಗಲಿ ಅಂತ ಆಶಿಸ್ತೇನೆ. ಈಗ ನಮ್ಮನ್ನು ಉದ್ದೇಶಿಸಿ ಶ್ರೀಯುತ ಉಪಾಧ್ಯಾಯ ಮಾತಾಡಬೇಕು. ಮೈಕ್ ಇಲ್ಲದೆ ಮಾತಾಡ್ಲ ಅಂದ್ರೆ ನಂಗಲ್ಲಿ ನೀವು ಮೈಕಲ್ಲಿ ಮಾತಾಡ್ತಾ ಇರೋದು ಕೇಳ್ತಿರ್ಲಿಲ್ಲ, ಹಾಗಾಗಿ ಬಹಳ ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಬಂದೆ.
ನನಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನೊಂದು ಅಧ್ಯಯನಗಳು ಇಲ್ಲ. ನಾನು ಒಂದಷ್ಟು ದಿವಸಗಳಿಂದ ಫೇಸ್ಬುಕ್ ಅಲ್ಲಿ ಶ್ರೀಯುತ ಅರವಿಂದ ಚುಕ್ಕಾಡಿಯವರು ಬರೀತಾ ಇದ್ದಂತಹ ಬರಹಗಳಿಂದ ಪ್ರಭಾವಿತಗೊಂಡು, ಗಾಂಧೀಜಿಯವರಿಂದ ಅಲ್ಲ, ಅರವಿಂದ ಚುಕ್ಕಾಡಿಯವರ ನೇರ ಪ್ರಾಮಾಣಿಕ ವ್ಯಕ್ತಿತ್ವದಿಂದಲೇ ಪ್ರಭಾವಿತಗೊಂಡು ಅವರು ಮತ್ತೆ ಮತ್ತೆ ಗಾಂಧೀಜಿಯವರು ನನ್ನ ಗುರುಗಳು ಅಂತ ಏನು ಸಾರಿ ಹೇಳ್ತಾರೋ ಆ ಬರಹಗಳ ಮೂಲಕ, ಅಂದ್ರೆ ಅವರನ್ನ ಪ್ರಭಾವಿತಗೊಳಿಸಿದಂತ ಗಾಂಧೀಜಿ ಹೇಗೆ ಇದ್ದಿರಬಹುದು ಅಂತ ಕಲ್ಪಿಸಿಕೊಂಡು ಇಂತಹ ಮಹಾತ್ಮನ ನೆರಳಿನಲ್ಲಿ ಉತ್ಕೃಷ್ಟ ಮೌಲ್ಯಗಳನ್ನ ಅನುಸಂಧಾನ ಮಾಡುವುದಕ್ಕೆ ಎಲ್ಲ ಪೂರ್ವಾಗ್ರಹಗಳನ್ನ ಬಿಟ್ಟು ನಾನು ಸೇರ್ಕೊಳ್ಬೇಕು ಅಂತ ಹೇಳಿ ಬಹಳ ಸಂತೋಷದಿಂದಲೇ ಬಂದವನು. ನಾನು ದೈವಭಕ್ತ, ಆದರೆ ಒಬ್ಬೊಬ್ಬರು ದೇವರನ್ನ ನೋಡುವ ರೀತಿ ಒಂದೊಂದು ರೀತಿ. ಕೆಲವರು ಮೂರ್ತಿಯಲ್ಲಿ ದೇವರನ್ನ ನೋಡುತ್ತಾರೆ. ನಾನು ಮೂರ್ತಿಯಲ್ಲಿ ದೇವರನ್ನು ನೋಡುವವನಲ್ಲ, ನಾನು ಮನುಷ್ಯರಲ್ಲೇ ದೇವರನ್ನು ನೋಡುವುದು. ಕೆಲವೊಂದಷ್ಟು ಜನ ಮನುಷ್ಯ ದೇವರಾಗಿ ಸಾಧ್ಯ ಇಲ್ಲ ಅಂತೆಲ್ಲ ಹೇಳುವಾಗ ನನಗೆ ತುಂಬಾ ಭಾವನೆಗೆ ಘಾಸಿಯಾಗುವುದು. ಯಾಕೆ ಅಂತಂದ್ರೆ ನನಗೆ ಅವರು ಯಾರನ್ನ ದೇವರು ಅಂತ ಹೇಳ್ತಾರೋ ಅವರಿಗಿಂತ ಸಾನ್ನಿಧ್ಯ ಮನುಷ್ಯರಲ್ಲೇ ಕಾಣೋದು. ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವವದ್ಭುತವ. ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವವದ್ಭುತವ. ಮನುಜರೊಳಗಾದಾಗ ತೋರ್ಪ ಮಹನೀಯ ಗುಣವನುವಾದ ಬೊಮ್ಮನದು ಮಂಕುತಿಮ್ಮ. ಮಹನೀಯ ಗುಣವನುವಾದ ಬೊಮ್ಮನದು ಮಂಕುತಿಮ್ಮ. ಈ ಗುಣ ಇದೆಯಲ್ಲ, ಈ ಗುಣ ನನಗೆ ತುಂಬಾ ದೇವರ ಸಾನ್ನಿಧ್ಯ ಅಂತ ಹೇಳಿ ನನ್ನನ್ನು ಆಕರ್ಷಿಸುವಂಥದ್ದು. ಹಾಗಾಗಿ ಗಾಂಧೀಜಿಯವರಲ್ಲಿ ಇದ್ದಂತ ಗುಣಗಳೇನು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನಗೆ ಹೇಗಿರುವ ಭಕ್ತರಿಷ್ಟ ಅಂತ. ನಾವೆಲ್ಲ ಯೋಚನೆ ಮಾಡೋದು, ಸುಮ್ಮನೆ 1 ಗಂಟೆ ಭಜನೆ ಮಾಡಿದ್ರೆ ಕೃಷ್ಣ ನನ್ನನ್ನು ಇಷ್ಟಪಡ್ತಾನೆ, ಸುಮ್ಮನೆ ಜಪ ತಪ್ಪ ಪೂಜೆ 4 ಹೂ ಹಾಕಿ ಅಡ್ಡ ಬಿದ್ರೆ ದೇವರು ನಮ್ಮನ್ನ ಇಷ್ಟಪಡ್ತಾರೆ ಎಂದು ಯೋಚನೆ ಮಾಡೋದು. ಆದರೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ಭಕ್ತಿ ಯೋಗ ಅಂತ ಹೇಳೋ ಒಂದು ಅಧ್ಯಾಯದಲ್ಲಿ ಹೇಳಿದ್ದಾನೆ, ಅದ್ವೇಷ್ಟ ಸರ್ವಭೂತಾನಾಂ, ಯಾವ ಜೀವಿಗಳಲ್ಲೂ ದ್ವೇಷ ಇಟ್ಟುಕೊಳ್ಳದವನು, ಮೈತ್ರ ಎಲ್ಲರನ್ನೂ ಮಿತ್ರ ಭಾವದಿಂದ ನೋಡುವವರು, ಕರುಣ ಏವಚ ಹೃದಯದಲ್ಲಿ ಕರುಣೆ ಇರುವವರು, ನಿರ್ಮಮ ಮಮಕಾರ ಇಲ್ಲದೆ ಇರುವವರು, ನಿರಹಂಕಾರ ಅಹಂಕಾರ ಇಲ್ಲದೆ ಇರುವವರು, ಸಮದುಃಖ ಸುಖ ದುಃಖ ಸುಖಗಳನ್ನು ಸಮನಾಗಿ ನೋಡುವವರು, ಕ್ಷಮಿ ಕ್ಷಮಾಗುಣ ಸಂಪನ್ನನಾಗಿರುವವರು. ಹೀಗೆ ಒಂದಷ್ಟು ಹೇಳ್ತಾ ಹೋಗ್ತಾನೆ. ಈ ಎಲ್ಲ ಗುಣಗಳಿದ್ದುಕೊಂಡು ಯಾರು ನನಗೆ ಅರ್ಪಿಸಿಕೊಳ್ತಾರೋ ಅವರು ನನಗೆ ಇಷ್ಟ ಅಂತ. ಆದರೆ ಈ ಗುಣಗಳನ್ನ ನಾವು ಒಂದಷ್ಟು ಅಳವಡಿಸಿಕೊಳ್ಳದೆ, ಆಧ್ಯಾತ್ಮಿಕತೆ ಅಂತಂದ್ರೆ ಕೇವಲ ಹೂ ಹಾಕುವುದು, ಒಂದು ಭಗವದ್ಗೀತೆ ಪುಸ್ತಕ ಇಟ್ಟು ಅಡ್ಡ ಬಿದ್ರೆ ಅದು ಗೌರವ, ಕೃಷ್ಣ ಭಕ್ತಿ ಅಂತ ಭಾವಿಸುವರು. ಆದರೆ ಇದೆಲ್ಲಕ್ಕಿಂತ ಹೊರತಾಗಿ ಗುಣಗಳನ್ನ ಇಷ್ಟಪಟ್ಟು ಆ ಗಾಂಧೀಜಿಯವರಿಗಿದ್ದಂತಹ ಪ್ರಾಮಾಣಿಕತನವನ್ನ, ಗಾಂಧೀಜಿಯವರಿಗಿದ್ದಿರಬಹುದಾದ ಸರಳತೆಯನ್ನ, ಭಗವಂತ ಇಷ್ಟಪಡಬಹುದಾದ ಗುಣಗಳನ್ನ ಅಧ್ಯಯನ ಮಾಡುತ್ತಾ ಅನುಸಂಧಾನ ಮಾಡುತ್ತಾ ನನಗೂ ಒಂದಷ್ಟು ಗೊಂದಲಗಳಿವೆ. ಈಗ ಯಾರನ್ನೂ ದ್ವೇಷ ಮಾಡಬಾರದು ಅಂತ ಕೃಷ್ಣ ಹೇಳಿದ್ದಾನೆ, ಆದರೆ ಭಗವದ್ಗೀತೆ ಹುಟ್ಟಿಕೊಂಡದ್ದು ಬಿಡಬೇಡ ಕೊಲ್ಲು ಅಂತ ಹೇಳುವುದಕ್ಕಾಗಿ. ಹಾಗಾಗಿ ಈ ಧರ್ಮದ ಸ್ವರೂಪಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಆಗ್ತವೆ, ಒಂದೇ ರೀತಿಯಲ್ಲ. ಗಾಂಧೀಜಿಯವರು ಎಲ್ಲಾ ಕಡೆ ಒಂದೇ ನಿಯಮವನ್ನು ಅಪ್ಲೈ ಮಾಡಿಕೊಂಡ್ರ ಅಂತ ಹೇಳುವುದು ನನಗೆ ಒಂದು ಪ್ರಶ್ನೆ ಇದೆ. ಒಂದಷ್ಟು ಜನರಾಡಿದ ಮಾತುಕತೆಗಳಿಂದ ನನಗೂ ಅಧ್ಯಯನ ಮಾಡಬೇಕಾಗಿದೆ. ನಾನು ಅಧ್ಯಯನದ ಮೂಲಕವೇ ಕಂಡುಕೊಳ್ತೇನೆ ಅದನ್ನ. ನಾನು ಸ್ವಾಮಿ ವಿವೇಕಾನಂದರ ಫಾಲೋವರ್. ವಿವೇಕಾನಂದರಂದ್ರೆ ಬಹಳ ಇಷ್ಟ. ಅವರು ಸ್ವಂತಿಕೆಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ವಿದೇಶದಲ್ಲಿ ಒಂದು ಕಡೆ ಮಾತಾಡ್ತಾ ಇದ್ರು, ಎಲ್ಲರೂ ಅವರ ಭಾಷಣವನ್ನ ಕೇಳ್ತಾ ಇದ್ರು.
ಹಠಾತ್ತನೆ ವಿಷಯ ಮುಗಿಲಿಲ್ಲ, ಉಪಸಂಹಾರ ಮಾಡಲಿಲ್ಲ. ವಿವೇಕಾನಂದರು ತಕ್ಷಣ ಭಾಷಣವನ್ನು ನಿಲ್ಲಿಸಿ ಹೊರಗೋಗ್ತಾರೆ. ಸಂಘಟಕರು ಗಾಬರಿ ಬಿದ್ದು ಅವರ ಹಿಂದುಗಡೆ ಓಡೋಗಿ, ಅಯ್ಯಯ್ಯೋ ಸ್ವಾಮೀಜಿ ಏನಾದರೂ ಅವಮಾನ ಆಯ್ತಾ, ಯಾಕೆ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿದಿರಿ ಅಂತ ಕೇಳುವಾಗ ವಿವೇಕಾನಂದರು ಹೇಳುತ್ತಾರೆ, ನಾನು ಅವಮಾನ ಆದ ಕಾರಣ ಅರ್ಧಕ್ಕೆ ನಿಲ್ಲಿಸಿದ್ದಲ್ಲ, ಎಲ್ಲರೂ ಸೈಲೆಂಟ್ ಆಗಿ ನನ್ನ ಭಾಷಣವನ್ನ ಕೇಳುತ್ತಾ ಇದ್ರು. ನನಗೆ ಅಂದಾಜಾಯಿತು ಎಲ್ಲರೂ ಅವರವರ ಸ್ವಂತಿಕೆಯನ್ನ ಮರೆತು ನನ್ನ ಮಾತುಗಳಿಗೆ ವಶೀಕರಣಗೊಂಡಿದ್ದಾರೆ. ಇದನ್ನ ನನ್ನ ಗುರುದೇವ ರಾಮಕೃಷ್ಣ ಪರಮಹಂಸರು ಒಪ್ಪುವುದಿಲ್ಲ. ಇನ್ನೊಬ್ಬನ ಮಾತುಗಳಿಗೆ, ಇನ್ನೊಬ್ಬನ ಬರಹಗಳಿಗೆ ಸ್ವಂತಿಕೆಯನ್ನ ಮರೆತು ವಶವಾಗುವುದಿದೆಯಲ್ಲ, ಅದನ್ನ ಒಪ್ಪದೆ ಇರೋದ್ರಿಂದ ನಾನು ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿದೆ ಅಂತ ವಿವೇಕಾನಂದರು ಹೇಳುತ್ತಾರೆ. ಹಾಗಾಗಿ ನಾನು ಗಾಂಧೀಜಿಯನ್ನಾಗಲಿ, ಹಿಂದೂ ಧರ್ಮವನ್ನಾಗಲಿ, ಯಾವುದನ್ನೇ ಆಗಲಿ ನಾನು ಇನ್ನೊಬ್ಬರ ಬರಹಗಳಿಂದಲಾಗಲಿ ಅಥವಾ ಇನ್ನೊಬ್ಬನ ಭಾಷಣಗಳಿಂದಲಾಗಲಿ ತಿಳಿದುಕೊಳ್ಳುವುದಿಲ್ಲ. ಭಾಷಣವನ್ನ ಬಳಸಿಕೊಂಡು ಇನ್ನೊಬ್ಬರ ಬರಹಗಳನ್ನ ನಾನು ಓದಿಕೊಂಡು ನನ್ನ ಸ್ವಂತಿಕೆಯಿಂದ ನಾನೊಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ನನಗೆ ಗೊತ್ತಿದೆ ಗಾಂಧೀಜಿಯವರು ತುಂಬಾ ಒಳ್ಳೆಯವರು, ಹಾಗಾಗಿ ಅವರಿಂದ ಪ್ರೇರಣೆಗೊಂಡು ಒಂದು ಸುಂದರವಾದ ಸಮಾಜವನ್ನ ಕಟ್ಟುವುದಕ್ಕೆ ಗಾಂಧಿ ವಿಚಾರ ವೇದಿಕೆ ಮತ್ತು ಅರವಿಂದ ಚೊಕ್ಕಾಡಿಯವರು ಯಾವ ವಿಷಯದಲ್ಲೂ ರಾಜಿ ಮಾಡಿಕೊಳ್ಳದೆ ಸತ್ಯಕ್ಕೆ, ನಾನು 4 ವರ್ಷಗಳ ಹಿಂದೆ ಇದ್ದ ಹಾಗೆಯೇ ಶ್ರೀಕೃಷ್ಣ ಉಪಾಧ್ಯಾಯ ಈಗ ಇರಬೇಕು ಅಂತ ಬಯಸುವ ಹಾಗಿಲ್ಲ ಸಮಾಜ. ಯಾಕೆಂತಂದ್ರೆ ನಾನು ಯಾವತ್ತೂ ಹೇಳ್ತಾ ಇದ್ದೆ, ಸತ್ಯ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತದೋ ಅಲ್ಲಿಗೆ ಹೋಗ್ತೇನೆ. ನಾನು ಸತ್ಯ ಎಲ್ಲಿಗೆ ಕರೆದುಕೊಂಡು ಹೋಗುವುದಿದ್ರು ಕೂಡ ನಾನು ಅಲ್ಲಿಗೆ ಹೋಗ್ತೇನೆ. ನಾನು ಇವತ್ತಿದ್ದ ಹಾಗೆ, ಇವತ್ತು ಮಾತನಾಡಿದ ಹಾಗೆಯೇ ಬರುವ ವರ್ಷ ಮಾತಾಡ್ತೇನೆ ಅಂತ ಗ್ಯಾರಂಟಿ ಇಲ್ಲ ಅಂತ ನಾನು ಹೇಳ್ತಿರ್ತೇನೆ. ಹಾಗಾಗಿ ಗಾಂಧಿ ವಿಚಾರ ವೇದಿಕೆ ನನಗೊಂದು ಒಳ್ಳೆ ಪ್ರೇರಣೆಯನ್ನ ಕೊಟ್ಟಿದೆ. ನಾನು ಬರ್ತೇನೆ, ಗಾಂಧೀಜಿಯವರ ವಿಚಾರಗಳನ್ನ ಪರಸ್ಪರ ಸೇರ್ಕೊಂಡು ಅಧ್ಯಯನ ಮಾಡೋಣ. ನಮ್ಮ ಊರಿನಲ್ಲೂ ಇಂಥ ಚರ್ಚೆಗಳಿಗೆ ನಾನೇ ಕೆಲಸ ಮಾಡುತ್ತೇನೆ. ಗಾಂಧಿ ವಿಚಾರ ವೇದಿಕೆಯ ವಿಚಾರಕ್ಕೋಸ್ಕರ ನಾನು ಕೆಲಸ ಮಾಡಲಿಕ್ಕೂ ಸಿದ್ಧನಾಗಿದ್ದೇನೆ ಅಂತ ಹೇಳಿ ನಿಮ್ಮಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಸುಂದರ ಮನಸ್ಸುಗಳಿಗೆ ನನಗೆ ಬಹಳ ಇಷ್ಟ ಆಯಿತು. ರಾಜಕೀಯ ಹಿತಾಸಕ್ತಿ ಇಲ್ಲ ಅಂತ ಯಾರು ಬೇಕಿದ್ರು ಬರ್ಬೋದು, ರಾಜಕೀಯ ಹಿತಾಸಕ್ತಿ ಇಲ್ಲ ಅಂತ ಆದ್ರಿಂದ ತುಂಬಾ ನಿರ್ಭಯವಾಗಿ ಬರಬಹುದಾಗಿದೆ. ನಾನು ಯಾವುದೇ ಸಂಘಟನೆಯಲ್ಲಿದ್ದರೂ ಕೂಡ ರಾಜಕೀಯವನ್ನ ಪೂರ್ಣ ಪ್ರಮಾಣದಲ್ಲಿ, ಈಗಿನ ರಾಜಕೀಯ ನೇತಾರರನ್ನ ಅವರು ಸೈದ್ಧಾಂತಿಕವಾಗಿ ಪರ್ಫೆಕ್ಟ್ ಅಂತ ಹೇಳಿ ನಂಬದೇ ಇರೋದ್ರಿಂದ ನಾನು ರಾಜಕೀಯ ಹಿತಾಸಕ್ತಿಗಳನ್ನ ಇಟ್ಟುಕೊಂಡು ಇರುವಂತ ಸಂಘಟನೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಮತ್ತು ಈಗ ಯಾವ ಸಂಘಟನೆಗಳು ನಾನು ಇದ್ದೇನೋ ಹೇಳಿದ್ದೇನೆ, ನೀನು ಯಾವುದಕ್ಕೋಸ್ಕರ ಯಾವಾಗ ನನ್ನ ಭಾಷಣಗಳನ್ನಾಗ್ಲಿ ವಿಚಾರಗಳನ್ನಾಗ್ಲಿ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತೀನೋ ಆಗ ನಾನಿರುವ ಸಂಘಟನೆಗೆ ರಿಸೈನ್ ಮಾಡುವುದು ನಾನು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಏನೇ ಇರಲಿ, ಗಾಂಧಿ ವಿಚಾರ ವೇದಿಕೆ ಬಹಳ ಶುದ್ಧ ಮನಸ್ಸಿನಿಂದ, ವಿವೇಕಾನಂದರು ಹೇಳ್ತಾರೆ, ಒಂದು ಆಂದೋಲನ ಮತ್ತು ಒಂದು ವಿಚಾರ ಸಕ್ಸಸ್ ಆಗಬೇಕು ಅಂತಂದ್ರೆ 3 ಅಂಶಗಳಿರಬೇಕು. ಒಂದನೆಯದ್ದು ಉದ್ದೇಶ ಶುದ್ಧಿ ಇರಬೇಕು. ನೀವು ಗಾಂಧಿ ವಿಚಾರ ವೇದಿಕೆ ಅನ್ನೋ ಬ್ಯಾನರ್ ಅಡಿಯಲ್ಲಿ ಇನ್ನೇನನ್ನೋ ಹಿತಾಸಕ್ತಿಯನ್ನ ಸ್ಥಾಪನೆ ಮಾಡಿಸಿಕೊಳ್ಳುವ ಉದ್ದೇಶ ಇದ್ರೆ ಉದ್ದೇಶ ಶುದ್ಧಿ ಅಲ್ಲ. ಗಾಂಧಿ ವಿಚಾರ ವೇದಿಕೆ ಯಾಕೆ ಅಂತಂದ್ರೆ ಗಾಂಧಿ ವಿಚಾರ ಅಧ್ಯಯನಕ್ಕೆ. ಗಾಂಧಿ ವಿಚಾರ ವೇದಿಕೆ ಯಾಕೆ ಅಂತಂದ್ರೆ ಗಾಂಧೀಜಿಯವರು ಕಟ್ಟಿಕೊಟ್ಟ ಮೌಲ್ಯಗಳನ್ನ ನಮ್ಮಲ್ಲಿ ನಾವು ಡೆವಲಪ್ ಮಾಡಿಕೊಳ್ಳುವುದಕ್ಕೆ ಇದು ಉದ್ದೇಶ ಶುದ್ಧಿ. ಎರಡನೆಯದ್ದು ಶೀಲ. ಮಾಡುವವರು, ಈ ಆಂದೋಲನವನ್ನ ಮಾಡುವವರ ಶೀಲ ಎಂತದ್ದು ಅಂತ ಸಮಾಜ ನೋಡುತ್ತದೆ. ಶೀಲ, ನಮ್ಮ ಶೀಲವನ್ನ ನಾವು ಕಳ್ಕೊಂಡವರಾಗಿದ್ರೆ, ಚಾರಿತ್ರ್ಯದಲ್ಲಿ ಕಳಂಕ ಇದ್ರೆ, ಎಷ್ಟು ಉದ್ದೇಶ ಶುದ್ಧ ಇದ್ರೂ ಕೂಡ ಸಮಾಜ ಅದನ್ನ ಸ್ವೀಕರಿಸೋದಿಲ್ಲ. ಮೂರನೆಯದು ಸಮರ್ಪಣಾ ಭಾವ, ಡೆಡಿಕೇಶನ್. ಸಮರ್ಪಣೆ ಮಾಡಿಕೊಂಡು ನಾವು ಕೆಲಸ ಮಾಡಿಕೊಂಡಾಗ ಇದು ಸಕ್ಸಸ್ ಆಗ್ತದೆ ಅಂತ ನನಗೆ ವಿವೇಕಾನಂದರ ಮಾತುಗಳ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಈ ವೇದಿಕೆಯಲ್ಲಿ 2 ಮಾತುಗಳನ್ನ, ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ತಾಳುಕಡೆ ವಸಂತಕುಮಾರ್ ಸರ್ ಮತ್ತು ಸೇವಿಯರ್ ಡಿಸೋಜಾ ಮತ್ತು ಶ್ರೀಧರ ಭಿಡೆ, ಅರವಿಂದ ಚೊಕ್ಕಾಡಿಯವರ ನೇತೃತ್ವದ ಪುತ್ತೂರಿನ ಗಾಂಧಿ ವಿಚಾರ ವೇದಿಕೆಗೆ, ತಾಲೂಕು ಘಟಕಕ್ಕೆ ಕೃತಮಸ್ತಕ ಅಂತ ಹೇಳ್ತಾ ಮಾತುಗಳನ್ನ ನನ್ನ ಗುರುದೇವರ ವಿವೇಕಾನಂದರ ಪಾದಪದ್ಮಗಳಿಗೆ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್. ಸರಿ,
ಈಗ ಅಧ್ಯಕ್ಷ ಭಾಷಣ ಕಿತ್ತೂರು ಘಟಕದ ಅಧ್ಯಕ್ಷರಾಗಿ ಇವರು ಶ್ರೀಯುತ ಸೇವೆಯ ಡಿಸೋಜ ಅವರು ಇದು ಬೇಡ ಅವರು ಅನೇಕ ದಶಕಗಳ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ದಶಕಗಳ ಸೇವೆಯನ್ನು ಸಲ್ಲಿಸಿದರು. ಇತ್ತೀಚೆಗೆ ಪುತ್ತೂರಿನ ಮಹಿಳಾ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು ನಿವೃತ್ತರಾದರು. ಯೇಸು ಕ್ರಿಸ್ತ ಮತ್ತು ಗಾಂಧೀಜಿಯ ಭಕ್ತರು ಅಥವಾ ಒಂದು ಶಬ್ದ ಹೇಳುವುದಾಗಿದ್ದರೆ ನಮ್ಮಲ್ಲಿ ಒಂದು ಒಳ್ಳೆಯ ಶಬ್ದ ಉಪಶಾಂತರು. ಉಪಶಾಂತರು ಅಂದರೆ ಏನು? ಸೇವೆ ಡಿಸೋಜ ಅವರು ಮಾತಾಡ್ತಾರೆ. ಇಷ್ಟು ಹೊತ್ತು ನಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕೊಂಡೋಗಿದ್ದಾರೆ. ನಮ್ಮ ಅರವಿಂದ ಚೊಕ್ಕಾಡಿಯವರು ಪ್ರಾರಂಭದಲ್ಲಿ ಗಾಂಧಿ ವಿಚಾರ ವೇದಿಕೆಯ ಬಗ್ಗೆ ಮಾತನಾಡಿ ಅದರ ಚೌಕಟ್ಟು ಇತ್ಯಾದಿಯ ಒಂದು ವಿವರಣೆ ಕೊಟ್ಟ ನಂತರ ಹಿರಿಯರಾದಂಥ ಡಾಕ್ಟರ್ ಕಾರ್ತಕ ವಸಂತಕುಮಾರ್ ಅವರು ಗಾಂಧೀಜಿಯ ವಿಚಾರಗಳ ಬಗ್ಗೆ ಇರುವಂಥ ಬೇರೆ ಬೇರೆ ಆಯಾಮಗಳನ್ನು ನಮ್ಮ ಮುಂದೆ ತೆರೆದಿತ್ತು. ಆನಂತರ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀಧರ ಬೇಡಿ ಅವರು ಮತ್ತೊಂದು ಲೋಕ ಕೊಂಡೋದು ಅವರ ಹಿರಿಯರ ಬಗ್ಗೆ ಮಾತನಾಡುತ್ತಾ ಆ ಗಾಂಧಿ ಯುಗದ ಸಂದರ್ಭದಲ್ಲಿ ನಮ್ಮನ್ನು ಕೊಂಡೋಗುವಾಗ ಎಲ್ಲರೂ ಸಹ ಮಂತ್ರಮುಗ್ಧರಾಗಿ ಕೇಳುತ್ತಾ ಇದ್ದರು. ಗಾಂಧಿ ವಿಚಾರ ವೇದಿಕೆ ಪುತ್ತೂರು ಘಟಕ ಪ್ರಾರಂಭ ಆಗಿದೆ ಇವತ್ತು. ಮತ್ತೆ ಬಹಳಷ್ಟು ಆಸಕ್ತಿಯಿಂದ ಈಗಾಗಲೇ ಶ್ರೀಮತಿ ಶಕ್ತಿಕಲಾ ಶೆಟ್ಟಿ ಅವರು ಹೇಳಿದರು, ಶ್ರೀಕೃಷ್ಣ ಉಪಾಧ್ಯಾಯ ಅವರು ಹೇಳಿದರು. ಅದರಿಂದ ಬಹಳ ಒಂದು ಕುತೂಹಲವೂ ಇದೆ ಅಂತ ಅನಿಸಿತು. ಯಾಕೆಂದರೆ ನಾವು ಇಲ್ಲಿ ಪತ್ರಿಕೆಯಲ್ಲಿ ಯಾವುದೇ ಜಾಹೀರಾತು ಕೊಡಲಿಲ್ಲ, ಕೇಳ್ತಾ ಇದ್ರು ಏನಾದರೂ ಜಾಹೀರಾತು ಇದೆಯಾ ಅಂತ ಕೇಳ್ತಾ ಇದ್ರು, ಕೊಡಲಿಲ್ಲ. ನಾವು ನಮ್ಮ ವ್ಯಾಪ್ತಿಯಲ್ಲಿ ವಾಟ್ಸಪ್ನ ಮೂಲಕ ಇದರ ಬಗ್ಗೆ ತಿಳಿಸಿದೆವು. ಆ ಒಂದು ಆಹ್ವಾನಕ್ಕೆ ಅನುಗುಣವಾಗಿ ತಾವೆಲ್ಲ ಬಂದಿದ್ದೀರಿ. ನಿನ್ನೆ ಪೊಲೀಸ್ ಇಲಾಖೆಯಿಂದ ಸಹ ಒಂದು ಫೋನ್ ಕಾಲ್ ಬಂದು ಸುಮಾರು ಸಮಗ್ರವಾದಂಥ ಒಂದು ವಿವರಣೆ ಕೇಳಿದರು. ಯಾರ್ಯಾರಿದ್ದಾರೆ, ಅದರ ಪದಾಧಿಕಾರಿಗಳು, ಏನು ಕಾರ್ಯಕ್ರಮ ಅಂತೆಲ್ಲ. ನನಗೆ ಸ್ವಲ್ಪ ಆಶ್ಚರ್ಯ ಆಗಿದೆ. ಯಾಕೆಂದರೆ ಪುತ್ತೂರಿನಲ್ಲಿ ಎಷ್ಟೆಷ್ಟೋ ಕಾರ್ಯಕ್ರಮ ನಡೀತವೆ, ಆದರೆ ಅದಕ್ಕೆ ಇಲ್ಲದಂಥ ಕುತೂಹಲ ಈ ಒಂದು ವಿಚಾರ ವೇದಿಕೆಗೆ ಯಾಕೆ ಬಂತು ಅಂತ ನನಗೆ ಅರ್ಥ ಆಗಲಿಲ್ಲ. ಆದರೆ ಇದು ಬಹಳ ಇಂಪಾರ್ಟೆಂಟ್ ಅವರು ಪರಿಗಣಿಸಿದ್ದಾರೆ ಅಂತ ಹೇಳಿಕೊಂಡು ನಾನು ನನ್ನಷ್ಟಕ್ಕೆ ಭಾವಿಸಿದೆ. ತಮ್ಮನ್ನೆಲ್ಲ ನಾವು ನಮ್ಮ ವಾಟ್ಸಪ್ ಗ್ರೂಪಿಗೆ ಸೇರಿಸ್ತೇವೆ. ನಾನು ಈಗಾಗಲೇ ಅರವಿಂದ ಚೊಕ್ಕಾಡಿ ಅವರು ಹೇಳಿದ ಹಾಗೆ ಅದರಲ್ಲಿ ಇರಲಿಕ್ಕೂ ಸ್ವತಂತ್ರರು, ಬಿಟ್ಟು ಹೋಗ್ಲಿಕ್ಕೂ ಸ್ವತಂತ್ರರು. ಯಾವುದೇ ರೀತಿಯ ಕಟ್ಟುಪಾಡುಗಳನ್ನು ಅಲ್ಲಿ ಹಾಕಲಿಕ್ಕಿಲ್ಲ. ಅದರಿಂದ ನಮ್ಮ ಮಾಹಿತಿಗಳು ಅದರಲ್ಲಿ ಬರ್ತವೆ. ಒಂದು ಕಾರ್ಯಕ್ರಮ ಇದ್ರೆ ಇನ್ನು ಈಗ ಗಾಂಧೀಜಿಯವರು ನನಗಾಗಿ ಇಷ್ಟ ಆದರು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ನಾನು ಮೂಲತಃ ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿ. ಈ ರಾಜ್ಯಶಾಸ್ತ್ರದಲ್ಲಿ ಎಲ್ಲ ರಾಜಕೀಯ ಘಟನೆಗಳು ಜಗತ್ತಿನದೆಲ್ಲ ಅಧ್ಯಯನ ಮಾಡ್ತಾ ಇರ್ತೇವೆ. ಜೊತೆಗೊಂದು ಇನ್ನೊಂದು ಲೀಡರ್ಶಿಪ್ ಎಂಬುದು ಸಹ ಇರ್ತದೆ, ನಾಯಕತ್ವ. ಈಗ ನಾವು ಇತಿಹಾಸದಲ್ಲಿ ಓದುವಾಗೆಲ್ಲ ಫ್ರೆಂಚ್ ರೆವಲ್ಯೂಷನ್ ಅದರ ಒಂದು ಬಹಳಷ್ಟು ವಿವರಣೆ ನಮಗೆ ಬರ್ತದೆ. ಇತಿಹಾಸ ಓದಿಸುವಂಥವ್ರು ಅದನ್ನು ಬಹಳ ಚೆನ್ನಾಗಿ ನಮಗೆ ತಿಳಿ ಹೇಳ್ತಾರೆ. ವಿದ್ಯಾರ್ಥಿಗಳು ನಾವೆಲ್ಲ ಕೇಳ್ತೇವೆ. ಆಮೇಲೆ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಬರ್ತದೆ. ಆಮೇಲೆ ನಮ್ಮದು ಸಹಜವಾಗಿ ಫ್ರೀಡಮ್ ಸ್ಟ್ರಗಲ್, ಫ್ರೀಡಮ್ ಹಿಸ್ಟ್ರಿಯಲ್ಲಿ ಬರ್ತದೆ. ಆದರೆ ಆ ಫ್ರೆಂಚ್ ರೆವಲ್ಯೂಷನ್ಗೆ ಮತ್ತೆ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ಗಿಂತಲೂ ಮಿಗಿಲಾದುದು ನಮ್ಮ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದ್ರು ನನಗೆ ಹೆಚ್ಚು ನನ್ನ ಕಿವಿಗೆ ಬೀಳಲಿಲ್ಲ, ತಲುಪಲಿಲ್ಲ. ಆ ದೃಷ್ಟಿಯಿಂದ ನೋಡಿದ್ರೆ ಅವು ಎರಡಕ್ಕಿಂತಲೂ ನಮ್ದು ಅತ್ಯಂತ ಮಿಗಿಲಾದಂಥ ಒಂದು ಕ್ರಾಂತಿ ಅಂತ ಕರೀರಿ ಅಥವಾ ಚಳುವಳಿ ಅಂತ ಹೇಳುವ ಆಂದೋಲನ
ಯಾಕೆಂದ್ರೆ ಅಲ್ಲೆಲ್ಲ ಅಲ್ಲಿದ್ದಂಥ ಸಮಸ್ಯೆಗಳು ಭಿನ್ನ. ಅಲ್ಲಿ ಶಿಕ್ಷಣವು ನಮಗಿಂತ ಚೆನ್ನಾಗಿತ್ತು, ಭಾಷೆಗಳ ವಿಚಾರದಲ್ಲಿ ಸಹ ಅಲ್ಲಿ ಅನುಕೂಲತೆ ಇತ್ತು. ಆದರೆ ನಮ್ಮ ದೇಶಕ್ಕೆ ಬಂದಾಗ ಶಿಕ್ಷಣ ಮಟ್ಟವು ಕಡಿಮೆ ಇತ್ತು ಜನಸಾಮಾನ್ಯರಲ್ಲಿ. ಆಮೇಲೆ ಭಾಷೆ, ನಮ್ಮ ದೇಶದ ನಾವು ಒಂದು ಬದಿಗೆ ಇನ್ನೊಂದು ಬದಿಗೆ ತಲುಪಬೇಕಿದ್ರೆ ನಮಗೆ ಬರೇ ನಮ್ಮ ಭಾಷೆ ಗೊತ್ತಿದ್ರೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭದಲ್ಲಿ ಹೇಗಿತ್ತು ಅಂತ ಶ್ರೀ ಅರವಿಂದ ಶಂಕರವರು ಹೇಳಿದ್ರು. ಅದಕ್ಕೆ ಒಬ್ಬ ನಾಯಕನ ಅವಶ್ಯಕತೆ ಇತ್ತು, ಅಥವಾ ಆ ರೀತಿಯ ವ್ಯಕ್ತಿಗಳ ಅವಶ್ಯಕತೆ ಇತ್ತು. ಅಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರವೇಶ ಆಗಿ ಗಾಂಧೀಜಿಯವರು ದೇಶಾದ್ಯಂತ ಸಂಚರಿಸ್ತಾರೆ. ಈಗ ನಾವು ನಮ್ಮ ಮಹಾಭಾರತ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಾಗೆ ಯಾವ ಊರಿಗೆ ಹೋದರೂ ಸಹ ಏನಾದರೂ ಒಂದು ಐತಿಹ್ಯ ಇರ್ತದೆ. ಪಾಂಡವರ ಕಲ್ಲು ದಾಳಿ ಅಥವಾ ಅದಕ್ಕೆ ಸಂಬಂಧಪಟ್ಟದೆಲ್ಲ ಇರ್ತದೆ. ಅದು ಪೌರಾಣಿಕ ಕಾಲದ ವಿಚಾರ ಇರ್ತದೆ. ಆದ್ರೆ ಆಧುನಿಕ ಕಾಲಕ್ಕೆ ಬಂದಾಗ ನೋಡಿ, ಮಹಾತ್ಮ ಗಾಂಧೀಜಿಯವರು ಮೊದಲೆಲ್ಲ ಯಾವ ಊರಲ್ಲಿ ಗಾಂಧಿ ಕಟ್ಟೆಗಳು, ಗಾಂಧಿ ಮೈದಾನಗಳು, ಗಾಂಧೀಜಿ ಭಾಷಣ ಮಾಡಿದ ಜಾಗ, ಈಗಷ್ಟೇ ಶ್ರೀಧರ ಬೆಳೆಯವರು ಚಿತಾಭಸ್ಮದ ಬಗ್ಗೆ ಹೇಳಿದರು. ಈ ರೀತಿ ಈ ಇಷ್ಟು ದೊಡ್ಡ ಒಂದು ರಾಷ್ಟ್ರ, ಇಷ್ಟು ದೊಡ್ಡ ಜನಸಂಖ್ಯೆ, ಇಷ್ಟು ವೈವಿಧ್ಯತೆಗಳು, ಅಂತಹ ಜನರನ್ನ ಒಟ್ಟುಗೂಡಿಸಿ ಈ ಸ್ವಾತಂತ್ರ್ಯ ಹೋರಾಟ ನನ್ನದು ಹೋರಾಟ ಅಂತ ಒಂದು ಪರಿವರ್ತನೆ ಮಾಡಿದವರು ಗಾಂಧೀಜಿಯವರು. ನಾವು ಗಾಂಧೀಜಿಯವರು ಈ ಹಿಸ್ಟ್ರಿ ಬೋಧಿಸುವಾಗ ಹೇಳ್ತಾರೆ, ಗಾಂಧೀಜಿಯವರು ಫ್ರೀಡಮ್ ಸ್ಟ್ರಗಲ್ ಅನ್ನ ಮಾಸ್ ಮೂವ್ಮೆಂಟ್ ಮಾಡಿದ್ರು. ಅಲ್ಲಿವರೆಗೆ ಅದು ಮಾಸ್ ಮೂವ್ಮೆಂಟ್ ಆಗಿರಲಿಲ್ಲ, ಜನಸಾಮಾನ್ಯರ ಒಂದು ಆಂದೋಲನವಾಗಿರಲಿಲ್ಲ. ಗಾಂಧೀಜಿಯವರು ಪರಿವರ್ತನೆ ಮಾಡಿದ್ರು. ಗಾಂಧೀಜಿಯವರು ಒಬ್ಬ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗೆ ನನಗೆ ಅನಿಸುವಂಥದ್ದು, ಮನಃಶಾಸ್ತ್ರದ ಒಬ್ಬ ಬಹುಶಃ ಬಹಳ ಒಳ್ಳೆ ರೀತಿಯ ಅಧ್ಯಯನವನ್ನು ಮಾಡಿದ್ದಾರೆ ಮತ್ತು ಅದನ್ನ ಅನುಸರಿಸಿದ್ದಾರೆ ಅಂತ ಕಾಣುತ್ತದೆ. ಯಾಕಂದ್ರೆ ಈ ಲೀಡರ್ ಆದವನಿಗೆ ಒಂದು ಆಕ್ಸೆಪ್ಟಬಿಲಿಟಿ, ಜನರ ತಲುಪಬೇಕು. ಈ ಗಾಂಧೀಜಿಯವರು ಅದಕ್ಕಾಗಿ ತಿರುಗಾಡಿದ್ದು. ಮತ್ತೆ ಈ ಬಟ್ಟೆ ವಿಚಾರ ಬಂದು ಗಾಂಧೀಜಿಯವರು ಮನೆಗೆ ಒಂದು ತುಂಡು ವಸ್ತ್ರಕ್ಕೆ ಬರ್ತಾರೆ ಅಂತ. ಅದಕ್ಕಿಂತ ಹಿಂದೆ ನಾವು ಫೋಟೋ ಎಲ್ಲ ನೋಡಿದ್ರೆ ನಾವು ಗಾಂಧೀಜಿ ಒಂದು ಕಾಲದಲ್ಲಿ 3 ಪೀಸ್ ಸೂಟ್ ಇದ್ದಂಥವ್ರು. ಆ 3 ಪೀಸ್ ಸೂಟಿನಿಂದ 1 ಪೀಸ್ಗೆ ಬರುವಂತ ಒಂದು ಬದಲಾವಣೆ ಇದೆಯಲ್ಲ, ಅದು ಬಹುಶಃ ಜನರ ಹತ್ತಿರಕ್ಕೆ ಹೋಗ್ಲಿಕ್ಕೆ ಭಾರತದ ಸಮಸ್ಯೆಗಳನ್ನು ತಿಳ್ಕೊಂಡು ಅಲ್ಲಿ ಬಟ್ಟೆಯ ವಿಚಾರಗಳೆಲ್ಲ ಬರ್ತಾರೆ. ಅದರಿಂದ ಗಾಂಧೀಜಿಯವರು ಈ ರೀತಿ ಈ ದೇಶವನ್ನ ಜನರನ್ನ ಒಗ್ಗೂಡಿಸುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಹಿಂದೆ ನಮ್ಮಲ್ಲಿ ಈ ಭೂಪಟಕ್ಕೆ ಪ್ರಭುತ್ವಗಳು ಕಾರಣ. ನಾವು ಹೇಳ್ತೇವೆ ಈ ನಮ್ಮ ಭೌಗೋಳಿಕ ಪ್ರದೇಶ ಈ ರೀತಿ ಒಂದು ಆಳ್ವಿಕೆ ಅಡಿಯಲ್ಲಿ ಬಂತು, ಮೊಘಲರ ಬಗ್ಗೆ ಹೇಳ್ತೇವೆ ಅಥವಾ ಬ್ರಿಟಿಷರ ಬಗ್ಗೆ ಹೇಳ್ತೇವೆ ಅಂತ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ತನ್ನ ಚಟುವಟಿಕೆಗಳ ಮೂಲಕ, ಭಾವನೆಗಳ ಮೂಲಕ ಒಂದುಗೂಡಿಸಿದಂತ ಒಂದು ವಿಶೇಷತೆ ನಾವು ಕಾಣ್ತೇವೆ. ಆದುದರಿಂದ ಗಾಂಧೀಜಿಯವರು ನಮಗೆ ಒಂದು ನಾವು ಅನುಸರಿಸಬೇಕಂತ ವ್ಯಕ್ತಿ ಆಗ್ತಾರೆ. ಅವರ ವಿಚಾರಗಳಿಗೆ ಮಹತ್ವ ಬರ್ತದೆ. ಆ ವಿಚಾರಗಳನ್ನ ಪ್ರಕಟಿಸುವ ಎಲ್ಲ ನಮ್ಮ ವೇದಿಕೆಯ ಚೌಕಟ್ಟಿನ ಒಳಗಡೆ, ವೇದಿಕೆಯ ದೇವೋದ್ದೇಶಗಳ ಪ್ರಕಾರ ನಾವು ಅದನ್ನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಮಾಡ್ತೇವೆ ಎಂಬಂತ ಒಂದು ಭರವಸೆ ನಮ್ಮ ವೇದಿಕೆ ನೀಡ್ತಾ ಇದೆ. ಹಾಗೆ ಜೊತೆಗೆ ನಮ್ಮ ಶಾಲಾ ಕಾಲೇಜುಗಳು ಈಗ ತೆರೀತಾ ಇವೆ. ಇಷ್ಟವರೆಗೆ ಮುಚ್ಚಿದ್ದವು, ಈಗ ತೆರೀತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಬಿಡಿಯವರು LKG UKG ಬಗ್ಗೆ ಹೇಳಿದ್ರು. ಹಾಗೆ ಇನ್ನು ಪ್ರಾಥಮಿಕ ಮತ್ತು ಪ್ರೌಢ, ಅಲ್ಲಿಗೆ ಬಹುಶಃ ಗಾಂಧೀಜಿಯವರ ವಿಚಾರವನ್ನು ತಲುಪಿಸುವಂತ ಅವಶ್ಯಕತೆ ಇದೆ. ನಮ್ಮ 2 ದಿನಗಳು, ಒಂದು ಅಕ್ಟೋಬರ್ 2 ಮತ್ತು ಜನವರಿ 30, ಈ 2 ದಿನಗಳು ಗಾಂಧಿಯ ಹೆಸರು ಕ್ಯಾಲೆಂಡರ್ನಲ್ಲಿ ಶಾಲಾ ಕಾಲೇಜು ಬಗ್ಗೆ ಅವರ ಕ್ಯಾಲೆಂಡರ್ ಇದ್ದರೂ ಸಹ ಜನವರಿ 30ನೇ ತಾರೀಕಿನ ದಿವಸದ ಒಂದು 11 ಗಂಟೆಗೆ ಮೊದಲು ಪುತ್ತೂರಿನಲ್ಲಿ ಸೈರಣಿದ್ದು ಮೌನವನ್ನ ಅನುಸರಿ ಇತ್ತೀಚೆಗೆ ಅದು ಕಡಿಮೆ ಆದದನ್ನು ನಾನು ಕಂಡಿದ್ದೇನೆ. ನಾನು ಎಷ್ಟೋ ಸಾರಿ ನಾವು ಜವಾಬ್ದಾರಿಗಳು ಯಾವ ಅಧ್ಯಾಪಕರಿಗೆ ಕೊಟ್ಟಾಗ ಯಾವ ಅಧ್ಯಾಪಕರಿಗೂ ಸುದ್ದು ನೆನಪಾಗ್ತಿರ್ಲಿಲ್ಲ. ಜನವರಿ 30 ಇದೆ, ಆ ದಿವಸ 11 ಗಂಟೆಗೆ ಒಂದು 1 ನಿಮಿಷದ ಮೌನವನ್ನು ಆಚರಿಸಿ ಗಾಂಧೀಜಿಯನ್ನು ಸ್ಮರಿಸುವಂಥದ್ದಿದೆ ಅಂತ. ಆದರೆ ಅಂಥದ್ದು ಪುನಃ ಅದು ಪ್ರಾರಂಭ ಆಗಬೇಕು. ಯಾಕೆಂದ್ರೆ
ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ಹೆಚ್ಚೆಚ್ಚು ವಿಚಾರಗಳು ತಲುಪಿದಾಗ ಅದು ಹೆಚ್ಚು ವ್ಯಾಪಕತೆಯನ್ನು ಪಡೆಯುತ್ತವೆ. ಯಾಕೆಂದ್ರೆ ಮೇಲ್ಮಟ್ಟಕ್ಕೆ ಹೋದಾಗ ತಾವೇ ಸ್ವತಃ ಕಲಿತಾರೆ, ಓದಿ ಕಲೀಲಿಕ್ಕೆ ಆಗುತ್ತೆ. ಹಾಗೆ ಅಕ್ಟೋಬರ್ 2 ಸಹ ರಜಾ ದಿನವನ್ನ ಕೊಡುವುದರ ಜೊತೆಗೆ ಆ ದಿವಸ ಕಡ್ಡಾಯವಾಗಿ ಶಾಲಾ ಕಾಲೇಜಲ್ಲಿ ಗಾಂಧೀಜಿಗೆ ಸಂಬಂಧಪಟ್ಟ ಏನಾದೊಂದು ಕಾರ್ಯಕ್ರಮ ಮಾಡಬೇಕೆನ್ನುವಂತ ಒಂದು ಕ್ರಮ ಜಾರಿಗೆ ಬರಬೇಕು. ಅದಕ್ಕೆ ಸರ್ಕಾರ ಸೂಚಿಸಿದ್ರೂ ಪರವಾಗಿಲ್ಲ, ಅಥವಾ ಶಾಲೆಯ ಆಡಳಿತ ಮಂಡಳಿ ಸೂಚಿಸಿದ್ರೂ ಪರವಾಗಿಲ್ಲ. ಯಾಕಂದ್ರೆ ಆ ದಿವಸ ಬರೇ ಯಾವುದೋ ಒಂದು ಸಣ್ಣ ಚಟುವಟಿಕೆಯಲ್ಲಿ ತೊಡಗಿ ಗಾಂಧೀಜಿಯವರ ಬಗ್ಗೆ ಏನೂ ಉಲ್ಲೇಖವಿಲ್ಲದಿದ್ರೆ ಆ ದಿನದ ಆಚರಣೆ ಅದು ಅರ್ಥಪೂರ್ಣ ಆಗುವುದಿಲ್ಲ. ಅದರಿಂದ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಹಳ ಸೊಗಸಾದಂತಹ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದ್ದಾರೆ ಹಿರಿಯರು ಶಿವರಬೇಡಿಯವರು ಮತ್ತು ಡಾಕ್ಟರ್ ವಸಂತಕುಮಾರ್. ಅವರಿಬ್ಬರಿಗೂ ಅರವಿಂದ ಚಪ್ಪಾಡಿಯವರು ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನು ಸಲ್ಲಿಸಿ, ಎಲ್ಲರ ಸಹಕಾರ ನಮಗಿರಲಿ, ಈ ಒಂದು ವಿಚಾರ ವೇದಿಕೆ ಬಗ್ಗೆ ಇತರರಿಗೂ ಹೇಳಿ ಮತ್ತು ಅವರನ್ನು ಆಹ್ವಾನಿಸಿ, ಹೇಗೂ ನಮ್ಮ ದೇವದೇಶಕ್ಕೆ ಹೇಳಿ ಆಗಿದೆ, ಇದು ರಾಜಕೀಯೇತರವಾಗಿ ಬೆಳೆಯುವಂಥದ್ದು, ತಮ್ಮೆಲ್ಲ ಸಹಕಾರ ಇರಲಿ ಅಂತ ತಮ್ಮೆಲ್ಲರನ್ನು ವಿನಂತಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಹಂತ ಮಂದನಾಪನ, ಅದನ್ನು ನಮ್ಮ ಗಾಂಧಿ ವಿಚಾರ ಘಟಕದ ಸಂಯೋಜಕರಾಗಿರುವ ಉದಯ ಸಪ್ಪಮಲೆಯವರು ವಸಂತ ಗಾಂಧಿ ವಿಚಾರ ವೇದಿಕೆ ಪುತ್ತೂರು ಇದರ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಆ ಕೃತಿ ಇಲ್ಲಿ ಅನಾವರಣವಾಗಿದೆ. ಗಾಂಧಿ ಮೌನಿಯಾಗಿರಲಿ, ಗಾಂಧಿವಾದಿಗಳಾದಂತಹ ನಾವುಗಳು ಮೌನವನ್ನು ನೋಡಿದಾಗ ಮೌನದ ಮುಂದಿರುವಂತಹ ಗರ್ಜನೆ ಒಂದು ಹಂತದಲ್ಲಿ ಅದು ಕೊನೆಯಾಗುವುದು ನಿಶ್ಚಿತ. ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಬಂದು ಗಾಂಧಿ ವಿಚಾರ ವೇದಿಕೆ ಪುತ್ತೂರು ಘಟಕದ ಸಮಾರಂಭವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದಂತಹ ಹಿರಿಯ ಸಂಶೋಧಕರು ಮತ್ತು ಪ್ರಾಧ್ಯಾಪಕರಾಗಿದ್ದಂತಹ ಪಾಂಡವೇ ವಸಂತಕುಮಾರ್ ಸರ್ ಇವರು ಗಾಂಧಿ ವಿಚಾರಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ನಮಗೆಲ್ಲ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಇವರಿಗೆ ಗಾಂಧಿ ವಿಚಾರ ವೇದಿಕೆಯ ಮಾತೃ ಸಮಿತಿ ಮತ್ತು ಘಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು. ಗಾಂಧಿ ವಿಚಾರ ವೇದಿಕೆ ಪುತ್ತೂರು ಇವತ್ತು ತಲೆ ಎತ್ತಿ ನಿಂತಿದೆ ಅಂತಾದರೆ ಇದಕ್ಕಿದ್ದಂತಹ ಭೌತಿಕ ಬಲ ತಾಳ್ತದೆ ವಸಂತಕುಮಾರ್ ಅವರು. ವೇದಿಕೆ ಇವತ್ತಿನ ದಿನ ಮುಂಚೂಣಿಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಜನರ ಮನಗೆಲ್ಲಲಿಕ್ಕೆ ಮತ್ತು ಜನರು ಬಂದು ಸೇರಲಿಕ್ಕೆ ಮುಖ್ಯ ಕಾರಣಕರ್ತರಾದವರು ಕೃಷ್ಣ ಉಪಾಧ್ಯಾಯರು ಹೇಳಿದಂತೆ ಡೆಡಿಕೇಶನ್ ಬೇಕಿತ್ತು, ಸಮರ್ಪಣಾ ಭಾವದ ವ್ಯಕ್ತಿಯೊಬ್ಬರಿದ್ದರ ಹಿಂದೆ ಕೆಲಸ ಮಾಡಬೇಕಿತ್ತು. ಅಚ್ಚುಕಟ್ಟಾಗಿ ಈ ಕೆಲಸವನ್ನು ನಿರ್ವಹಿಸಿದವರು ಶ್ರೀಯುತ ಅರವಿಂದ ಚೊಕ್ಕಾಡಿಯವರು. ಇವರಿಗೂ ಕೂಡ ಮಾತೃ ಸಮಿತಿಯ ಪರವಾಗಿ ಮತ್ತು ಪುತ್ತೂರು ಘಟಕದ ಪರವಾಗಿ ತುಂಬ ಧನ್ಯವಾದಗಳು. ವೇದಿಕೆಯ ಅಸ್ತಿತ್ವಕ್ಕೆ ನೈತಿಕ, ಮಾನಸಿಕ ಮತ್ತು ಹಿರಿತನದ ಮೂಲಕ ಗಟ್ಟಿಯಾಗಿ ಬೆಂಬಲ ಕೊಟ್ಟವರು ಮಾತೃ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀಧರ ಬೇರೆಯವರು. ಅವರು ಕೂಡ ನಮ್ಮ ಈ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಅನುಭವಗಳು ಮತ್ತು ಗಾಂಧಿ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಗಳನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಪುತ್ತೂರು ಘಟಕದ ಪರವಾಗಿ
ಮುರದಾಳ ಹಾಗೂ